ನಮಸ್ಕಾರ. ನಾನು ದೇವೇಂದ್ರ ಜಟೈವಿಂಗ್ಸ್ ವಾಸ್ತುಶಾಸ್ತ್ರದಿಂದ ಇವತ್ತು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸು ಮಾತಾಡೋಕ್ಕೆ ಬಂದಿದ್ದೀನಿ. ಓಕೆನಾ? ಇವತ್ತು ನೀವು ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು ವಾಸ್ತುಶಾಸ್ತ್ರದಲ್ಲಿ ಅದು ತಿಳಿಸ್ತಾ ಇದ್ದೀನಿ. ವಾಸ್ತು ಡೂಸ್ ಆ್ಯಂಡ್ ಡೋಂಟ್ಸ್ ಅಂದ್ಬಿಟ್ಟು 4 ಕಾರ್ನರ್: ನಾರ್ತ್ ಈಸ್ಟು, ಸೌತ್ ಈಸ್ಟು, ಸೌತ್ ವೆಸ್ಟು, ನಾರ್ತ್ ವೆಸ್ಟು. 4 ಕಾರ್ನರ್ ಅಂದ್ರೆ ಏನು? ಅದೇ ನಾರ್ತ್ ಈಸ್ಟು, ಸೌತ್ ಈಸ್ಟು ಬರ್ದು ತೋರಿಸ್ತೀನಿ, ಅವಾಗ ಕ್ಲೀನಾಗಿ ಎಕ್ಸ್ಪ್ಲೇನ್ ಆಗುತ್ತೆ ನಿಮಗೆ. ಇದು ಇಂಪಾರ್ಟೆಂಟ್ ಟಾಪಿಕ್ಸು. ಇವತ್ತು ನೀವು ಕೇಳಿದ್ರೆ ನೀವು ಏನೇನು ತಪ್ಪು ಮಾಡ್ತಾ ಇದ್ದೀರಾ ವಾಸ್ತುವಲ್ಲಿ ಗೊತ್ತಾಗತ್ತೆ. ತುಂಬ ಜನಗಳಿಗೆ ವಾಸ್ತುವಲ್ಲಿ ಏನು ತಪ್ಪು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಪಾಪ. ಅಂಥವ್ರು ಇದ್ದಾರೆ. ಕೆಲವರು ಗೊತ್ತಿದ್ದು ತಪ್ಪು ಮಾಡೋರು ಇದ್ದಾರೆ. ಸೊ ಇದು ಇಬ್ಬರು ರೀತಿಯಲ್ಲೂ ನಿಮಗೆ ಈ ಪ್ರೋಗ್ರಾಮ್ನ ನೋಡಿದ್ರೆ, ಇವತ್ತು ಈ ವಿಡಿಯೋನ ನೋಡಿದ್ರೆ ನಿಮಗೆ ಫುಲ್ ಅರ್ಥ ಆಗುತ್ತೆ. ಯಾವ್ದು ಮಾಡಬೇಕು, ಮಾಡಬಾರ್ದು. ಎಲ್ಲ ಕಾರ್ನರ್ಗಳಲ್ಲಿ 4 ಕಾರ್ನರ್ ಇರುತ್ತೆ. 4 ಕಾರ್ನರ್ ಅಂದರೆ ಒಂದು ನಿಮ್ಮದು ಈಸ್ಟು, ವೆಸ್ಟು, ನಾರ್ತು, ಸೌತು. ಓಕೆನಾ? ನಾರ್ತು ನಿಮ್ಮ ಮನೆ 4 ಭಾಗ ಮಾಡ್ಕೊಬೇಕು, ಅರ್ಥ ಆಗತ್ತೆ ಅವಾಗ. ನಾರ್ತ್ ಈಸ್ಟು, ಸೌತ್ ವೆಸ್ಟು, ನಾರ್ತ್ ವೆಸ್ಟು. ಇದು ಈಶಾನ್ಯ ಬರುತ್ತೆ, ಇದು ಆಗ್ನೇಯ ಬರುತ್ತೆ, ಇದು ನೈಋತ್ಯ ಬರುತ್ತೆ, ಇದು ವಾಯುವ್ಯ ಬರುತ್ತೆ. ಇವಾಗ ಇದು ಬ್ರಹ್ಮಸ್ಥಾನ ಬರುತ್ತೆ. ಈ ತರ 5 ಪಂಚಭೂತಗಳಿರುತ್ತೆ. ಇವತ್ತು ಟಾಪಿಕ್ ಅಲ್ಲಿ ನೀವು 4 ಕಾರ್ನರ್ಗಳಲ್ಲಿ, ಇವಾಗ ಈಶಾನ್ಯ ಕಾರ್ನರ್, ಇದು ಈಶಾನ್ಯ ಮೂಲೆ, ಇದು ಅಗ್ನಿ ಸೌತ್ ಈಸ್ಟ್, ಇದು ನೈಋತ್ಯ ಸೌತ್ ವೆಸ್ಟ್, ನಾರ್ತ್ ವೆಸ್ಟ್, ಆಮೇಲೆ ಬ್ರಹ್ಮಸ್ಥಾನ. ಈ 5 ಪಂಚಭೂತಗಳಲ್ಲಿ ನೀವು ಏನು ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು ನಾನು ಇವತ್ತು ಈ ಟಾಪಿಕ್ ಅಲ್ಲಿ ಮಾತಾಡಿ ತಿಳಿಸ್ತೀನಿ. ನಿಮ್ಗೆ ಅವಾಗ ಕ್ಲೀನಾಗಿ ಅರ್ಥ ಆಗುತ್ತೆ. ಜನಗಳಿಗೆ ಗೊತ್ತಿದ್ದು ತಪ್ಪು ಮಾಡಿದ್ರೆ ತುಂಬಾ ದೋಷಕ್ಕೆ ಹೋಗುತ್ತೆ, ಗೊತ್ತಿಲ್ಲ ತಪ್ಪು ಮಾಡಿದ್ರೆ ಅದೇನು ದೋಷಕ್ಕೆ ಹೋಗಲ್ಲ. ಇವತ್ತು ನನ್ನ ಡಿಸ್ಕಷನ್ ಫುಲ್ ವಿಡಿಯೋ ನೋಡಿದ್ರೆ ನೀವೇನು ತಪ್ಪು ಮಾಡ್ತಾ ಇದ್ದೀರಾ ಗೊತ್ತಿಲ್ಲದ್ದು ಗೊತ್ತಾಗತ್ತೆ, ಗೊತ್ತಿದ್ದು ಏನು ತಪ್ಪು ಮಾಡ್ತಾ ಇದ್ದೀರಾ ಗೊತ್ತಾಗತ್ತೆ. ಸ್ವಲ್ಪ ಆದ ಕಾರಣ ಸ್ವಲ್ಪ ಸೀರಿಯಸ್ ಆಗಿ ಕೇಳಿ ವಿಡಿಯೋನ. ಓಕೆನಾ? ಫಸ್ಟ್ ನಾನು ಈಶಾನ್ಯ ಕಾರ್ನರ್ ಇಂದ ಬರ್ತೀನಿ. ನಾರ್ತ್ ಈಸ್ಟ್ ಅಲ್ಲಿ ಏನು ತಪ್ಪು ಮಾಡ್ತಾರೆ ಅಂದ್ರೆ ಜನ ಮನೆ ಕಟ್ಟೋಕ್ ಮುಂಚೆ ಕಟ್ಟಿದಾದ್ಮೇಲೆ ಗೊತ್ತಿರಲ್ಲ ಇದು ಏನು ಮಿಸ್ಟೇಕ್ ಮಾಡಿರ್ತಾರೆ ಅಂದ್ರೆ, ಇವಾಗ ಒಂದು ಮೈನ್ ಡೋರ್ ಇರುತ್ತೆ, ಮೈನ್ ಡೋರ್ಗೆ ಒಂದು ವಾಸ್ಕಾಲ್ ಇರುತ್ತೆ, ಡೋರ್ಗಳಿರುತ್ತೆ. ಅದು ಏನ್ ಮಾಡ್ತಾರೆ, ಅವ್ನ ಕಾಂಟ್ರಾಕ್ಟರ್ ಮೇಸ್ತ್ರಿ ಸಣ್ಣ ವಾಸ್ಕಾಲ್ ಆಗ್ಬಿಟ್ಟವನೇ ಅಂದ್ಬಿಟ್ಟು ಇವರು ಅದು ಪೂಜೆ ಮಾಡಿ ಅನುಷ್ಠಾನ ಮಾಡಿರ್ತಾರೆ. ಅದು ವಾಸ್ಕಾಲ್ ವೇಸ್ಟ್ ಆಗತ್ತೆ ಅಂದ್ಬಿಟ್ಟು ಕಿತ್ತು ಬಿಡ್ತಾರೆ. ಹಂಗೆ ಕಿತ್ತಬಾರ್ದು. ವಾಸ್ಕಾಲು ಹಂಗೆ ಕಿತ್ತಬಾರ್ದು. ಡೋರ್ಗಳು ಬಿಚ್ಕೊಬೋದು, ಬೇರೆ ವಾಸ್ಕಾಲ್ ಇಟ್ಬಿಟ್ಟು ಡೋರ್ಗಳು ಇಕ್ಬೋದು. ವಾಸ್ಕಾಲ್ ಮಾತ್ರ ಯಾವುದೇ ಕಾರಣಕ್ಕೂ ಬಿಚ್ಕೊಬಾರ್ದು. ಇದು ಜನಗಳಿಗೆ ಗೊತ್ತಿಲ್ಲ, ತಪ್ಪು ಮಾಡಿರ್ತಾರೆ. ಆ ಥರ ಮಾಡಿದ್ರೆ ಮನೆ ಯಜಮಾನರು ದೊಡ್ಡವ್ರು ಯಾರಿರ್ತಾರೆ ಮನೆಯಲ್ಲಿ ಸೀನಿಯರ್ ಸಿಟಿಸನ್ನು ಯಾರು ದೊಡ್ಡವ್ರು ಇರುತ್ತೆ ಅವ್ರಿಗೆ 6 ತಿಂಗಳಲ್ಲಿ ಮೇಜರ್ ಪ್ರಾಬ್ಲಮ್ ಆಗುತ್ತೆ. ಸೊ ಅದರಿಂದ ನೀವು ಅರ್ಥ ಮಾಡ್ಕೊಳ್ಳಿ ನಾನು ಏನು ಇನ್ಫಾರ್ಮ್ ಮಾಡಕ್ಕೆ ಬಂದಿದ್ದೀನಿ ಅಂದ್ಬಿಟ್ಟು. 6 ತಿಂಗಳು ಅಲ್ಲಿ ಎಫೆಕ್ಟ್ ಆಗುತ್ತೆ. ಅವರು ಇವಾಗ ಡೋರ್ ಚೇಂಜ್, ಇದು ವಾಸ್ಕಾಲ್ ಚೇಂಜ್ ಮಾಡ್ಬೇಕಂದ್ರೆ ಅಲ್ಲಿ ಬೇರೆ ವಾಸ್ಕಾಲ್ ಮಾಡಿ ಇಕ್ಬೇಕು, ಇಲ್ಲಿ ಆ ವಾಸ್ಕಾಲ್ ಹಂಗೆ ಬಿಟ್ಟು ಇಟ್ಕೆ ಕಲ್ ಕಟ್ಬಿಡ್ಬೇಕು, ಡೋರ್ಗಳು ಬಿಚ್ಕೊಂಡ್ಬಿಡ್ಬೇಕು. ವಾಸ್ಕಾಲ್ನ ಯಾವುದೇ ಕಾರಣ ಕಿತ್ತಬಾರ್ದು. ವಾಸ್ಕಾಲ್ ಇಂಪಾರ್ಟೆಂಟಾ, ಒಬ್ಬರ ಲೈಫ್ ಇಂಪಾರ್ಟೆಂಟಾ, ನೀವೇ ಯೋಚನೆ ಮಾಡಿ. ಇದು ಇಂಪಾರ್ಟೆಂಟ್ ಪಾಯಿಂಟ್ ನಾನು ತಿಳಿಸ್ತಾ ಇರೋದು ಇವತ್ತು. ಯಾವುದೇ ಕಾರಣಕ್ಕೂ ತಪ್ಪು ಮಾಡಕ್ಕೆ ಹೋಗಬೇಡಿ. ಪಾಪ ಗೊತ್ತಿರಲ್ಲ, ಕೆಲವು ತಪ್ಪು ಮಾಡಿರ್ತಾರೆ, ಅವ್ರಿಗೇನು ಅನ್ನೋಕ್ಕಾಗಲ್ಲ. ಕೆಲವು ಗೊತ್ತಿದ್ದು ಇದು ನಾನು ಇನ್ಫಾರ್ಮ್ ಮಾಡಿದ್ಮೇಲೆ ತಿರ್ಗಾ ಅದ್ರ ಲೊಕೇಶನ್ ಡೋರ್ ಏನೋ ಚೇಂಜ್ ಮಾಡ್ಬೇಕು ದಪ್ಪ ಅಂದರೆ ವಾಸ್ಕಾಲ್ ಹಂಗೆ ಬಿಟ್ಬಿಟ್ಟು ಇಟ್ಕೆ ಕಲ್ಲಲ್ಲಿ ಕಟ್ಬಿಟ್ಟು ಬೇರೆ ಕಡೆ ವಾಸ್ಕಾಲ್ ತಗೊಂಬಂದು ಬೇರೆ ಕಡೆ ಇಕ್ಕಿ. ಯಾಕಂದರೆ ಕೆಲವರು ಉತ್ತರ ಮಧ್ಯದಲ್ಲಿ ಇಕ್ಬಿಟ್ಟಿರ್ತಾರೆ, ಡೋರು ಇಲ್ಲಿ ಮಧ್ಯದಲ್ಲಿ ಇಕ್ಬಿಟ್ಟಿರ್ತಾರೆ, ಅದು ಸರಿ ಇರಲ್ಲ. ಈಶಾನ್ಯದಲ್ಲಿ ಡೋರ್ ಇಕ್ಬೇಕು. ಇವಾಗ ಇಲ್ಲಿ ಡೋರ್ ಇಕ್ಕಿರ್ತಾರೆ, ಇದು ಸರಿ ಇಲ್ಲ, ಇಲ್ಲಿ ಈಶಾನ್ಯದಲ್ಲಿ ಇಕ್ಬೇಕು ಡೋರು. ಓಕೆನಾ? ಅವಾಗ ಅಲ್ಲಿ ಕಿತ್ಬಿಟ್ಟು ವಾಸ್ಕಾಲ್ ಇಲ್ಲಿ ಇಕ್ಬಿಡ್ತಾರೆ. ವಾಸ್ಕಾಲ್ ಕಿತ್ಬಾರ್ದು, ಡೋರ್ಗಳು ಬಿಚ್ಕೊಳ್ಳಿ, ವಾಸ್ಕಾಲ್ ಜೊತೆಲಿ ಇಟ್ಕಲ್ಲಿ ಕಟ್ಬಿಡಿ, ಇಲ್ಲಿ ಬೇರೆ ಇಕ್ಬಿಟ್ಟು ವಾಸ್ಕಾಲು ಡೋರ್ನ ಇಕ್ಕಿ. ಅದು ಇಂಪಾರ್ಟೆಂಟು. ನೀವು ಅದು ಪಾಯಿಂಟ್ ತಿಳುವಳಿಕೆ ಪಡ್ಕೊಬೇಕು. ಓಕೆನಾ? ಇದು ಮಾಡಿಬಿಟ್ರೆ ಮಾಡಿರೋರು ಅನುಭವಿಸಿರೋದೆಲ್ಲ ನಾವು ಕಣ್ಣಾರೆ ನೋಡಿದ್ದೀವಿ, ಅದರಿಂದ ನಿಮಗೆ ತಿಳ್ಸಕ್ಕೆ ಬಂದಿದ್ದೀನಿ. ಇದು ಈಶಾನ್ಯದಲ್ಲಿ ಬರ್ತಾ ಇರೋ ಪಾಯಿಂಟ್ಸು. ಓಕೆ? ಈಶಾನ್ಯದಲ್ಲಿ ಇವಾಗ ಏನು ಪಾಯಿಂಟ್ ಬಂತು? ಮೈನ್ ವಾಸ್ಕಾಲ್, ಮೈನ್ ಡೋರ್ ವಾಸ್ಕಾಲ್ should not be removed.
ಓಕೆನಾ. ಮೈಂಡ್ ಓವರ್ ವಾಚ್ ಕಾಲ್ ಶುಡ್ ನಾಟ್ ಬಿ ರಿಮೂವ್ಡ್. ಇದು ಇಂಪಾರ್ಟೆಂಟ್ ಪಾಯಿಂಟ್, ನೋಟ್ ಮಾಡ್ಕೊಳ್ಳಿ. ನಿಮಗೆ ಕ್ಲೀನಾಗಿ ಬರ್ದು ತೋರಿಸ್ತೀನಿ, ಅವಾಗ ಅರ್ಥ ಆಗತ್ತೆ. ಇವಾಗ ಇಲ್ಲ ಅರ್ಥ ಆಗಿಲ್ಲ ಅಂದರೆ ಮೈಂಡ್ ಓವರ್ ವಾಚ್ ಕಾಲ್ ರಿಮೂವ್ ಮಾಡಬಾರ್ದು. ಎರಡನೇ ಪಾಯಿಂಟು ನೋಟ್ ಮಾಡ್ಕೊಳ್ಳಿ. ಇವಾಗ ಮನೆಯಲ್ಲಿ ನೀವು ಮೈಂಡ್ ಅವರು ಸಂಬಂಧಪಟ್ಟಿದ ಮಾತಾಡ್ತೀನಿ. ಓಮೋ ಸ್ವಾಸ್ತಿಕ್ ಆಗಬೇಕು, ಓಮೋ ಆ್ಯಂಡ್ ಸ್ವಾಸ್ತಿಕ್ ಸ್ಟಿಗರ್ ಆಗಬೇಕು. ಈ ಥರ ಬರುತ್ತೆ ಸ್ಟಿಗರು. ಮೈಂಡ್ ಅವರಲ್ಲಿ ಓಮೋ ಸ್ವಾಸ್ತಿಕ್ ಸ್ಟಿಗರ್ ಆಗಬೇಕು. ಅದರಿಂದ ತುಂಬ ಪಾಸಿಟಿವ್ ವೈಬ್ಸ್ ತರುತ್ತೆ. ಅದರಿಂದ ನಿಮ್ಮ ಮನೆಯಲ್ಲೇ ಪಾಸಿಟಿವ್ ವೈಬ್ಸ್ ಎಂಟ್ರ್ ಆಗುತ್ತೆ. ಅವಾಗ ಎಲ್ಲನೂ ಚೆನ್ನಾಗಿರುತ್ತೆ. ಓಕೆನಾ, ಅದು ಮಾಡ್ಕೊಳ್ಳಿ. ಓಕೆ, ಮೈಂಡ್ ಡೋರಲ್ಲಿ ಓಮೋ ಸ್ವಾಸ್ತಿಕ್ ಸ್ಟಿಗರ್ ಹಾಕಿದ್ರೆ ತುಂಬ ಪಾಸಿಟಿವ್ ವೈಬ್ರೇಷನು ನಿಮ್ಮ ಮನೆ ಒಳಗಡೆ ಎಂಟ್ರ್ ಆಗುತ್ತೆ. ಮನೆಗೆ ಒಂದು ಪಾಸಿಟಿವ್ ವೈಬ್ಸು ಇರುತ್ತೆ, ಪಾಸಿಟಿವ್ ವೈಬ್ರೇಷನ್ ಇರುತ್ತೆ. ಯಾರನ್ನ ಬಂದ್ರೂ ಮೈಂಡ್ ಡೋರ್ ನೋಡಿದ್ರೂ ಒಂದು ಅವ್ರದ್ದು ಕೆಟ್ಟ ಕಣ್ಣುಗಳೆಲ್ಲ ಬಿಲ್ಲಲ್ಲ. ಓಕೆನಾ. ಮೂರನೇ ಪಾಯಿಂಟು, ನಾರ್ತ್ ಈಸ್ಟಲ್ಲಿ ಅಕ್ವೇರಮ್ಮು ಕೆಲವ್ರು ಏನು ಮಾಡಿರ್ತಾರೆ, ಅಕ್ವೇರಮ್ ಇಕ್ಕಿದ್ರೆ ತುಂಬ ಒಳ್ಳೆಯದು ನಾರ್ತ್ ಈಸ್ಟಲ್ಲಿ. ಅದು ನೀರಂಶದಲ್ಲಿ ಏನಾಗುತ್ತೆ, ಪಾಸಿಟಿವ್ ವೈಬ್ರೇಷನ್ ಬರುತ್ತೆ. ನಾನೆಲ್ಲ ಮಾತಾಡೋದೆಲ್ಲ ಪಾಸಿಟಿವ್ನೇ. ಇವಾಗ ನಾವು ವಾಸ್ತವರೆಲ್ಲ ಮಾತಾಡೋದೆಲ್ಲ ಪಾಸಿಟಿವ್ನೇ. ನಾವು ಯಾವುದು ನೆಗೆಟಿವ್ ಮಾತಾಡೋಕೆ ಹೋಗಲ್ಲ. ನೀವು ಅರ್ಥ ಮಾಡ್ಕೊಬೇಕು ನಾವೇನು ಮಾತಾಡ್ತಾ ಇದ್ದೀವಿ ಅಂದ್ಬಿಟ್ಟು. ನಾವೆಲ್ಲ ಪಾಸಿಟಿವ್ ಮಾತಾಡೋದು, ಯಾವುದು ನೆಗೆಟಿವ್ನು ಒಬ್ರಿಗೆ ಬಯಸಲ್ಲ, ನಾವು ನೆಗೆಟಿವ್ ಮಾತಾಡೋಕೆ ಹೋಗಲ್ಲ. ಇವಾಗ ಅಕ್ವೇರಿಯಂ ನಾರ್ತ್ ಈಸ್ಟಲ್ಲಿ ಇರುತ್ತೆ. ಕೆಲವು ಮನೆಯಲ್ಲಿ ಹೋಗಿ ನೋಡ್ತೀವಿ ಅಕ್ವೇರಿಯಂ ಇರುತ್ತೆ, ಫಿಶ್ ಬಿಟ್ಟಿರ್ತಾರೆ, ಚೆನ್ನಾಗಿರುತ್ತೆ, ಒಂಥರ ಪಾಸಿಟಿವ್ ಆಗಿರುತ್ತೆ. ಕೆಲವು ಅಕ್ವೇರಿಯಂ ಮನೆಯಲ್ಲಿ ಅಕ್ವೇರಿಯಂ ಇರುತ್ತೆ, ಖಾಲಿಯಾಗಿರುತ್ತೆ. ಏನು ಕ್ರೀ ಫಿಶ್ ಇಲ್ಲ ಅಂತ ಕೇಳಿದ್ರೆ, ಸರ್ ಮೀನು ತಂದ್ವಿ, ಮೀನು ಸತ್ತೋಯ್ತು, ಅದಕ್ಕೆ ನಾವು ಇಕ್ಕಕ್ಕೆ ಬೇಜಾರು, ನಾವು ಏನು ಇಕ್ತಾ ಇಲ್ಲ ಅಂದ್ಬಿಡ್ತಾರೆ. ಅದು ದೊಡ್ಡ ತಪ್ಪು. ಮೀನು ಸತ್ತೋದ್ರೆ ನಿಮ್ಗೆ ಒಳ್ಳೇದು ಮಾಡ್ಯೋದು ಸಾಯೋದು. ಅದು ಒಂದು ಕೆಟ್ಟದು, ಯಾರನ್ನ ಒಂದು ಕೆಟ್ಟ ದೃಷ್ಟಿ ನಿಮ್ಮ ಮನೆ ಮೇಲೆ ಇಕ್ಕಿದ್ರೆ ಆ ಕೆಟ್ಟ ದೃಷ್ಟಿ ಅದು ಮೀನು ತಗೊಂಡು ಅದು ಸತ್ತೋಗುತ್ತೆ. ತಿರ್ಗಾ ನೀವು ತಗೊಂಬಂದು ಬೇರೆ ಮೀನು ಬಿಡಬೇಕು. ಆ ಮೀನು ಸತ್ತೋಯ್ತು ನಮ್ಗೆ ಕೆಟ್ಟದು ಅನ್ಕೊಳೋದು ಮುಟ್ಟಾಳ್ತನ. ಜನಗಳಿಗೆ ಕೆಲವು ಗೊತ್ತಿಲ್ಲ, ಇದು ಗೊತ್ತು ಮಾಡ್ಕೊಳ್ಳಿ. ಇದೇ ಡೂಸ್ ಆ್ಯಂಡ್ ಡೋಂಟ್ಸ್ ಅಂದ್ಬಿಟ್ಟು ಇವತ್ತು ನಾನು ಮಾತಾಡ್ತಾ ಇರೋದು. ಗೊತ್ತಿರೋ ವಿಷಯ ಗೊತ್ತು ಮಾಡ್ಕೊಳ್ಳಿ, ಇವತ್ತು ಗೊತ್ತಿಲ್ಲದ ವಿಷಯ ಗೊತ್ತು ಮಾಡ್ಕೊಳ್ಳಿ. ಮೀನು ಸತ್ತೋದ್ರೆ ತಪ್ಪೇನಿಲ್ಲ. ನೀವು ನೀರು ಚೆನ್ನಾಗಿ ಇಕ್ಕಿದ್ರಿ, ಫುಡ್ ಹಾಕ್ತಾ ಇದ್ರಿ, ಅದರಿಂದ ಸತ್ತೋಯ್ತು. ಅದು ಬೇರೆಯವರು ಕೆಟ್ಟ ಕಣ್ಣುಗಳು ನಿಮ್ಮ ಮನೆ ಮೇಲೆ ಇಕ್ಕಿರೋದು, ಅದು ತಗೊಂಡು ನಿಮ್ಗೆ ತೊಂದರೆ ಆಗೋದನ್ನ ಅದು ತಗೊಂಡು ಸತ್ತೋಯ್ತು. ತಿರ್ಗಾ ತಗೊಂಬಂದು ಬೇರೆ ಮೀನು ಬಿಡಬೇಕು. ಖಾಲಿ ಅಕ್ವೇರಿಯಂ ಟ್ಯಾಂಕು ಇಕ್ಬೇಡಿ. ಕೆಲವರು ಏನು ಮಾಡೋದು, ಮೀನ್ ಮೇಲೆ ಬ್ಲೇಮ್ ಮಾಡಿಬಿಡೋದು, ಬ್ಲೇಮ್ ಗೇಮು. ಒಬ್ಬರ ಮೇಲೆ ಬ್ಲೇಮ್ ಮಾಡೋ ಥರ ಮೀನ್ ಮೇಲೆ ಬ್ಲೇಮ್ ಮಾಡಿಬಿಡೋದು. ಯಾಕಂದ್ರೆ ಅವ್ರಿಗೆ ಅಕ್ವೇರಿಯಂ ನೋಡೋಕ್ಕೆ ಇಷ್ಟ ಇರಲ್ಲ, ಇಷ್ಟ ಇದ್ರೆ ಕಷ್ಟ ಇರಲ್ಲ, ಕಷ್ಟ ಇದ್ರೆ ಇಷ್ಟ ಇರಲ್ಲ. ಅವ್ರಿಗೆ ಅಕ್ವೇರಿಯಂ ಕ್ಲೀನ್ ಮಾಡೋದು, ಮೈಂಟೈನ್ ಮಾಡೋದು, ನೀರನ್ನ ಚೇಂಜ್ ಮಾಡೋದು, ಮೀನಿಗೆ ಫುಡ್ ತಗೊಂಬಂದು ಹಾಕೋದು ದುಡ್ಡು ಖರ್ಚಾಗತ್ತೆ, ಅದೆಲ್ಲ ಲೆಕ್ಕ ಮಾಡಿಬಿಟ್ಟು ಮೀನೇ ತೊಗೊಂಬರಲ್ಲ. ಅಕ್ವೇರಿಯಂನ ಒಂದು ಮೂಲೆಯಲ್ಲಿ ಇಕ್ಬಿಟ್ಟಿರೋದು, ಅದು ಬೇರೆಯವ್ರಿಗೂ ಮಾರಲ್ಲ, ಅವರು ಮಾಡಲ್ಲ. ಅಕ್ವೇರಿಯಮಿಂದ ಏನೂ ತಪ್ಪಿಲ್ಲ. ಅಕ್ವೇರಿಯಂ ಈ ನಾರ್ತ್ ಈಸ್ಟು ಗುಡ್ ಇರಲೇಬೇಕು. ಈ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಒಳ್ಳೆ ಒಳ್ಳೆ ಮೀನುಗಳು ನಾನು ಅಕ್ವೇರಿಯಂ ಇಕ್ಕಿದ್ದೀನಿ ನೋಡಿ, ಹಿಂದೆ ಮೀನುಗಳು ಓಡಾಡ್ತಾ ಇದೆ, ವೈಬ್ರೇಷನ್ ಅದರಿಂದ ಪಾಸಿಟಿವ್ ಬರುತ್ತೆ, ಪಾಸಿಟಿವ್ ವೈಬ್ರೇಷನ್ ಮನೆಯೊಳಗೆ ಬರುತ್ತೆ. ಈ ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳಿ. ಓಕೆನಾ. ಅದು ತುಂಬ ಯೂಸ್ಫುಲ್ಲು. ಅಕ್ವೇರಿಯಮಿಂದ ಏನು ತೊಂದರೆ ಇಲ್ಲ. ಇವಾಗ ನಾರ್ತ್ ಈಸ್ಟಲ್ಲೇ ಅಕ್ವೇರಿಯಂ ಇಕ್ಬೇಕು. ನಾರ್ತ್ ಈಸ್ಟು ನೀರು ಸಂಬಂಧಪಟ್ಟಿದ್ದು, ನೀರಂಶ ಇಕ್ಕಿದ್ರೆ ಅಲ್ಲಿ ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಸೊ ನಾರ್ತ್ ಈಸ್ಟಲ್ಲಿ ಅಕ್ವೇರಿಯಂ ಇಕ್ತೀರಾ, ಇಲ್ಲಿಂದ ನಿಮಗೆ ಸೌತ್ ವೆಸ್ಟ್ಗೆ ಪವರ್ ಬರುತ್ತೆ. ಓಕೆನಾ. ಯೂಸ್ ಮಾಡ್ಕೊಳ್ಳಿ. ಯೂಸ್ ಮಾಡಿಕೊಂಡು ನಾನು ಹೇಳಿರೋ ಪಾಯಿಂಟ್ಸು ನೋಟ್ ಮಾಡಿಕೊಂಡು ಅಕ್ವೇರಿಯಂ ಇಕ್ಕಿ. ಓಕೆನಾ. ಇನ್ನೊಂದು, ಲಿವಿಂಗ್ ಏರಿಯಾದಲ್ಲಿ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸು ತಿಳಿಸ್ತೀನಿ ನೋಡಿ. ಪೂಜಾ ರೂಮ್ ಇದ್ರೆ ದೀಪಮ್ಮು ಉರಿತಾ ಇರಬೇಕು. ಪೂಜಾ ರೂಮಲ್ಲಿ ದೀಪಂ ಉರಿತಾ ಇರಬೇಕು ಯಾವಾಗಲೂ. ಕೆಲವರು ಏನು ಮಾಡ್ತಾರೆ, ಪೂಜಾ ರೂಮ್ ನೋಡ್ತೀವಿ ದೀಪ ಮುರಿತಾ ಇರುತ್ತೆ, ಅಂಥ ಮನೆಗೆ ಹೋಗಿ ನೋಡಿದ್ರೆ ಎಷ್ಟು ಪಾಸಿಟಿವ್ ವೈಬ್ಸ್ ಇರುತ್ತೆ. ಒಂದು ದೀಪ ಮುರಿತಾ ಇಲ್ಲ ಅಂದರೆ ಆ ಮನೆಯಲ್ಲಿ ಪಾಸಿಟಿವ್ ವೈಬ್ರೇಷನ್ ಇರಲ್ಲ, ನೆಗೆಟಿವ್ ವೈಬ್ಸ್ ಇರುತ್ತೆ. ಏನು ದೀಪ ಉರಿಸ್ತಾ ಇಲ್ಲ ಮೇಡಮ್ ಅಂದರೆ ಎಣ್ಣೆ ಖರ್ಚಾಗತ್ತೆ ಅಂದ್ಬಿಟ್ಟು ಹೇಳ್ತಾರೆ ಕೆಲವರು, ಡೈರೆಕ್ಟಾಗಿ ಹೇಳ್ತಾರೆ. ನೀವು ಎಣ್ಣೆ ಖರ್ಚಾಗತ್ತೆ ಅಂತ ಲೆಕ್ಕ ಮಾಡಿದ್ರೆ ದೇವರು ನಿಮಗೆ ಕೊಡೋದ್ರಲ್ಲೂ ಲೆಕ್ಕ ಮಾಡ್ತಾನೆ. ದೀಪಮ್ಮು ಶಾಂತಿ ಆಗೋ ಹೊತ್ತಿಗೆ ನೀವು ಅದಕ್ಕೆ ಏನು ಶಾಂತಿ ಆಗಕ್ಕೆ ಬಿಡಬಾರ್ದು. ಒಂದು ಅಖಂಡ ದೀಪ ಬರುತ್ತೆ, ಒಂದು ದೀಪ
2 ದೀಪ ಉಡ್ಸೋದು ಏನೇ ಖರ್ಚಾಗತ್ತೆ ಅಂದರೆ, ಒಂದು ಅಖಂಡ ದೀಪ ಬರುತ್ತೆ, ಒಂದಿರುತ್ತೆ, ಒಂದು ದೀಪಮ್ಮು ಲೋಟಸ್ ಹೂ ಥರ ಇರುತ್ತೆ, ಅದ್ರ ಮೇಲೆ ಒಂದು ಗ್ಲಾಸ್ ಇರುತ್ತೆ, ಅದಾಕ್ಬಿಟ್ಟು ಉರಿಸ್ತಾ ಇರಿ. ಎಣ್ಣೆ ಖಾಲಿ ಆಗ್ತಾ ಟಾಪ್ ಅಪ್ ಮಾಡ್ತಾ ಇರಿ. ಅವಾಗ ಫುಲ್ ದಿನ ಉರಿತಾ ಇರತ್ತೆ ಅನ್ಕೊಳ್ಳಿ. ನಿಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಿರ್ತಾರೆ, ಕೆಲಸದಿಂದ ಬರುವಾಗ ಶಾಂತಿಯಾಗಿರುತ್ತೆ, ನಿಮ್ಮದೇ ಆಗಿರ್ತಾರೆ. ಮಕ್ಕಳು ಸ್ಕೂಲಿಂದ ಹೋಗಿ ಬಂದರೆ ಅವ್ರಿಗೂ ಒಂಥರ ನಿಮ್ಮದೇ ಆಗಿರುತ್ತೆ. ಇಲ್ಲ ಮಕ್ಕಳು ಕೆಲಸದಿಂದ ಹೋಗಿ ಬಂದರೆ ಅವ್ರಿಗೂ ನಿಮ್ಮದೇ ಇರುತ್ತೆ, ಎಲ್ಲರಿಗೂ ನಿಮ್ಮದೇ ಇರುತ್ತೆ. ಒಂದು ಫ್ಯಾಮಿಲಿಗೆ ಎಲ್ಲರಿಗೂ ನಿಮ್ಮದೇ ಆಗಿರ್ತಾರೆ. ಮನೇಲಿ ಒಂದು ದೀಪ ಮುರಿತಾ ಇದ್ರೆ, ದೀಪಮ್ ಅಂದರೆ ಬೆಂಕಿಯಲ್ಲಿ ಉರಿಯೋದು ದೀಪಮ್ಮು. ದೀಪಮ್ಮು ಎಷ್ಟು ಪವರ್ ಅಂದರೆ, ನಮ್ಮ ಭೂಮಿ ಸೃಷ್ಟಿಯಾಗಿದೆ ಬೆಂಕಿಯಿಂದ. 5 ಪಂಚಭೂತಗಳಲ್ಲಿ ಯಾವುದು ಇಂಪಾರ್ಟೆಂಟ್ ಅಂದರೆ ದೀಪಮ್ಮು ಒಂದು ಫೈಯರು, ಬೆಂಕಿನೇ 5 ಪಂಚಭೂತಗಳಲ್ಲಿ ಶುದ್ಧವಾಗಿರೋದು. ನೀವು ಪೇಪರ್ ಉಡಿಸಿ, ಕೋಲ್ ಉಡಿಸಿ, ಏನಾನ ಬೆಂಕಿ ನೋಡಿ ಒಂದೇ ಥರ ಉರಿತದೆ. ಬೇರೆ ನೀರೆಲ್ಲ ಕಲ್ಮಶ ಆಗ್ಬಿಟ್ಟಿದೆ, ಹಾಳು ಮಾಡಿಬಿಟ್ಬಿಟ್ಟಿದ್ದಾರೆ ಮನುಷ್ಯರು. ಆ ಗಲೀಜ್ ನೀರು ಕೆರೆಯಲ್ಲಿ, ಅದು ನದಿಯಲ್ಲೆಲ್ಲ. ಈ ಬೆಂಕಿ ಮಾತ್ರ ಹಂಗಲ್ಲ, ಎಲ್ಲಿ ಬೆಂಕಿ ಸುಟ್ಟಾಕಿ ಒಂದೇ ಥರ ಉರಿತದೆ. ಬೆಂಕಿನೇ ಮೈನ್ ಪವರು. ಬೆಂಕಿ ಇಲ್ಲಂದರೆ ಮೋಡಗಳಲ್ಲಿ ಇದು ಲೈಟಿಂಗ್ ಬರಲ್ಲ, ಲೈಟಿಂಗ್ ಬಂದಿಲ್ಲ ಅಂದರೆ ಮಳೆ ಬರಲ್ಲ. ಸೊ ಬೆಂಕಿನೇ ಇಂಪಾರ್ಟೆಂಟು. ಒಂದು ಅಡುಗೆ ಮಾಡಬೇಕು, ಬೆಂಕಿ ಬೇಕು, ಬೆಂಕಿ ಇಲ್ಲಾಂದರೆ ಜೀವನ ಇಲ್ಲ. ಸೊ ಫಸ್ಟು ಬೆಂಕಿ. ಒಂದು ಬೆಂಕಿ ಅನ್ನೋದು ಉರಿತಾ ಇದೆ ದೀಪಮ್ಮ ಪೂಜಾ ರೂಮಲ್ಲಿ, ತುಂಬ ಪವರ್ ಕೊಡುತ್ತೆ. ಓಕೆನಾ? ಅದೊಂದು ನೋಟ್ ಮಾಡ್ಕೊಳ್ಳಿ. ನಾನು ಇವತ್ತು ಬರ್ದಿದ್ದೀನಿ, ನೋಟ್ ಮಾಡ್ಕೊಳ್ಳಿ. ದೀಪಮ್ಮು ಪೂಜಾ ರೂಮಲ್ಲಿ ದೀಪಮ್ ಇಕ್ಬೇಕು. 4ನೇ ಪಾಯಿಂಟು, ನಾರ್ತ್ ಈಸ್ಟ್ ಕಾರ್ನರು ನೀಟು ಕ್ಲೀನಾಗಿರಬೇಕು. ನಾರ್ತ್ ಈಸ್ಟು ನೀಟು ಕ್ಲೀನಾಗಿರಬೇಕು. ಗಲೀಜು ಎಲ್ಲ ಆಗಬಾರ್ದು ನಾರ್ತ್ ಈಸ್ಟ್ ಕಾರ್ನರಲ್ಲಿ. ಈ ಮೂಲೆ ಪೂಜಾ ರೂಮ್ ಇರುತ್ತೆ, ಹಾಲ್ ಇರುತ್ತೆ, ಎಲ್ಲಿರುತ್ತೆ ನೀಟಾಗಿ ಇಟ್ಕೊಬೇಕು. ದಿನ ಗುಡಿಸಿ, ದಿನ ಒರೆಸಿ, ಒಂದು ದೇವ್ರ ಪೂಜಾ ರೂಮ್ಗೆ ದೇವ್ರ ಫೋಟೋಗಳೆಲ್ಲ ಹೂ ಹಾಕಿ ದೀಪ ಮಚ್ಚಿ. ಹೂ ಇಲ್ಲ ಅಂದ್ರೆ ದೀಪ ಮಚ್ಚಿ. ಹೂವನಿಲ್ಲ, ಊರಿಗೆ ಹೋಗ್ಬಿಟ್ಟವನೇ, ಹೂ ತಂದು ಕೊಟ್ಟಿಲ್ಲ ಅಂದರೆ ಆ ನೆಪ ಹಿಡ್ಕೊಂಡು ದೀಪ ಹಚ್ಚೋದೇ ಇರಬೇಡಿ. ಒಬ್ಬರ ಮೇಲೆ ಬ್ಲೈಮ್ ಮಾಡೋದು, ನೆಪ ಮಾಡೋದೆಲ್ಲ ಬಿಟ್ಬಿಟ್ಟು ನೀವು ಹೂ ಸಿಕ್ಕಿಲ್ಲ ಅಂದ್ರೂ ದೀಪ ಹಚ್ಚಿ. ದೀಪಂ ಅಲಂಕಾರನೂ ದೇವ್ರು ಖುಷಿ ಆಗ್ತಾರೆ. ದೇವ್ರು ನೋಡ್ತಾನೆ, ಇವನು ಭಕ್ತಿ ಇದೆಯಾ ಮನುಷ್ಯನಿಗೆ, ಭಕ್ತಿ ಇದೆಯಾ ಅಂದ್ಬಿಟ್ಟು ಅಷ್ಟೇ. ಭಯ ಪಡಬೇಡಿ, ಭಕ್ತಿ ಇದ್ರೆ ಸಾಕು. ದೇವ್ರು ನೋಡೋದು ಇಷ್ಟೇ, ಭಕ್ತಿ ಇದೆಯಾ ಅಂದ್ಬಿಟ್ಟು. ನೀವು ಭಕ್ತಿಯಿಂದ ಪೂಜೆ ಮಾಡಿ ಸಾಕು. ಹೂ ಅಲಂಕಾರ ಇಲ್ಲ ಅಂದ್ರೂ ಪರವಾಗಿಲ್ಲ, ದೀಪ ಮಚ್ಚಿ. ನೆಪ ಇಟ್ಕೊಂಡು ಹೂ ಇಲ್ಲ ಅಂದ್ಬಿಟ್ಟು ದೀಪ ಹಚ್ಚೋದೇ ಇರಬೇಡಿ. ಒಂದು ಹೂ ಇಲ್ಲ ಅಂದ್ರೆ ದೀಪ ಮಚ್ಚಿ, ಎಷ್ಟು ಚೆನ್ನಾಗಿ ಕಾಣುತ್ತೆ ಪೂಜಾ ರೂಮು. ಯಾವಾಗೂ ಒಂದು ದೀಪ ಮುರಿತಾ ಇರಬೇಕು, ಶಾಂತಿ ಆಗಬಾರ್ದು. ಆರೋಯ್ತು ಅನ್ಬಾರ್ದು, ದೀಪಮ್ನ ಶಾಂತಿ ಆಗಬಾರ್ದು. ಓಕೆನಾ? ಇವೆಲ್ಲ ಪಾಯಿಂಟ್ಸು ನೋಟ್ ಮಾಡ್ಕೊಳ್ಳಿ. ನಾನು ಏನಂತ ಇದ್ದೀನಿ, ಇದು ನಾರ್ತ್ ಈಸ್ಟ್ ಕಾರ್ನರ್ಗೆ ಸಂಬಂಧಪಟ್ಟಿದ್ದು. ಒಂದೊಂದು ಕಾರ್ನರ್ದು ಒಂದು 15 ನಿಮಿಷ ಮಾತಾಡ್ತೀನಿ. ಇವಾಗ 4 ಕಾರ್ನರು 1 ಅವರ್ ಆಯಿತು. ಆಮೇಲೆ ಬ್ರಹ್ಮಸ್ಥಾನದ್ದು ಏನು ಕೆಲವು ವಿಷಯಗಳಿರುತ್ತೆ, ದೋಷಗಳು, ಅದು ಇನ್ಫಾರ್ಮ್ ಮಾಡ್ತೀನಿ. ಅವಾಗ 5 ಕಾರ್ನರು ಇವತ್ತು ಕವರ್ ಮಾಡಂಗೆ ಆಗತ್ತೆ. ವಾಸ್ತುಶಾಸ್ತ್ರದಲ್ಲಿ ಯಾವ್ದು ಮಾಡಬೇಕು ಮಾಡಬಾರ್ದು ಅನ್ನೋದು, ಇಂಗ್ಲೀಷಲ್ಲಿ ವಾಸ್ತು ಡೂಸ್ ಆ್ಯಂಡ್ ಡೋನ್ಸ್ ಅಂದ್ಬಿಟ್ಟು ಇರುತ್ತೆ ಟಾಪಿಕ್. ಇವತ್ತು ಇಂಪಾರ್ಟೆಂಟ್ ಟಾಪಿಕ್ಕು, ನೋಟ್ ಮಾಡ್ಕೊಳ್ಳಿ. ನಾರ್ತ್ ಈಸ್ಟ್ ಕಾರ್ನರ್ನಲ್ಲಿ ಇವಾಗ ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ಏನು ಮಾಡಬಾರ್ದು ಅಂದ್ಬಿಟ್ಟು. ನಾರ್ತ್ ಈಸ್ಟ್ ಕಾರ್ನರಲ್ಲಿ ವಿಂಡೋಸು ಈಸ್ಟು ನಾರ್ತಲ್ಲಿ ಇರುತ್ತಲ್ಲ, ಇಲ್ಲಿ ಇವಾಗ ವಿಂಡೋ ಇಲ್ಲಿರುತ್ತೆ, ಆಮೇಲೆ ಇಲ್ಲಿ ಒಂದು ವಿಂಡೋ ಇರುತ್ತೆ. ಓಕೆನಾ? ಯಾವಾಗಲೂ ನಾರ್ತ್ ಈಸ್ಟ್ ಕಾರ್ನಲ್ಲಿ ವಿಂಡೋಸ್ ಓಪನ್ ಇರಬೇಕು, ಅಲ್ಲಿಂದ ಗಾಳಿ ಬೆಳಕು ಬರಬೇಕು. ವಿಂಡೋಸ್ ಓಪನ್ ಇರಬೇಕು, ನಾರ್ತ್ ಈಸ್ಟ್ ವಿಂಡೋಸು ಓಪನ್ ಇರಬೇಕು. ಕೆಲವ್ರಿಗೆ ಗೊತ್ತಿಲ್ಲ, ನಾನು ಹೇಳ್ತೀನಿ ಪಾಯಿಂಟು. ನಾರ್ತ್ ಈಸ್ಟ್ ಕಾರ್ನರಲ್ಲಿ ವಿಂಡೋಸು ಇದ್ರೆ ಓಪನ್ ಆಗಿ ಬಿಡಬೇಕು. ನಾರ್ತಿಂದ ಫುಲ್ಲು ಪಾಸಿಟಿವ್ ವೈಬ್ರೇಷನು, ಈಸ್ಟಿಂದ ಫುಲ್ ಪಾಸಿಟಿವ್ ವೈಬ್ರೇಷನ್. ವಿಂಡೋಸ್ ಹಾಕಿರ್ತಾರೆ ಏನಕ್ಕೆ? ವಿಂಡೋಗಳು ಓಪನ್ ಮಾಡಬೇಕು, ಸ್ಕ್ರೀನ್ ಹಾಕಬೇಕು. ಕೆಲವು ವಿಂಡೋನೇ ಓಪನ್ ಮಾಡಲ್ಲ, ಚಿಲ್ಕೆ ಹಾಕಿ ಫುಲ್ಲು ಲಾಕ್ ಮಾಡಿ ಫುಲ್ಲು ಸ್ಕ್ರೀನ್ ಹಾಕ್ಬಿಟ್ಟಿರ್ತಾರೆ. ಮತ್ತು ವಿಂಡೋ ಇಕ್ಕಿ ಏನು ಪ್ರಯೋಜನ? ವಿಂಡೋ ಇಕ್ಕಿದ್ರೆ ಬರೀ ಲೈಟ್ ಮಾತ್ರ ಬಂದರೆ ಸಾಕಾಗಲ್ಲ, ಗಾಳಿನೂ ಬರಬೇಕು. ಗಾಳಿ ಬೆಳಕು ಎರಡೂ ಬರಬೇಕು, ಬಂದ್ರೇ ಪಾಸಿಟಿವ್ ವೈಬ್ರೇಷನ್ ನಿಮ್ಮ ಮನೆ ಒಳಗಡೆ ಬರೋದು. ಅವಾಗ ಮನೆಯಲ್ಲಿರೋರಿಗೆಲ್ಲ ಒಳ್ಳೇದಾಗೋದು. ಇದು ಇಂಪಾರ್ಟೆಂಟ್ ಪಾಯಿಂಟು. ವಿಂಡೋಸ್ ಇದ್ದರೆ ಉತ್ತರ ಪೂರ್ವದಲ್ಲಿ ಓಪನ್ ಮಾಡಿ ಬಿಡಿ ಡೇ ಟೈಮಲ್ಲಿ. ಓಕೆನಾ? ನೈಟಲ್ಲಿ ಸೊಳ್ಳೆಗಳು ಬರುತ್ತೆ, ಇದು ಮೆಶಿಲ್ ಅಂದರೆ ಕ್ಲೋಸ್ ಮಾಡಿ. ಓಕೆನಾ? ಡೇ ಟೈಮಲ್ಲಿ ವಿಂಡೋಸಲ್ಲಿ ಓಪನ್ ಮಾಡಿ. ನಿಮಗೆ ಪ್ರೈವಸಿ ಬೇಕಂದ್ರೆ ಒಂದು ಸ್ಕ್ರೀನ್ ಹಾಕಿ, ಮತ್ತು ವಿಂಡೋಸ್ ಮಾತ್ರ ಓಪನಲ್ಲೇ ಇರಬೇಕು. ಓಪನ್ ಇಲ್ಲಾಂದರೆ ಉಸಿರಾಟ ಹೆಂಗೆ ಆಡೋಕ್ಕಾಗತ್ತೆ ಮನೆಯಲ್ಲಿ? ಕೆಲವ್ರಿಗೆ ವಿಂಡೋ ಏನು ಕಿಕ್ಕಿದ್ದಾರೆ ಗೊತ್ತಿಲ್ಲ, ತಪ್ಪುಗಳು ಮಾಡ್ತಾರೆ, ವಿಂಡೋನೇ ಓಪನ್ ಮಾಡಿರಲ್ಲ. ಕೆಲವ್ರ ಮನೇಲಿ ನಾವು ನೋಡ್ತೀವಿ, ಚಿಲ್ಕೆ ಹಾಕಿರೋ ಚಿಲ್ಕೆ ಎಷ್ಟೋ ತಿಂಗಳು ತೆಗ್ದೇ ಇರಲ್ಲ. ವಿಂಡೋಸ್ ಚಿಲ್ಕೆ ಓಪನ್ ಮಾಡಿ, ಅದರಿಂದ ಬೆಳಕು ಮಾತ್ರ ಅಲ್ಲ ಗಾಳಿನೂ ಬರಬೇಕು. ಮನೇಲಿ ಕೂತಿರೋರು ಓಪನ್ ಮಾಡಿ ಕೂತ್ಕೊಳ್ಳಿ, ಉಸಿರಾಟ ಚೆನ್ನಾಗಿರುತ್ತೆ, ಕೂಲಾಗಿ ತಂಪಾಗಿರುತ್ತೆ. ಬರೀ ಬೆಳಕು ಬಂದರೆ ಕೂಲಾಗಿ ತಂಪಾಗಿರಲ್ಲ, ಗಾಳಿ ಬಂದ್ರೆ ಕೂಲಾಗಿ ತಂಪಾಗಿರೋದು. ಈ ಪಾಯಿಂಟ್ಸ್ ಎಲ್ಲ ನೋಡ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನು ಹೇಳ್ತಾ ಇರೋದು.
ನಾರ್ತ್ ಈಸ್ಟಲ್ಲಿ ವಿಂಡೋಸ್ ಓಪನ್ ಮಾಡಬೇಕು. ಓಕೆನಾ? ಈ ಪಾಯಿಂಟ್ಸ್ ಎಲ್ಲ ನೋಟ್ ಮಾಡ್ಕೊಳ್ಳಿ. ಮೈನ್ ಡೋರು ವಾಸ್ಕಾಲ್ ಮಾತ್ರ ಯಾವುದೇ ಕಾರಣಕ್ಕೆ ತೆಗಿಬಾರ್ದು. ಡೋರ್ಸ್ ತೆಗಿಬೋದು. ಅಲ್ಲಿ ವಾಸ್ಕಾಲ್ ಡೋರ್ಸ್ ತಗೊಂಡು ಗೋಡೆ ಕಟ್ಬಿಟ್ಟು ಬೇರೆ ವಾಸ್ಕಾಲ್ ತಗೊಂಬಂದು ಇಕ್ಕಿ. ಲೈಫ್ ಇಂಪಾರ್ಟೆಂಟಾ ವಾಸ್ಕಾಲ್ ಇಂಪಾರ್ಟೆಂಟ್ ನೋಡಿ. ವಾಸ್ಕಾಲ್ ತೆಗ್ಬಿಟ್ರೆ ಮೈನ್ ಡೋರ್ ವಾಸ್ಕಾಲು ಮನೆ ಯಜಮಾನರಿಗೆ ತೊಂದರೆ ಆಗುತ್ತೆ. 6 ತಿಂಗಳಲ್ಲಿ ತೊಂದರೆ ಆಗುತ್ತೆ. ಮನೇಲಿ ಯಾರು ದೊಡ್ಡವರು ಇರ್ತಾರೋ ಅವ್ರು ತೊಂದರೆ ಆಗುತ್ತೆ. ನೀವೇ ನೋಡ್ಕೊಳ್ಳಿ. ಲೈಫ್ ಇಂಪಾರ್ಟೆಂಟಾ ವಾಸ್ಕಾಲ್ ಇಂಪಾರ್ಟೆಂಟಾ? ಡೋರ್ಸ್ ಬಿಚ್ಕೊಳ್ಳಿ, ಬೇರೆ ವಾಸ್ಕಾಲ್ ಆ ಕಡೆ ಇಕ್ಕಿ. ಇವಾಗ ಡೋರ್ ಇಲ್ಲಿ ಇತ್ತು, ಕಿತ್ತು ಬಿಟ್ರಿ ಡೋರ್ಸ್, ಈ ಡೋರ್ಸ್ ಇಲ್ಲಿ ಹಾಕಿ. ವಾಸ್ಕಾಲ್ ಅಲ್ಲೇ ಬಿಟ್ಬಿಟ್ಟು ಇಟ್ಕೆಕಲ್ಲಿ ಕಟ್ಟಿಬಿಡಿ. ಇನ್ನೊಂದು ವಾಸ್ಕಾಲ್ ತಗೊಂಬಂದು ಇಲ್ಲಿ ಇಕ್ಕಿ. ಬೈ ಮಿಸ್ಟೇಕ್ ಏನೋ ಡೋರ್ ಆ ಕಡೆ ಇಕ್ಬಿಟ್ಟಿದ್ದಾರೆ ಅಂದ್ಬಿಟ್ಟು. ಕೆಲವು ವಾಸ್ಕಾಲ್ನ ಪೂಜೆ ಮಾಡಿ ಅನುಷ್ಠಾನ ಮಾಡಿರೋ ವಾಸ್ಕಾಲ್ನ ಕಿತ್ತು ಬಿಡೋದು. ಕಿತ್ತು ಬಿಟ್ರೆ ದೇವರು ಒಬ್ಬರು ಲೈಫ್ನ ಕಿತ್ಕೊಂಡ್ಬಿಡ್ತಾರೆ. ವಿರೋಧ ಹೇಳ್ತಾ ಇದ್ದೀನಿ ಡೈರೆಕ್ಟಾಗಿ. ಈ ಥರ ಎಲ್ಲ ಮಾಡ್ಕೊಬೇಡಿ, ಅದೆಲ್ಲ ಡೇಂಜರು. ಓಕೆನಾ? ಆಮೇಲೆ ಆ ಅಕ್ವೇರಮು ನಾರ್ತ್ ಈಸ್ಟಲ್ಲಿ ಇಕ್ಕಿ ಮೀನು ಸತ್ತೋದ್ರೆ ಮೀನು ತಗೊಂಬಂದು ಹಾಕಿ. ಅದನ್ನ ಸ್ಟಾಪ್ ಮಾಡಬೇಡಿ. ಮೀನ್ ಮೇಲೆ ಬ್ಲೇಮ್ ಹಾಕಿ ನೆಪ ಮಾಡಿ ಅಕ್ವೇರಿಯಂನ ನೀವು ನೋಡೋಕ್ಕೆ ಕಷ್ಟ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ಮೀನ್ ಮೇಲೆ ಬ್ಲೇಮ್ ಆಗಿ ಮೀನು ಸತ್ತೋಯ್ತು, ನಿಮ್ಮ ಕಷ್ಟನ ತಗೊಂಡೋಗಿದೆ, ಅದು ತಿರ್ಗಾ ತಗೊಂಬಂದು ಬಿಡಿ. ಓಕೆನಾ? ಪೂಜಾ ರೂಮ್ ದೀಪಮ್ಮು ಯಾವಾಗೂ ಉರಿತಾ ಇರಬೇಕು. ಎಣ್ಣೆ ಖಾಲಿ ಆಗತ್ತೆ, ಎಣ್ಣೆ ಖರ್ಚಾಗತ್ತೆ ಅಂದ್ಬಿಟ್ಟು ನೆಪ ಇಕ್ಬಿಟ್ಟು ಅದನ್ನ ದೀಪಮ್ಮು ಉರ್ಸೋದೇ ಇರಬೇಡಿ. ದೀಪಮ್ ಉರಿದ್ರೆ ನಿಮಗೆ ಎಲ್ಲ ಪಾಸಿಟಿವ್ ಆಗುತ್ತೆ, ಎಲ್ಲ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ, ಎಲ್ಲರಿಗೂ ಒಳ್ಳೆದಾಗುತ್ತೆ. ಆಮೇಲೆ ನಾರ್ತ್ ಈಸ್ಟ್ ಕಾರ್ನರು ಯಾವಾಗೂ ನೀಟಾಗಿ ಇಟ್ಕೊಳ್ಳಿ. ಮನೆಯೆಲ್ಲ ಒರೆಸಿ ನಾರ್ತ್ ಈಸ್ಟ್ ಕಾರ್ನರನ್ನು ಒರೆಸಿ ಮುಡಿಸಿ ಎಲ್ಲ ಮಾಡಿಕೊಂಡು ಕ್ಲೀನಾಗಿ ನೀಟಾಗಿ ಇಟ್ಕೊಳ್ಳಿ. ಹಾಲಲ್ಲಿ ಲೈಟ್ ವೈಟಾಗಿ ಇರಬೇಕು. ಎಲ್ಲ ನೀಟಾಗಿ ಇಟ್ಕೊಬೇಕು. ನಾರ್ತ್ ಈಸ್ಟ್ ಕಾರ್ನರಲ್ಲೇ ಪವರ್ ಬರೋದು, ಇಲ್ಲೇ ಪವರ್ ಬರೋದು. ಇಲ್ಲಿಂದ ಮನೆಯೆಲ್ಲ ಪವರ್ ಬರುತ್ತೆ, ಇಲ್ಲಿ ಸೌತ್ ವೆಸ್ಟ್ ಕಾರ್ನರ್ ಪವರ್ ಹೋಗುತ್ತೆ. ಇನ್ನೊಂದು ಆ ಕಾರ್ನರು ಮಾತಾಡ್ತೀನಿ ಇವಾಗ. ಬೇರೆ ಕಾರ್ನರ್ಸ್ ನಾರ್ತ್ ಈಸ್ಟ್ ವಿಂಡೋಸು ಓಪನ್ ಮಾಡ್ಕೊಳ್ಳಿ. ಇಷ್ಟು ಪಾಯಿಂಟ್ಸ್. ಓಕೆನಾ? ಇವಾಗ ನಾವು ಸೌತ್ ಈಸ್ಟ್ದು ಮಾತಾಡೋಣ. ಎಲ್ಲ ನೋಟ್ ಮಾಡ್ಕೊಂಡ್ರಲ್ಲ, ಬರ್ಕೊಳ್ಳಿ. ನಾನು ಅಳಿಸ್ತೀನಿ ಇವಾಗ. ಸೌತ್ ಈಸ್ಟ್ದು ಮಾತಾಡೋಣ. ಇವಾಗ ಸೌತ್ ಈಸ್ಟು ಅಗ್ನಿ ಮೂಲೆ ಅಂತಾರಲ್ಲ ಅದು. ಇವಾಗ ನಿಮ್ಮ ಮನೆ 4 ಭಾಗನಾ? ಈಸ್ಟು, ವೆಸ್ಟು, ನಾರ್ತು, ಸೌತು, ನಾರ್ತ್ ಈಸ್ಟು, ಸೌತ್ ಈಸ್ಟು, ಸೌತ್ ವೆಸ್ಟು, ನಾರ್ತ್ ವೆಸ್ಟು 4 ಭಾಗ ಮಾಡ್ಬೇಕು ನಿಮ್ಮ ಮನೆ. ಇದು ಈಶಾನ್ಯ, ಇದು ಆಗ್ನೇಯ, ಇದು ನೈಋತ್ಯ, ಇದು ವಾಯುವ್ಯ, ಇದು ಬ್ರಹ್ಮಸ್ಥಾನ. ನೋಡಿ, ಇದು ಆಯ್ತು. ನಾರ್ತ್ ಈಸ್ಟ್ ಇವಾಗ ಮಾತಾಡಿದೆ. ನಾರ್ತ್ ಈಸ್ಟ್ ಆಯ್ತು ಇವಾಗ. ಓಕೆನಾ? ನಾರ್ತ್ ಈಸ್ಟ್ ಓಕೆ ಆಯ್ತು. ನಾರ್ತ್ ಈಸ್ಟ್ ಓಕೆ, ನಾರ್ತ್ ಆಯ್ತು. ಇವಾಗ ಸೌತ್ ಈಸ್ಟ್ ಮಾತಾಡೋಣ. ಸೌತ್ ಈಸ್ಟ್ ಬಂದು ಕಿಚನ್ನು. ಸೌತ್ ಈಸ್ಟ್ ಬಂದು ಕಿಚನ್ನು. ಕಿಚನಲ್ಲಿ ಏನೇನು ತಪ್ಪುಗಳು ಮಾಡ್ತಾರೆ ತಿಳಿಸ್ಬಿಡ್ತೀನಿ. ಇಲ್ಲಿ ಒಂದು ದಕ್ಷಿಣ ಆಗ್ನೇಯಲ್ಲಿ ಒಂದು ವಿಂಡೋ ಇರುತ್ತೆ. ಈ ವಿಂಡೋನ ಯಾವಾಗಲೂ ಓಪನಲ್ಲಿ ಇರಬೇಕು. ಒಂದು ಮೆಶ್ ಹಾಕ್ಬಿಟ್ಟು ಅಲ್ಲಿ ಓಪನ್ ಬಿಡಬೇಕು. ಇಲ್ಲಿ ಈ ವಿಂಡೋ ಇರುತ್ತೆ, ಇಲ್ಲಿ ವಿಂಡೋ ಇಲ್ಲ ಡೋರ್ ಇರುತ್ತೆ. ಡೋರ್ ಇದ್ರೆ ಓಪನ್ ಎಲ್ಲ ಬಿಡಬೇಕು, ಅಡುಗೆ ಮಾಡೋವಾಗಲ್ಲ. ಏನು ಪ್ಲಸ್ ಪಾಯಿಂಟ್ ಅಂದರೆ ಜನರಿಗೆ ಗೊತ್ತಿಲ್ಲ, ತಿಳಿಸ್ತೀನಿ ನೋಡಿ. ಗೊತ್ತಿಲ್ಲ ಅಂದರೆ ನನ್ನ ಪಾಯಿಂಟಲ್ಲಿ ಇವಾಗ ಅರ್ಥ ಮಾಡ್ಕೊಳ್ಳಿ. ಆಗ್ನೇಯ ದಿಕ್ಕಲ್ಲಿರೋ ಇಲ್ಲಿ ಇರೋ ವಿಂಡೋನ ನೀವು ಏನು ಮಾಡಬೇಕು, ಯಾವಾಗಲೂ ಓಪನಲ್ಲಿ ಇಕ್ಕಿರ್ಬೇಕು. ಒಂದು ಮೆಶ್ ಹಾಕ್ಬೇಕಲ್ಲಿ ಓಪನ್. ಇಲ್ಲಿ ಓಪನ್ ಇದ್ರೆ ದಕ್ಷಿಣ ಆಗ್ನೇಯದಿಂದ ಫುಲ್ ಪವರ್ ಬರುತ್ತೆ. ಇಲ್ಲಿ ಲೇಡೀಸು ಕೆಲಸ ಮಾಡೋರಿಗೆ ಅಡುಗೆ ಮಾಡಿದ್ರೆ ಅಡುಗೆ ಮಾಡುವಾಗ ಟಯರ್ಡ್ ಆಗಲ್ಲ, ಅಡುಗೆ ರುಚಿಯಾಗಿ ಬರುತ್ತೆ. ಅವ್ರು ಮಾಡೋ ಅಡುಗೆ ಎಲ್ಲರೂ ಚೆನ್ನಾಗಿದೆ ಅಂದ್ಬಿಟ್ಟು ಊಟ ಮಾಡ್ತಾರೆ, ಅವ್ರಿಗೂ ನಿಮ್ದಿರುತ್ತೆ. ಕೆಲವು ಮನೇಲಿ ನೋಡಿ, ಇದು ದಕ್ಷಿಣ ಆಗ್ನೇಯ ಓಪನ್ ಇರುತ್ತೆ, ವಿಂಡೋ ಓಪನ್ ಇರುತ್ತೆ, ಡೋರ್ ಇದ್ರೆ ಓಪನ್ ಮಾಡ್ತಾರೆ, ಬರೀ ಚೂಟಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ, ಟಯರ್ಡ್ ಆಗಲ್ಲ. ಅವ್ರ ಮನೇಲಿ ದಕ್ಷಿಣ ಆಗ್ನೇಯದ ವಿಂಡೋ ಓಪನ್ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ವಾಸ್ತುವರ ಹತ್ರ ಕೈಲಿರ್ತಾರೆ, ನಾವು ತಿಳಿಸಿರ್ತೀವಿ. ಕೆಲವು ಮನೆಯಲ್ಲಿ ಆ ವಿಂಡೋ ಇರುತ್ತೆ, ಚಿಲ್ಕ ಹಾಕ್ಬಿಟ್ಟಿರ್ತಾರೆ, ಗ್ಲಾಸ್ ಇರುತ್ತೆ, ಅದಕ್ಕೆ ಚಿಲ್ಕ ಹಾಕ್ಬಿಟ್ಟಿರ್ತಾರೆ. ಗಾಳಿ ಬೆಳಕು ಮಾತ್ರ ಬರುತ್ತೆ. ಬೆಳಕು ಮಾತ್ರ ಬಂದರೆ ವೇಸ್ಟು. ವಾಸ್ತು ಅವರು ಪ್ರಕಾರ ನಾನು ಹೇಳ್ತಾ ಇರೋದು ಕೇಳ್ಕೊಳ್ಳಿ, ಗಾಳಿ ಬೆಳಕು ಎರಡೂ ಬರಬೇಕು. ಇಲ್ಲಿ ಗಾಳಿ ಬಂದರೆ ಇವ್ರಿಗೆ ಕಿಚನ್ನಲ್ಲಿ ಮಾಡೋವ್ರಿಗೆ ಲೇಡೀಸ್ಗೆ ಅಲ್ಲಿಂದ ಉಚ್ಚ ಸ್ಥಾನದಿಂದ ಪವರ್ ಬರುತ್ತೆ, ಅವ್ರಿಗೆ ಟಯರ್ಡ್ ಆಗಲ್ಲ ಅಂದರೆ ಕೆಲಸ ಆರಾಮಾಗಿ ಎಷ್ಟೊತ್ತನ ಮಾಡ್ಬೋದು. ಅಡುಗೆ ಯಾವಾಗಲೂ ಟಯರ್ಡ್ ಆಗಿಲ್ಲ ಅಂದರೆ ಅಡುಗೆ ರುಚಿಯಾಗಿ ಬರುತ್ತೆ, ಎಲ್ಲನೂ ಚೆನ್ನಾಗಿರುತ್ತೆ. ಈ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಓಕೆನಾ? ವಿಂಡೋ ನಾವು ಇನ್ಫಾರ್ಮ್ ಮಾಡಿರ್ತೀವಿ, ಕೊಡಿ ಅಂದ್ಬಿಟ್ಟು ಕೊಟ್ಟಿರ್ತಾರೆ, ಕಾಂಟ್ರಾಕ್ಟರ್ಸು ಕೊಟ್ಟಿರ್ತಾರೆ. ಮನೆ ಕಟ್ಟಿರ್ತೀರ, ಆ ವಿಂಡೋನ ಚಿಲ್ಕೆ ಹಾಕಿ ಇಕ್ಬಿಟ್ಟಿರ್ತೀರ, ಚಿಲ್ಕೆನೇ ತೆಗ್ದಿರಲ್ಲ. ಆ ಚಿಲ್ಕೆ ಮೇಲೆ ಹಂಗೆ ಧೂಳು ಕೂತಿರ್ತದೆ, ಯಾಕೆಲ್ಲಿ ಯೂಸೇ ಮಾಡಿರಲ್ಲ. ಚಿಲ್ಕೆನ ಓಪನ್ ಮಾಡಿ ಗಾಳಿ ಬರಬೇಕು, ಅದನ್ನ ಯೂಸ್ ಮಾಡ್ಕೊಳ್ಳಿ. ಗೊತ್ತಿಲ್ಲ ತಪ್ಪು ಮಾಡಿದ್ರೆ ಇವತ್ತು ಗೊತ್ತು ಮಾಡ್ಕೊಳ್ಳಿ. ನಾವು ಇನ್ಫಾರ್ಮ್ ಮಾಡಿದ್ಮೇಲೂ ಹಂಗೆ ಮಾಡಿದ್ರೆ ಅದು ದೋಷಕ್ಕೆ ಹೋಗುತ್ತೆ. ಗೊತ್ತಿಲ್ಲದ ಮಾಡಿಬಿಟ್ಮೇಲೆ ದೋಷಕ್ಕೆ ಅಷ್ಟು ಹೋಗಲ್ಲ, ಗೊತ್ತಿದ್ದು ಮಾಡಿದ್ರೆ ದೋಷಕ್ಕೆ ಹೋಗುತ್ತೆ. ನಿಮ್ಮ ಆರೋಗ್ಯ ನೀವೇ ಹಾಳು ಮಾಡ್ಕೊತೀರ.
ಓಕೆನಾ. ಇವಾಗ ಸೌತ್ ಈಸ್ಟ್ ಕಾರ್ನರ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಪಾಯಿಂಟ್ಸು ನೋಟ್ ಮಾಡ್ಕೊಳ್ಳಿ. ಏನದು ಸೌತ್ ಈಸ್ಟ್ ಕಾರ್ನರ್, ಫಸ್ಟ್ ಪಾಯಿಂಟ್ ನಾನು ಬರೀತೀನಿ, ಲೆಕ್ಕ ಮಾಡ್ಕೊಳ್ಳಿ. ಸೌತ್ ಈಸ್ಟ್ ಕಾರ್ನರ್ ವಿಂಡೋ ಓಪನ್ ಆಗಿರಬೇಕು. ಸೌತ್ ಈಸ್ಟ್ ಕಾರ್ನರ್ ವಿಂಡೋ ಓಪನ್ ಆಗಿರಬೇಕು. ಎರಡನೇ ಪಾಯಿಂಟು ಹಂಗೆ ಹೇಳ್ಕೊಂಬರ್ತೀನಿ. ಯಾವುದೇ ಕಾರಣಕ್ಕೂ ಕಿಚನಲ್ಲಿ ಯುಟಿಲಿಟಿ ಮಾಡಬೇಡಿ. ಅಗ್ನಿ ಮೂಲೆಯಲ್ಲಿ ಸೌತ್ ಈಸ್ಟ್ ಕಾರ್ನರಲ್ಲಿ ನೋ ಯುಟಿಲಿಟಿ. ಸೌತ್ ಈಸ್ಟ್ ಕಾರ್ನರ್ ನೋ ಯುಟಿಲಿಟಿ. ಇಲ್ಲಿ ಯುಟಿಲಿಟಿ ಮಾಡಲೇಬಾರ್ದು. ಸೌತ್ ಈಸ್ಟ್ ಕಾರ್ನರಲ್ಲಿ ಕೆಲವರು ಕಿಚನಲ್ಲಿ ಇಲ್ಲಿ ಇವಾಗ ಸಿಂಕ್ ಹಾಕಿರ್ತೀರಾ, ಇಲ್ಲಿ ಸಿಂಕ್ ಹಾಕಿರ್ತೀರಾ, ಇಲ್ಲಿ ಸ್ಟವ್ ಇಕ್ತೀರಾ, ಓಕೆ, ಇಲ್ಲಿ ಸಿಂಕ್ ಇಕ್ತೀರಾ, ಓಕೆ. ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಯುಟಿಲಿಟಿ ಮಾಡಬೇಡಿ. ಇಲ್ಲಿ ನೋ ಯುಟಿಲಿಟಿನೇ ಮಾಡಬೇಡಿ. ಪಾಯಿಂಟ್ ತುಂಬ ಇಂಪಾರ್ಟೆಂಟು. ಯುಟಿಲಿಟಿನೇ ಮಾಡಬಾರ್ದು. ಯುಟಿಲಿಟಿ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಫುಲ್ಲು ನೀರು ಖರ್ಚು ಮಾಡ್ತೀರಾ. ನೀರು ಎಷ್ಟು ಖರ್ಚು ಮಾಡ್ತೀರಾ ಅಷ್ಟು ಆರೋಗ್ಯ ಹೋಗ್ಬಿಡುತ್ತೆ. ಜಾಸ್ತಿ ನೀರು ಖರ್ಚು ಮಾಡಿದ್ರೆ ಜಾಸ್ತಿ ಆರೋಗ್ಯ ಹೋಗ್ಬಿಡುತ್ತೆ. ನೀರು ಖರ್ಚೇ ಮಾಡಬಾರ್ದು. ಅಲ್ಲಿ ಹೋಗ್ಬಿಟ್ಟು ಸಾಮಾನು ಹಾಕ್ಬಿಡೋದು, ಕೆಲಸದವ್ರು ಬಂದರೆ ಫುಲ್ಲು ನೀರು ಖರ್ಚು ಮಾಡೋದು. ಇನ್ನೂ ಕೆಲವ್ರು ಏನು ಮಾಡಿಬಿಟ್ಟಿರ್ತಾರೆ, ಇಲ್ಲಿ ವಾಷಿಂಗ್ ಮಿಷಿನಿಗೆ ಬಿಟ್ಟಿರ್ತಾರೆ. ಯಾವುದೇ ಕಾರಣಕ್ಕೂ ಅಗ್ನಿ ಕೋಣೆಯಲ್ಲಿ ವಾಷಿಂಗ್ ಮಿಷಿನ್ ಇಕ್ಲೇಬೇಡಿ. ನೀರು ಜಾಸ್ತಿ ಖರ್ಚಾಗುತ್ತೆ, ಆರೋಗ್ಯ ಹೋಗ್ಬಿಡುತ್ತೆ. ಹೋಗಿ ಹಾಸ್ಪಿಟ್ಲು, ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಫುಲ್ಲು ಖರ್ಚು ಮಾಡ್ತಾ ಇರ್ತೀರ, ರೆಡಿನೇ ಆಗಲ್ಲ, ತಿರ್ಗಾ ಹೋಗ್ತಾನೆ ಇರ್ತೀರ. ಅಂಥ ಮನೇಲಿ ಯಾರ್ಯಾರ ಮನೇಲಿ ಇಲ್ಲಿ ಯುಟಿಲಿಟಿ ಕೆಡ್ತೀರಾ ಖರ್ಚು ಮಾಡ್ತಾ ಇರ್ತಾರೆ. ಎಲ್ಲಿ ಯುಟಿಲಿಟಿ ಇಕ್ಬೋದಂದರೆ ನೋಡಿ, ಇಲ್ಲೊಂದು ಜಾಗ ಇದೆ, ಪೂರ್ವ ಮಧ್ಯದಲ್ಲಿ ಇಲ್ಲಿ ಇಕ್ಬೋದು ಯುಟಿಲಿಟಿ. ಇಲ್ಲಿ ಯುಟಿಲಿಟಿ ಇಕ್ಬೋದು, ಇಲ್ಲಿ ಇಕ್ಬೋದು ಯುಟಿಲಿಟಿ, ಓಕೆನಾ. ಇಲ್ಲಿ ಇಕ್ಬೋದು ಯುಟಿಲಿಟಿ ಇಲ್ಲಿ ಇಕ್ಬೋದು. ಆಮೇಲೆ ದಕ್ಷಿಣ ಮಧ್ಯದಲ್ಲಿ ಇಲ್ಲಿ ಇಕ್ಬೋದು ಯುಟಿಲಿಟಿ. ಇಲ್ಲಿ ನೀವು ನೀರು ಯುಟಿಲಿಟಿ ಇಟ್ಕೊಂಡು ಇಲ್ಲಿ ನೀರು ಸಾಮಾನು ಎಲ್ಲ ತೊಳಿಬೋದು. ಇಲ್ಲೂ ಮಧ್ಯದಲ್ಲಿ ಇದು ಫಸ್ಟ್ ಆಪ್ಷನ್, ಇದು ಸೆಕೆಂಡ್ ಆಪ್ಷನ್. ಇಲ್ಲಿ ಮಾತ್ರ ಮಾಡಲೇಬಾರ್ದು, ಡೇಂಜರ್ ಅದು. ರೆಡ್ ಎಲ್ಲ ಹಾಕಿದ್ದೀನಲ್ಲ, ಇದು ಮಾತ್ರ ಮಾಡಲೇಬಾರ್ದು ಯುಟಿಲಿಟಿ, ಓಕೆನಾ. ಇಲ್ಲಿ ಎರಡು ಜಾಗದಲ್ಲಿ ನೀವು ಮಾಡ್ಬೋದು, ಇಲ್ಲೊಂದು ಮಾಡ್ಬೋದು. ಅಲ್ಲಿ ನೀವು ನೀರೆಲ್ಲ ಖರ್ಚು ಮಾಡಿದ್ರೆ ಏನು ಆರೋಗ್ಯ ಇದಾಗಲ್ಲ. 95% ಮನೇಲಿ ಹಿಂಗೆ ಮಾಡಿರೋದು, ಓಕೆನಾ. ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಆಮೇಲೆ ಇವಾಗ ಇದು ಆಗ್ನೇಯದು ದಕ್ಷಿಣ ಕಾರ್ನರ್ದು ಬರಿತೀನಿ. ಏನು ನೋ ಯುಟಿಲಿಟಿ ಗೊತ್ತಾಯ್ತಲ್ಲ, ಯುಟಿಲಿಟಿ. ಆಮೇಲೆ ನೀವು ಇದು ಡೋರ್ ಎಂಟ್ರಿ. ಇವಾಗ ಎಂಟ್ರಿ ಇಲ್ಲಿ ಕೊಡ್ತೀರಾ ಅಂದರೆ ಈ ಕಾರ್ನರ್ಲ್ಲಿ ಕೊಡಿ ಡೋರು, ಹಿಂಗೋಗೋ ಥರ. ನೀವೇನ ಇದು ಇಕ್ಕಿದ್ರೆ ಡೋರ್ ಇಕ್ಕಿಲ್ಲ, ಒಂದು ವಾಚ್ ಕಾಲ್ ಇಕ್ಕಲ್ಲ ಅಂದರೆ ಒಂದು ಆರ್ಚ್ ಥರ ಮಾಡ್ಕೊಬೋದು. ನೀವು ಇಲ್ಲಿ ಆರ್ಚ್ ಥರ ಮಾಡ್ಕೊಬೋದು. ಅಲ್ಲಿ ಡೋರ್ ಇಕ್ಕಲ್ಲ, ವಾಚ್ ಕಾಲ್ ಇಕ್ಕಲ್ಲ ಅಂದರೆ, ಒಂದು ಮೈನ್ ಡೋರ್ ಇಕ್ಕಲ್ಲ ಅಂದರೆ ಇಲ್ಲಿ ಆರ್ಚ್ ಥರ ಮಾಡ್ಕೊಬೋದು ಎಂಟ್ರಿ, ಓಕೆನಾ. ಇನ್ನೊಂದು ಕಿಚನಲ್ಲಿ ನೀವು ಮಾಡೋ ತಪ್ಪೇನೆಂದರೆ ಈ ಸಿಂಕ್ನ ಇಲ್ಲೇ ಇಕ್ಬೇಕು. ಏನಕ್ಕೆ ಇಲ್ಲೇ ಇಕ್ಬೇಕು ಅನ್ನೋದು ಜನರಿಗೆ ಗೊತ್ತಿಲ್ಲ, ಗೊತ್ತು ಮಾಡ್ಕೊಳ್ಳಿ. ಇವತ್ತು ಡಿಸ್ಕಷನ್ ನಮ್ಗೆ ಗೊತ್ತಾಗುತ್ತೆ. ಇದು ನಾರ್ತ್ ಈಸ್ಟ್, ಇದು ಈ ಕಿಚನ್ ಲೆಕ್ಕ ಮಾಡ್ಕೊಂಡ್ರೆ ಇದು ಕಿಚನ್ಗೆ ಈಶಾನ್ಯ ಕೋಣೆ ಆಗುತ್ತೆ, ನಾರ್ತ್ ಈಸ್ಟ್ ಆಗುತ್ತೆ ಈ ಮೂಲೆ. ಇವಾಗ ಹೆಂಗೆ ನಾರ್ತ್ ಈಸ್ಟ್ ಆಯಿತು, ಈ ಕಿಚನ್ಗೆ ಇದು ನಾರ್ತ್ ಈಸ್ಟ್ ಆಗುತ್ತೆ. ನಾರ್ತ್ ಈಸ್ಟಲ್ಲಿ ನೀರು ಇರಬೇಕು, ಅದಕ್ಕೆ ನಾವು ಇಲ್ಲಿ ಸಿಂಕ್ ಇರಬೇಕು ಅನ್ನೋದು. ಈ ಕಿಚನ್ಗೆ ಇದು ಸೌತ್ ಈಸ್ಟ್ ಆಗುತ್ತೆ. ನಿಮ್ಮ ಮನೆಗೆ ಸೌತ್ ಈಸ್ಟ್ ಅಂದರೆ ನಿಮ್ಮ ಕಿಚನ್ಗೆ ಇದು ಸೌತ್ ಈಸ್ಟ್ ಆಗುತ್ತೆ. ಆವಾಗ ಅದಕ್ಕೆ ಇಲ್ಲಿ ಬೆಂಕಿ ಇರಬೇಕು ಅನ್ನೋದು. ಇಲ್ಲಿ ಬೆಂಕಿ ಹೊಡೆದ್ರೆ ನಿಮ್ಮ ಮನೆಗೆ ಒಂದು ಇಗ್ನೈಟ್ ಆಗೋ ಥರ ಚೆನ್ನಾಗಿ ಒಂದು ಪವರ್ ಇರುತ್ತೆ, ಎಲ್ಲ ಚೆನ್ನಾಗಿ ಎಲ್ಲ ಕೆಲಸಗಳಾಗತ್ತೆ ಅಂದ್ಬಿಟ್ಟು ಇಲ್ಲಿ ನಾವು ರೆಕಮೆಂಡ್ ಮಾಡೋದು. ಪಕ್ಕದಲ್ಲಿ ಯುಟಿಲಿಟಿ ಮಾಡಬಾರ್ದು, ಓಕೆನಾ. ಆಮೇಲೆ ಅದೇ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಸ್ಟವ್ ಆ್ಯಂಡ್ ಸಿಂಕ್ ಕರೆಕ್ಟ್ ಲೊಕೇಶನ್ ಇರಬೇಕು. ಕೆಲವ್ರು ಏನು ಮಾಡ್ತಾರೆ, ಇಲ್ಲಿ ಸಿಂಕ್ ಇಕ್ಕಲ್ಲ, ಈ ಕಡೆ ಇಕ್ಬಿಡೋದು ನೈಋತ್ಯ ಕಾರ್ನರ್ನಲ್ಲಿ ಇಲ್ಲಿ ಇಕ್ಲೇಬಾರ್ದು, ಇಲ್ಲಿಗೆ ಬಿಡೋದು. ಇಲ್ಲಿಗೆ ಬಿಟ್ಟು ಇದು ಮಾಡೋದು ಏನು, ನೀರು ಖರ್ಚು ಮಾಡೋದು. ನೈಋತ್ಯ ಕಾರ್ನರ್ ನೀರು ಖರ್ಚು ಮಾಡ್ಬಾರ್ದು. ಅದಕ್ಕೆ
ಈಶಾನ್ಯ ಕಾರ್ನರಲ್ಲೇ ಇರಬೇಕು ಸಿಂಕ್. ಇದು ಕಿಚನ್ ಈಶಾನ್ಯ ಕಾರ್ನರ್, ಇದು ಅಗ್ನಿ ಕಾರ್ನರ್, ಇದು ಪ್ರಾಬ್ಲಮ್ಸ್. ಸೊ ಸ್ಟವ್ ಸಿಂಕು ಕರೆಕ್ಟ್ ಲೊಕೇಶನ್ ಇರಬೇಕು. ಆಮೇಲೆ ಸ್ಟೋರ್ ಬೇಕಂದ್ರೂ ಇಲ್ಲಿ ದಕ್ಷಿಣ ಇದಕ್ಕೆ ಇಲ್ಲಿ ಇಕ್ಬೇಕು. ಸ್ಟೋರ್ ಬೇಕಂದ್ರೆ ಇಲ್ಲಿ ಇಟ್ಕೊಳ್ಳಿ. ಸ್ಟೋರ್ ಬಂದು ಪಶ್ಚಿಮ ಇಲ್ಲ ದಕ್ಷಿಣ ಗೋಡೆ ಮೇಲೆ ಇರಬೇಕು. ಸ್ಟೋರ್ ಆನ್ ವೆಸ್ಟ್ ವಾಲ್. ಸ್ಟೋರ್ ಆನ್ ವೆಸ್ಟ್ ವಾಲ್. ಸ್ಟೋರು ವೆಸ್ಟ್ ದಕ್ಷಿಣ ಮೇಲೆ ಭಾರ ಬಿಡ್ಬೋದು. ನೀವು ಯಾವ್ದಾರ ರೂಮ್ ತಗೊಳ್ಳಿ, ಪಶ್ಚಿಮ ದಕ್ಷಿಣ ಮೇಲೆನೆ ಭಾರ ಬಿಡಬೇಕು. ಉತ್ತರ ಪೂರ್ವ ಮೇಲೆ ಭಾರ ಬಿಡಬಾರ್ದು. ಸೊ ಇದು ದಕ್ಷಿಣ ಗೋಡೆ ಹತ್ರ ನೀವು ಭಾರ ಬಿಡೋಕ್ಕೆ ಸ್ಟೋರ್ ಮಾಡ್ಕೊಂಡು ಲೋಡ್ ಎಲ್ಲ ಆಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ? ಸ್ಟೋರ್ ಆನ್ ವೆಸ್ಟ್ ವಾಲ್. ಓಕೆನಾ? ಇದು ಪಾಯಿಂಟ್ ಮಾಡ್ಕೊಳ್ಳಿ. 5th ಪಾಯಿಂಟು, ಎಂಟ್ರಿ ಬಂದು ಆರ್ಚ್ ಎಂಟ್ರಿ ಒಳ್ಳೇದು. ಆರ್ಚ್, ನೋ ಡೋರ್. ಕಿಚನ್ಗೆ ಕಿಚನ್ ಎಂಟ್ರಿ ಬೈ ಆರ್ಚ್, ನೋ ಡೋರ್, ದೋಷ ಇರಲ್ಲ. ಆರ್ಚ್ ಎಂಟ್ರಿ ಕಿಚನ್ ಬೈ ಆರ್ಚ್, ನೋ ಡೋರ್. ಇಲ್ಲಿ ಒಂದು ಆರ್ಚ್ ಕೊಟ್ಬಿಡಿ, ಆರ್ಚ್ ಥರ ಎಂಟ್ರಿ ಮಾಡ್ಕೊಳ್ಳಿ. ಡೋರ್ ಇಕ್ಬೇಡಿ, ಅವಾಗ ಏನು ದೋಷ ಬರಲ್ಲ. ಡೋರ್ ಇಕ್ಕಿದ್ರೇ ವಾಚ್ ಕಾಲಿಕ್ಕಂದು ದೋಷ ಬರುತ್ತೆ ಕಿಚನ್ಗೆ. ಓಕೆನಾ? ಇವಾಗ ಇಷ್ಟು ಸೌತ್ ಈಸ್ಟ್ ಕಾರ್ನರ್ ಆಯಿತು. ಇವಾಗ ನಾನು ನಾರ್ತ್ ಈಸ್ಟ್ ಮಾತಾಡಿದೆ, ಸೌತ್ ಈಸ್ಟ್ ಮಾತಾಡಿದೆ. ಸೌತ್ ಈಸ್ಟಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಮಾಡಲೇಬೇಡಿ ನೀವು. ಇದು ಯುಟಿಲಿಟಿ ಇಲ್ಲೊಂದು ಮಾಡಿ, ಪೂರ್ವ ಮಧ್ಯದಲ್ಲಿದೆ, ದಕ್ಷಿಣ ಮಧ್ಯದಲ್ಲಿ ಇದೆ ಯುಟಿಲಿಟಿ, ಅಲ್ಲಿ ಮಾಡ್ಕೊಳ್ಳಿ. ಎಲ್ಲ ಜನ ಮಾಡೋದು ಮಿಸ್ಟೇಕ್ ಇದೆ. ಓಕೆನಾ? ಮಿಸ್ಟೇಕ್ ಮಾಡಬೇಡಿ. ಅದು ಇರೋದು ನಾನು ಇನ್ಫಾರ್ಮ್ ಮಾಡ್ತೀನಿ. 95% ಮಾಡಿರ್ತಾರೆ, ಆರೋಗ್ಯ ಹೊಟ್ಟೋಗಿರುತ್ತೆ, ಇವಾಗ ಹಾಸ್ಪಿಟಲ್ಗೆ ಬಿಲ್ ಕಟ್ತಾ ಇರ್ತಾರೆ. ಸೊ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಓಕೆನಾ? ಇವಾಗ ಸೌತ್ ಈಸ್ಟ್ ಆಯಿತು. ಇವಾಗ ನೆಕ್ಸ್ಟು ಸೌತ್ ವೆಸ್ಟ್ ಬರೋಣ. ಸೌತ್ ವೆಸ್ಟ್ ಕಾರ್ನರ್ ಬರೋಣ. ಇವಾಗ ಅಲ್ಸ್ಬಿಟ್ಟು ತಿರ್ಗಾ ಬರೋಣ ಕ್ಲೀನಾಗಿ, ಅವಾಗ ಅರ್ಥ ಆಗತ್ತೆ. ಇವಾಗ ಅಲ್ಸೋದಲ್ಲೂ ನಾವು ಇದು ಮಾಡ್ಕೊಬಾರ್ದು, ಸೋಕಾಸಿ ಮಾಡ್ಕೊಬಾರ್ದು. ಅಲ್ಸ್ಬಿಟ್ಟು ಬರಿತಾ ಇರಬೇಕು, ಅವಾಗ ನಿಮ್ಗೆ ಅರ್ಥ ಆಗತ್ತೆ. ನಾನು ಬರೀ ಮಾತಲ್ಲಿ ಹೇಳಿದ್ರೆ ಕನ್ಫ್ಯೂಸ್ ಆಗ್ಬಿಡ್ತೀರಾ. ನೀವು ಕನ್ಫ್ಯೂಸ್ ಆದರೆ ಏನು ವೇಸ್ಟು. ನಾವು ಕನ್ಫ್ಯೂಸ್ ಆಗಬಾರ್ದು, ಅದಕ್ಕೆ ಒಂದೊಂದು ಕೋರ್ನೆದು ದಿನ ತೋರಿಸ್ತಾ ಇದ್ದೀವಿ. ಇವಾಗ ನಾನು ನೈಋತ್ಯ ಕಾರ್ನರ್ ತೋರಿಸ್ತೀನಿ. ಇವಾಗ ನಿಮ್ಮ ಮನೆ 4 ಕಾರ್ನರ್ ಇರುತ್ತೆ. ಇದು ಈಸ್ಟ್, ಪೂರ್ವ, ವೆಸ್ಟ್, ಪಶ್ಚಿಮ, ಉತ್ತರ, ದಕ್ಷಿಣ. ಓಕೆನಾ? ಇದು ನಾರ್ತ್ ಈಸ್ಟು, ಇದು ಸೌತ್ ಈಸ್ಟು, ಇದು ಸೌತ್ ವೆಸ್ಟು, ಇದು ನಾರ್ತ್ ವೆಸ್ಟು. ನಿಮ್ಮ ಮನೆ 4 ಕಾರ್ನರ್ ಮಾಡ್ಕೊಬೇಕು. ಓಕೆನಾ? ಇವಾಗ ನಾರ್ತ್ ಈಸ್ಟು ಓಕೆ ಮಾಡಿದೆ, ಸೌತ್ ಈಸ್ಟು ಓಕೆ ಮಾಡಿದೆ. ಇವಾಗ ಸೌತ್ ವೆಸ್ಟ್ ಬರೋಣ. ಸೌತ್ ವೆಸ್ಟಲ್ಲಿ ಇದು ಮನೆ ಪವರ್ಫುಲ್ ಕಾರ್ನರ್ ಅಂದರೆ ಯಾವುದು? ಸೌತ್ ವೆಸ್ಟ್ ಕಾರ್ನರ್. ಹೌಸು ಪವರ್ಫುಲ್ ಕಾರ್ನರ್, ಸೌತ್ ವೆಸ್ಟ್ ಕಾರ್ನರ್. ಸೌತ್ ವೆಸ್ಟ್ ಪವರ್ಫುಲ್ ಕಾರ್ನರ್ ಆಫ್ ದಿ ಹೌಸ್. ಪವರ್ಫುಲ್ ಕಾರ್ನರ್ ಆಫ್ ದಿ ಹೌಸ್. ಮನೆ ಪವರ್ಫುಲ್ ಕಾರ್ನರ್ ಇದು ಯಾವುದು? ಸೌತ್ ವೆಸ್ಟ್. ಇದು ಈ ಕಾರ್ನರ್ ನೀವು ಇದನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಬೇಕು. ಹೆಂಗೆ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಇವತ್ತು. ನೋಡಿ, ಇಲ್ಲಿ ನಾರ್ತ್ ಈಸ್ಟಲ್ಲಿ ಬರೋ ಪವರ್ ಇಲ್ಲಿ ಬರುತ್ತೆ. ಇಲ್ಲಿ ಸೌತ್ ವೆಸ್ಟ್ ಕಾರ್ನರಲ್ಲಿ ಎಲ್ಲರೂ ಮಾಸ್ಟರ್ ಬೆಡ್ರೂಮ್ ಮಾಡಬೇಕು. ಮಾಸ್ಟರ್ ಬೆಡ್ರೂಮ್ ಮಾಡಿ ಕಾಟು ಫಸ್ಟ್ ಹಾಕಿದ್ರೆ ತಲೆ ಬಂದು ದಕ್ಷಿಣಕ್ಕೆ ಇಕ್ಬೇಕು. ತಲೆ ಬಂದು ದಕ್ಷಿಣಕ್ಕೆ ಇಕ್ಬೇಕು, ದಕ್ಷಿಣ ಸೈಡ್ ತಲೆ ಇಕ್ಬೇಕು. ಕೆಲವು ಏನಂತಾರೆ, ದಕ್ಷಿಣ ಬಂದು ಏನ ಇಕ್ಕೋದು ದಿಕ್ಕು ಸರ್, ನಾವು ಯಾಕೆ ತಲೆ ಇಕ್ತೀವಿ? ಏನ ಬಂದು ದೇವ್ರ ಸಮಾನ, ಅವ್ರನ್ನ ದಕ್ಷಿಣಕ್ಕೆ ಇಕ್ತೀವಿ. ಯಾಕಂದ್ರೆ ಅವರು ಉತ್ತರ ನೋಡ್ಬೇಕು. ಇವಾಗ ದಕ್ಷಿಣ ಇದೆ ಅಂದ್ರೆ ತಲೆ ಹಿಂಗೆ ಇಕ್ಬಿಟ್ಟು ಉತ್ತರ ನೋಡ್ಬೇಕು ನಾವು. ಉತ್ತರ ಬಂದು ಶಿವನ್ ದಿಕ್ಕು. ಇದು ದಕ್ಷಿಣದಲ್ಲಿ ಇಕ್ಕಿದ್ರೆ ಗೊತ್ತಿಲ್ಲದವ್ರಿಗೆ ಕೆಲವು ಅರ್ಥ ಮಾಡ್ಕೊಳ್ಳಿ. ದಕ್ಷಿಣದಲ್ಲಿ ಇಕ್ಕಿದ್ರೆ ಏನ್ ಪ್ಲಸ್ ಪಾಯಿಂಟ್ ಹೇಳ್ತೀನಿ. ಹಾಸ್ಪಿಟಲ್ ಬೆಲ್ಲು 0. ದಕ್ಷಿಣದಲ್ಲಿ ಇಕ್ಕಿದ್ರೆ ಹಾಸ್ಪಿಟಲ್ ಬೆಲ್ಲು 0. ಹಾಸ್ಪಿಟಲ್ ಬಿಲ್ 0 ತೋರಿಸಿದ್ರೆ ನೀವು ತಿರ್ಗಾ ನೋಡುವಾಗ ಅರ್ಥ ಆಗತ್ತೆ. 0 ಹಾಸ್ಪಿಟಲ್ ಬಿಲ್ 0 ಬರುತ್ತೆ. 0 ಅಂದ್ರೆ 0. ಹಾಸ್ಪಿಟಲ್ ಬಿಲ್ 0.
ಓಕೆನಾ, ಇದು ಇಂಪಾರ್ಟೆಂಟು. ಆಮೇಲೆ ಇವಾಗ ನೀವು ದಕ್ಷಿಣದಲ್ಲಿ ತಲೆ ಇಟ್ಕೊಂಡು ಮಲ್ಕೊಂಡಿರ್ತೀರ, ಸಡನ್ ಆಗಿ ಒಂದು ಗಾಡಿ ಟೂ ವೀಲರ್ ಹೋಗ್ತಾ ಇರ್ತಾರೆ, ಯಾರೋ ಬಂದು ಗುದ್ದು ಬಿಟ್ರು ನಿಮ್ಗೆ, ನೀವು ಬಿದ್ದೋದ್ರಿ, ಗಾಡಿಗೆ ಏಟ್ ಬೀಳತ್ತೆ ಹೊರತು ನಿಮ್ಗೆ ಏಟ್ ಬೀಳಲ್ಲ. ಇದು ದಕ್ಷಿಣ ಬಂದು ಯಮ ಧರ್ಮರಾಜ ಸೈಡ್, ಅವ್ರು ರೆಸ್ಪೆಕ್ಟ್ ಕೊಟ್ರೆ ಅವರು ನಿಮ್ ಜೀವ ಕಾಪಾಡ್ತಾರೆ. ಇದು ರಿಯಾಲಿಟಿಯಾಗಿ ಕಣ್ಣಾರೆ ನೋಡಿದೀವಿ. 3-4 ಆಕ್ಸಿಡೆಂಟ್ ಆಗಿರೋರು, ದಕ್ಷಿಣ ಮಲ್ಕೊಂಡಿರೋರು, ಗಾಡಿಗೆ ಏಟ್ ಬಿದ್ದಿದೆ ಹೊರತು ಅವ್ರಿಗೆ ಏಟ್ ಬಿದ್ದಿಲ್ಲ. ಇದೆಲ್ಲ ನಾನು ಸುಮ್ಮನೆ ಮಾತಾಡ್ತಾ ಇಲ್ಲ, ಇವೆಲ್ಲ ರಿಯಲ್ ಎಕ್ಸಾಂಪಲ್ಸ್, ನಾವು ಕೇಳಿರೋದು, ನೋಡಿರೋದು, ಮಾತಾಡಿರ್ತೀವಿ. ಯಾಕಂದ್ರೆ ನಾವು ಸಾವಿರಾರು ಜನ ಅಲ್ಲ, ಸಾವಿರಾರು ಮನೆ, ಲಕ್ಷಾಂತರ ಜನ ನೋಡಿರ್ತೀವಿ. ಓಕೆನಾ, ನೋಡಿರ್ತೀವಿ, ನಮಗೆ ಅದು ಅನುಭವ ಇರತ್ತೆ. ಅದು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಏನು ತಿಳಿಸ್ಕೊಡ್ತಾ ಇದ್ದೀನಿ, ನೀವು ನನ್ನ ಎಕ್ಸ್ಪೀರಿಯನ್ಸ್ ಇಂದ ನಿಮಗೂ ಒಂದು ಒಳ್ಳೇದಾಗಬೇಕು. ನಾವು ವಾಸ್ತವರೆಲ್ಲ ಪಾಸಿಟಿವ್ ಮಾತಾಡೋದು, ಕೆಟ್ಟದ್ದು ಮಾತಾಡಲ್ಲ, ಒಳ್ಳೇದೇ ಮಾತಾಡೋದು. ನಮ್ಮನ್ನು ನೋಡಿದ್ರೆ ಕೆಲವು ಭಯ ಪಡ್ತಾರೆ, ಅವ್ರು ಬಂದಿದ್ದಂಗೆಲ್ಲ ಹೇಳ್ಬಿಡ್ತಾರಲ್ಲ ಅಂದ್ಬಿಟ್ಟು. ನೀವು ತಪ್ಪಿದೆ ತಪ್ಪು ಅಂತೀವಿ, ಕರೆಕ್ಟ್ ಇದೆ ಕರೆಕ್ಟ್ ಇದೆ ಅಂತೀವಿ, ಅದಕ್ಕೆ ಯಾಕೆ ಭಯ ಪಡಬೇಕು? ಓಕೆನಾ, ಭಯ ಪಡಬೇಡಿ, ದೇವ್ರಿಗೂ ಭಯ ಪಡಬೇಡಿ, ವಾಸ್ತವರ್ಗೂ ಭಯ ಪಡಬೇಡಿ. ನಾವೆಲ್ಲ ಪಾಸಿಟಿವ್ ಹೇಳೋದು, ದೇವ್ರ ಪೂಜೆ ಮಾಡಿ ಪಾಸಿಟಿವ್ ಹೇಳೋದು. ಓಕೆನಾ, ಹಾಸ್ಪಿಟಲ್ ಬಿಲ್ 0 ದಕ್ಷಿಣಕ್ಕೆ ತಲೆ ಇಕ್ಕಿದ್ರೆ. ಸೆಕೆಂಡ್ ಪ್ರಿಫರೆನ್ಸು ಈಸ್ಟ್, ಇಲ್ಲಿ ಇಕ್ಬೋದು, ಈಸ್ಟಿಗೆ ಇಕ್ಬೋದು ತಲೆ, ಇದು ಫಸ್ಟ್ ಪ್ರಿಫರೆನ್ಸು. ಸೆಕೆಂಡ್ ಪ್ರಿಫರೆನ್ಸು ಈಸ್ಟ್ಗೆ, ಇಲ್ಲಿ ತಲೆ ಹಾಕ್ಬೋದು. ವೆಸ್ಟ್ಗೆ ತಲೆ ಹಾಕ್ಬಾರ್ದು, ನಾರ್ತ್ಗೆ ತಲೆ ಹಾಕ್ಬಾರ್ದು. ಯಾವುದೇ ಕಾರಣಕ್ಕೂ ಶತ್ರುಗೂ ನಾರ್ತ್ಗೆ ತಲೆ ಹಾಕಕ್ಕೆ ಹೇಳ್ಬಾರ್ದು, ವೆಸ್ಟ್ಗೆ ನಾವು ತಲೆ ಹಾಕಕ್ಕೆ ರೆಕಮೆಂಡ್ ಮಾಡಲ್ಲ. ಇರೋದೇ 2 ಆಪ್ಷನ್, ಒಂದು ಸೌತು, ಒಂದು ಈಸ್ಟ್. ಇಲ್ಲ ಸರ್ ನಮ್ಮ ಪಶ್ಚಿಮದಲ್ಲಿ ಮಲ್ಕೊಂತೀವಿ, ಜಾಗ ಇಲ್ಲ ಅಂದ್ರೆ ಅದು ನಿಮ್ಗೆ ಬಿಟ್ಟಿರೋದು. ನಾವು ಇನ್ಫಾರ್ಮ್ ಮಾಡೋದು ನಾವು ಧರ್ಮ, ಮಾಡೋದು ಬಿಡೋದು ನಿಮ್ಮ ಕರ್ಮ. ನೀವು ವೆಸ್ಟಿಗೆ ಹೋದ್ರೆ ಕೆಟ್ಟ ಕರ್ಮ ಮಾಡ್ತೀರಾ. ಇವು ದಕ್ಷಿಣ, ಪಶ್ಚಿಮ, ಉತ್ತರ, ಪೂರ್ವದಲ್ಲಿ ಮಲ್ಕೊಂಡ್ರೆ ಒಳ್ಳೆ ಕರ್ಮ. ಅದು ಕರ್ಮದಲ್ಲಿ ಎಲ್ಲ ಕೆಟ್ಟದಲ್ಲ, ಒಳ್ಳೆ ಕರ್ಮ ಇದೆ, ಕೆಟ್ಟ ಕರ್ಮ. ಕೆಲವರೆಲ್ಲ ಮಾತಾಡ್ತಾರೆ ಕರ್ಮ ಅಂದ್ರೆ ಕೆಟ್ಟದ್ದು, ಎಲ್ಲದಕ್ಕೂ ಕರ್ಮ ಅಂದ್ರೆ ಕೆಟ್ಟದ್ದು. ಕೆಟ್ಟ ಕರ್ಮ ಎಲ್ಲದಕ್ಕೂ ಬರಲ್ಲ, ಅದು ಒಂದು ಕೆಲಸ, ಡ್ಯೂಟಿ ಇಂಗ್ಲೀಷಲ್ಲಿ. ಒಳ್ಳೆ ಕೆಲಸ, ಕೆಟ್ಟ ಕೆಲಸ ಇದೆ. ಪೂರ್ವಕ್ಕೆ ಮಲ್ಕೊಂಡ್ರೆ ಒಳ್ಳೆ ಕೆಲಸ, ಪಶ್ಚಿಮ ಮಲ್ಕೊಂಡ್ರೆ ಕೆಟ್ಟ ಕರ್ಮ. ನೀವು ಮಾಡೋದು ನೀವು ಅನುಭವಿಸ್ತೀರಾ, ನಾವು ಇನ್ಫಾರ್ಮ್ ಮಾಡೋದು ಮಾಡಿರ್ತೀವಿ. ಕೆಲವು ನಮ್ಮ ಮಾತು ಕೇಳಲ್ಲ, ಜಾಗ ಇಕ್ಕಟ್ಟು, ಮಂಚ ತಿರ್ಗ್ಸೋಕ್ಕಾಗಲ್ಲ, ಅಲ್ಲಿ ವಾರ್ಡ್ರೋಬ್ ಇದೆ ಅಂತಾರೆ. ವಾರ್ಡ್ರೋಬ್ ಒಂದು ಕಾರ್ಪೆಂಟ್ರಿಗೆ ಹೇಳಿದ್ರೆ ಶಿಫ್ಟ್ ಮಾಡ್ತಾನೆ. ವಾರ್ಡ್ರೋಬ್ಗಳೆಲ್ಲ ಪಶ್ಚಿಮ ಆಮೇಲೆ ದಕ್ಷಿಣ ಗೋಡೆ ಮೇಲೆ ಇರಬೇಕು. ಈ ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳಿ. ವಾರ್ಡ್ರೋಬ್ ಬಂತು, ವಾರ್ಡ್ರೋಬ್ ಬರೀತಾ ಇದ್ದೀನಿ. ವಾರ್ಡ್ರೋಬ್ ಓನ್ಲಿ ಆನ್ ಸೌತ್ ವೆಸ್ಟ್ ವಾಲ್. ಅರ್ಥ ಆಯ್ತಲ್ಲ, ಸೌತ್ ವೆಸ್ಟ್ ಗೋಡೆ ಮೇಲೆನೆ ಇರಬೇಕು. ನೋಡಿ, ಇದು ಕನ್ಫ್ಯೂಸ್ ಆಗ್ಬೋದು, ಕ್ಲೀನ್ ಆಗಿ ಬರೀತೀನಿ. ವಾರ್ಡ್ರೋಬ್ ಆನ್ ಸೌತ್ ಅಂಡ್ ವೆಸ್ಟ್ ವಾಲ್. ವಾರ್ಡ್ರೋಬ್ ಸೌತ್ ವೆಸ್ಟ್ ವಾಲ್ಸ್ ಓನ್ಲಿ. ವಾರ್ಡ್ರೋಬು ದಕ್ಷಿಣ ಮತ್ತೆ ಪಶ್ಚಿಮ ಗೋಡೆ ಮೇಲೆನೆ ಆಗ್ಬೇಕು. ಇವಾಗ ಎಕ್ಸಾಂಪಲ್, ಇದು ವಾರ್ಡ್ರೋಬ್, ಇದು ವಾರ್ಡ್ರೋಬ್. ವಾರ್ಡ್ರೋಬ್ ಅಲ್ಲೇ ಆಗ್ಬೋದು, ಆಮೇಲೆ ದಕ್ಷಿಣ ಗೋಡೆ ಮೇಲೆ ಆಗ್ಬೋದು. ಇಲ್ಲೊಂದು ವಿಂಡೋ ಬಿಟ್ಕೊಬೋದು. ಓಕೆನಾ, ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡ್ರೆ ನೈಋತ್ಯ ಕೋಣೆಯಲ್ಲಿ ಫುಲ್ಲು ಪವರು ನಿಮ್ಗಿರತ್ತೆ, ಆರೋಗ್ಯ ಚೆನ್ನಾಗಿರತ್ತೆ. ಹೆಲ್ತ್ ಈಸ್ ವೆಲ್ತ್ ಅಂದ್ಬಿಟ್ಟು ನಾವು ಇನ್ಫಾರ್ಮ್ ಮಾಡ್ತೀವಿ. ಒಂದು ನೈಋತ್ಯ ಕೋಣೆಯಲ್ಲಿ ಹಿಂಗೆ ಮಲ್ಕೊಂಡ್ರೆ ಒಂದು ಇಂಕ್ರಿಮೆಂಟು, ನೈಋತ್ಯ ಕೋಣೆ ಮಲ್ಕೊಂಡ್ರೆ ಸೌತ್ಗೆ, ಸ್ಲೀಪಿಂಗ್ ಇನ್ ಸೌತ್ ವೆಸ್ಟ್ ಕಾರ್ನರ್, ಪ್ರಮೋಷನ್, ಇಂಕ್ರಿಮೆಂಟ್ ಎಲ್ಲ ಆಗುತ್ತೆ. ಪ್ರಮೋಷನ್ ಇಂಕ್ರಿಮೆಂಟ್ ಆಗುತ್ತೆ. ಓಕೆನಾ, ಸ್ಲೀಪಿಂಗ್ ಸೌತ್ ವೆಸ್ಟ್ ಕಾರ್ನರ್, ಪ್ರಮೋಷನ್ ಇಂಕ್ರಿಮೆಂಟ್ ಆಗುತ್ತೆ. ಅವಾಗ ಮನೇಲಿ ಎಲ್ಲರಿಗೂ ಹ್ಯಾಪಿ, ಪ್ರಮೋಷನ್ ಆಯಿತು, ಇಂಕ್ರಿಮೆಂಟ್ ಬಂತು, ಸಂಬಳ ಜಾಸ್ತಿ ಆಯಿತು,
ಅರ್ನಿಂಗ್ ಜಾಸ್ತಿ ಆಯಿತು, ನೀವು ಹ್ಯಾಪಿ. ಫಸ್ಟು ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಲೈಫಲ್ಲಿ ಕಾನ್ಫಿಡೆನ್ಸ್ ಇಂಪಾರ್ಟೆಂಟು, ಆಮೇಲೆ ಎಲ್ಲರೂ ಹ್ಯಾಪಿ ಆಗಿರ್ತಾರೆ. ಓಕೆನಾ? ಆಮೇಲೆ ಈ ಪಾಯಿಂಟು ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ, ಇದು ಯಾರು ಹೇಳಿರಲ್ಲ, ಇನ್ಫಾರ್ಮ್ ಮಾಡ್ತೀನಿ. ಇವಾಗ ಇಲ್ಲಿ ಟಾಯ್ಲೆಟ್ ಇರುತ್ತೆ, ಓಕೆನಾ? ಇಲ್ಲಿ ಡೋರ್ ಕೊಟ್ಟಿರ್ತೀರ, ಈ ಡೋರ್ನ, ಇದು ಟಾಯ್ಲೆಟ್, ಡೋರ್ನ ನೀವು ಓಪನ್ನಲ್ಲಿ ಇಕ್ಬಾರ್ದು, ಕ್ಲೋಸ್ ಮಾಡಿಬಿಡ್ಬೇಕು. ಟಾಯ್ಲೆಟ್ ಡೋರ್ ಆಫ್ಟರ್ ಯೂಸ್ ಕ್ಲೋಸ್. ಟಾಯ್ಲೆಟ್ ಡೋರ್ ಆಫ್ಟರ್ ಯೂಸ್ ಕ್ಲೋಸ್ ಮಾಡಬೇಕು. ಕೆಲವು ಮನೇಲಿ ನೋಡಿರ್ತೀನಿ, ಆಫ್ಟರ್ ಯೂಸ್ ಕ್ಲೋಸ್. ಟಾಯ್ಲೆಟ್ ಡೋರ್ನ ಏನು ಮಾಡಿರ್ತಾರೆ, ಕ್ಲೋಸೇ ಮಾಡಲ್ಲ, ಓಪನ್ ಎಲ್ಲ ಬಿಟ್ಬಿಟ್ಟಿರ್ತಾರೆ ಕೆಲವು ಮನೆಯಲ್ಲಿ. ಅಲ್ಲಿಂದ ನೆಗೆಟಿವ್ ವೈಬ್ರೇಷನ್ ಬರ್ತಾ ಇರುತ್ತೆ, ಟಾಯ್ಲೆಟ್ ಅಲ್ಲಿ ನೆಗೆಟಿವ್ ವೈಬ್ರೇಷನ್ ಬರ್ತಾ ಇರುತ್ತೆ, ಇಲ್ಲಿಂದ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ, ಎಲ್ಲಾನು ಕರೆಕ್ಟ್ ಇರುತ್ತೆ. ಇಲ್ಲೊಂದು ಡೋರ್ ಇಕ್ಬಿಟ್ಟಿರ್ತಾರೆ, ಇದು ಟಾಯ್ಲೆಟ್ ಇಕ್ಬಿಟ್ಟಿರ್ತಾರೆ, ಡೋರ್ ಓಪನ್ ಮಾಡಿಬಿಡ್ತಾರೆ, ಎಲ್ಲ ನೆಗೆಟಿವ್ ಹೋಗ್ಬಿಡುತ್ತೆ. ಆಮೇಲೆ 6 ಪಾಯಿಂಟು ಬಾಲ್ಕನೀಸು ರೆಕಮೆಂಡ್ ಮಾಡಲ್ಲ ನಾವು. ನೋ ಬಾಲ್ಕನಿ ಇನ್ ಸೌತ್ ವೆಸ್ಟ್ ಕಾರ್ನರ್. ಬಾಲ್ಕನಿ ಇರಬಾರ್ದು ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ. ಇಲ್ಲಿ ನೈಋತ್ಯ ಮೂಲೆಯಲ್ಲಿ ನಾವು ಬಾಲ್ಕನಿ ರೆಕಮೆಂಡೇ ಮಾಡಲ್ಲ. ಇದು ಸೌತ್ ವೆಸ್ಟ್ ಸಂಬಂಧಪಟ್ಟಿರೋದು, ಅದು ಅರ್ಥ ಮಾಡ್ಕೊಳ್ಳಿ. ನಾವು ಮಾತಾಡ್ತಾ ಇರೋದು ಸೌತ್ ವೆಸ್ಟ್ ಕಾರ್ನರ್, ಓಕೆನಾ? ಈ ಪಾಯಿಂಟ್ಸ್ ಅಲ್ಲ. ಸೌತ್ ವೆಸ್ಟ್ ಕಾರ್ನರ್ ಬಾಲ್ಕನಿನೇ ಇಕ್ಬಾರ್ದು, ಡೋರ್ ಇಕ್ಬಾರ್ದು. ಇಲ್ಲಿ ಬರೋ ಪವರ್ ಇಲ್ಲಿ ಕಾಪಾಡ್ಕೊಬೇಕು. ನೀವು ಬಾಲ್ಕನಿ ಇಕ್ಕಿದ್ರೆ ಏನು ಮಾಡ್ತೀರಾ, ಬಾಲ್ಕನಿ ಓಪನ್ ಮಾಡಿಬಿಡೋದು, ಬಟ್ಟೆ ಒಣಗ ಬಿಟ್ಬಿಡೋದು, ಎಲ್ಲ ನಿಮ್ಮ ಮನೆ ಪವರ್ ಅದ್ರಲ್ಲಿ ಹೊಡ್ಕೊಂಡು ಹೋಗ್ಬಿಡುತ್ತೆ. ಪವರ್ಫುಲ್ ಕಾರ್ನರ್ ಇದು, ಇದನ್ನ ಪವರ್ ಬರೋದನ್ನ ಕಾಪಾಡ್ಕೊಬೇಕು. ವಿಂಡೋ ಇದೆಯಾ, ಇಲ್ಲಿ ವಿಂಡೋ ಇದ್ರೆ ನೀವು ಓಪನ್ ಮಾಡಿ, ವಿಂಡೋ ಓಪನ್ ಮಾಡಿ, ಗಾಳಿ ಬೆಳಕು ಎರಡು ಬರುತ್ತೆ, ಸ್ಕ್ರೀನ್ ಹಾಕಿ. ಹಂಗೆ ಫುಲ್ ಓಪನಲ್ಲಿ ಬಿಟ್ಬಿಡ್ಬೇಡಿ, ಸ್ಕ್ರೀನ್ ಹಾಕಲೇಬೇಕು. ಗಾಳಿ ಬೆಳಕು ಬರಬೇಕು, ಪ್ಲಸ್ ಸ್ಕ್ರೀನ್ ಹಾಕಬೇಕು, ಅಲ್ಲಿ ಬರೋ ಪವರ್ ಕಪ್ಕೊಂಡು. ಇಲ್ಲಿ ನಾವು ರೆಕಮೆಂಡ್ ಮಾಡಲ್ಲ. ಇಲ್ಲಿ ಈ ಮೂಲೆಯಲ್ಲಿ ಡೋರ್ಸು ವಿಂಡೋಸು ರೆಕಮೆಂಡೇ ಮಾಡಲ್ಲ. ಇಕ್ಕಿದ್ರೆ ನಿಮಗೆ ಕಷ್ಟ, ನಿಮ್ಮ ಪವರೆಲ್ಲ ಹೊಟ್ಟೋಗುತ್ತೆ. ಗಂಡು ಮಕ್ಳಿದ್ರೆ ಕೆಲ್ಸಕ್ಕೆ ಹೋಗಲ್ಲ, ಮನೇಲೆ ಕೂತಿರ್ತಾರೆ, ಹಸ್ಬೆಂಡ್ಗೂ ಕೆಲಸದಲ್ಲಿ ಟೆನ್ಷನ್ ಆಗುತ್ತೆ, ಪವರ್ ಇರಲ್ಲ. ಅಲ್ಲ ಆಫೀಸಲ್ಲಿ ಅವ್ರ ಬಾಸ್ ಅವ್ರ ಮಾತು ಕೇಳಲ್ಲ, ಇವ್ರ ಬಾಸ್ ಹತ್ರ ಬೈಸ್ಕೊಂಡು ಬರೋದು, ಟೆನ್ಷನ್ಸ್, ಕೆಲಸದಲ್ಲಿ ಫುಲ್ ಪ್ರೆಷರು, ಕೆಲಸ ಬಿಡೋದು, ಕೆಲಸ ಚೇಂಜ್ ಮಾಡ್ತಾ ಇರೋದಿರತ್ತೆ. ಇಲ್ಲಿ ನೈಋತ್ಯ ಮೂಲೆ ಪ್ರಾಬ್ಲಮ್ ಇದ್ರೆ ಯೂಸ್ ಮಾಡ್ಕೊಳ್ಳಿ. ವಾರ್ಡ್ರೋಬ್ಸ್ ಎಲ್ಲ ಪಶ್ಚಿಮ ದಕ್ಷಿಣ ಗೋಡೆ ಮೇಲೆ ವಾರ್ಡ್ರೋಬ್ಸ್ ಮಾಡಿ, ಓಕೆನಾ? ಇದು ಸೌತ್ ವೆಸ್ಟ್ ಕಾರ್ನರ್ದು. ನಾರ್ತ್ ಈಸ್ಟ್ ಆಯಿತು, ಸೌತ್ ಈಸ್ಟ್ ಆಯಿತು. ಆ ಲಿವಿಂಗ್ ಏರಿಯಾದಲ್ಲಿ ಏನೇನು ಇರಬೇಕೆಲ್ಲ ಮಾತಾಡಿ, ಫಸ್ಟಿಂದ ವೀಡಿಯೋ ನೋಡಿ ಅರ್ಥ ಆಗುತ್ತೆ. ನಾರ್ತ್ ಈಸ್ಟಲ್ಲಿ ಏನೇನು ಇರಬೇಕು ಎಲ್ಲ ಮಾತಾಡಿದ್ದೀನಿ. ಆಮೇಲೆ ಇಲ್ಲಿ ಸೌತ್ ಈಸ್ಟಲ್ಲಿ ಏನು ಮಾಡಕ್ಕೆ ಮಾತಾಡಿದ್ದೀನಿ, ತಿರ್ಗಾ ರಿಪೀಟ್ ಮಾಡಿದೆ. ನೋಡ್ತಾ ಇರೋರು ಫಸ್ಟಿಂದ ನೋಡ್ತಾರೆ, ಬೋರ್ ಆಗಿಬಿಡುತ್ತೆ. ಇವ್ನು ಫಸ್ಟಿಂದ ನೋಡಿ ಎಲ್ಲ ಅರ್ಥ ಆಗುತ್ತೆ, ಅದಕ್ಕೆ ಫಸ್ಟಿಂದ ನೋಡಬೇಕು, ಓಕೆನಾ? ಆ ಥರ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ನೈಋತ್ಯ ಕೋಣೆಯಲ್ಲಿ ಬಾಲ್ಕನಿಗಳಿರಬಾರ್ದು, ಅದು ಅರ್ಥ ಮಾಡ್ಕೊಳ್ಳಿ, ಡೋರ್ಗಳಿರಬಾರ್ದು. ಸೊ ಇಷ್ಟು ಪಾಯಿಂಟ್ಸ್ನ ಮಾತಾಡ್ಕೊಂಡು ಬಂದೆ. ಇವಾಗ ನಾನು ನೈಋತ್ಯ ಕೋಣೆ ಆಯಿತು, ಇವಾಗ ನೆಕ್ಸ್ಟ್ ವಾಯು ಕೋಣೆಗೆ ಹೋಗೋಣ. ವಾಯು ಕೋಣೆ ತುಂಬ ಇಂಪಾರ್ಟೆಂಟು. ನೈಋತ್ಯ ಕೋಣೆಯಲ್ಲಿ ನಾನು ಇನ್ಫಾರ್ಮ್ ಮಾಡ್ತಾ ಇರೋದು ಪಾಯಿಂಟ್ಸು ಎಲ್ಲ ಫಾಲೋ ಮಾಡಿದ್ರೆ ನಿಮಗೆ ಹೆಲ್ತ್ ಈಸ್ ವೆಲ್ತ್, ಆರೋಗ್ಯ ಭಾಗ್ಯ, ಆರೋಗ್ಯ ಚೆನ್ನಾಗಿರುತ್ತೆ, ವೆಲ್ತು ಬರುತ್ತೆ, ಪ್ರಮೋಷನ್ ಆಗುತ್ತೆ, ಇಂಕ್ರಿಮೆಂಟ್ ಆಗುತ್ತೆ. ಕೆಲವರು ನೈಋತ್ಯ ಕೋಣೆಯಲ್ಲಿ ಕರೆಕ್ಟಾಗಿ ದಕ್ಷಿಣದಲ್ಲಿ ಮಲ್ಕೊಂಡು ಇಲ್ಲಿರೋರಿಗೆ ಎಷ್ಟೋ ಜನಕ್ಕೆ ನಾವು ರಿಯಲ್ ಎಕ್ಸಾಂಪಲ್ಸ್ ನೋಡ್ತೀವಿ. ಒಂದು ಕಂಪನಿಯಲ್ಲಿ ಒಂದು 3 ವರ್ಷ 4 ವರ್ಷ ಕೆಲಸ ಮಾಡ್ತಾ ಇರ್ತಾರೆ, ಕೆಲಸ ಬಿಡಲ್ಲ, ಚೇಂಜಸ್ ಆಗಿರಲ್ಲ. ಯಾಕಂದರೆ ಆ ಪವರ್ ಇರುತ್ತೆ, ಕೆಲಸನೂ ಚೆನ್ನಾಗಿರುತ್ತೆ, ಬಾಸು ಸಪೋರ್ಟ್ ಕೊಡ್ತಾರೆ, ಅವ್ರ ಬಾಸು ಅವ್ರು ಇವ್ರ ಮಾತು ಕೇಳ್ತಾರೆ, ಚೆನ್ನಾಗಿ ಮಾಡ್ಕೊಂಬರ್ತಾರೆ. ಪ್ರಮೋಷನ್ ಆಗ್ತಿದ್ಮೇಲೆ ಇಂಕ್ರಿಮೆಂಟ್ ಆಗುತ್ತೆ, ಇಂಕ್ರಿಮೆಂಟ್ ಆದಮೇಲೆ ಒಂದು ರೆಸ್ಪೆಕ್ಟ್ ಬರುತ್ತೆ, ಅವ್ರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ, ಕೆಲಸ ಹೋಗೋಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಒಂದು ಲೈಫೇ ಚೇಂಜ್ ಆಗುತ್ತೆ. ನೈಋತ್ಯ ಮೂಲೆ ಇಂಪಾರ್ಟೆಂಟ್ ಇದೆಲ್ಲ ಚೇಂಜ್ ಮಾಡೋಕ್ಕೆ. ಜನಗಳಿಗೆ ಗೊತ್ತಿಲ್ಲ, ಎಲ್ಲೆಲ್ಲೋ ಮಲ್ಕೊಂಬಿಡೋದು, ವಾಯು ಮೂಲೆಯಲ್ಲಿ ಮಲ್ಕೊಂಬಿಡೋದು, ನೈಋತ್ಯ ಮೂಲೆನ ಹೋಗ್ಬಿಟ್ಟು ಸ್ಟೋರ್ ರೂಮ್ ಇದು ಗೆಸ್ಟ್ ರೂಮ್ ಮಾಡಿಬಿಡೋದು, ಇಲ್ಲಿ ಗೆಸ್ಟ್ ರೂಮ್ ಮಾಡೋ ಜಾಗದಲ್ಲಿ ಹೋಗಿ ಮಲ್ಕೊಂಬಿಡೋದು. ನೀವು ಹಂಗೆಲ್ಲ ಮಾಡಿದ್ರೆ ಏನಾಗುತ್ತೆ, ನಿಮಗೆ ತೊಂದರೆ ಆಗುತ್ತೆ. ನಾವು ವಾಸ್ತವ್ರು ಏನಂತೀವಿ ಕೇಳಬೇಕು. ನೈಋತ್ಯ ಕೋಣೆ ಮಾಸ್ಟರ್ ಬೆಡ್ರೂಮ್, ಓನರ್ ಆಫ್ ದಿ ಹೌಸ್, ಅರ್ನಿಂಗ್ ಮೆಂಬರ್ ಆಫ್ ದಿ ಹೌಸ್ ಅವರು ಮಲ್ಕೊಬೇಕು. ತುಂಬ ಇಂಪಾರ್ಟೆಂಟ್ ಕಾರ್ನರ್ ಇದು. ಇದ್ರ ಬಗ್ಗೆ 1 ಅವರ್ ಮಾತಾಡ್ಬೋದು. ಇವತ್ತು ನಾನು 15 ನಿಮಿಷ ಎಲ್ಲ ಕಾರ್ನರ್ ಮಾತಾಡ್ತಾ ಇದ್ದೀನಿ. ಆದ ಕಾರಣ ಇವಾಗ ಇಷ್ಟು ಮಾತಾಡಿದ್ದೀನಿ. ಇದು ಪವರ್ಫುಲ್ ಕಾರ್ನರ್. ಇವಾಗ 40 ನಿಮಿಷ ಹಂಗೆ ಮೂರು ಕಾರ್ನರ್ ಆಯಿತು. ಇದು 3ನೇ ಕಾರ್ನರ್ ಮಾತಾಡ್ತಾ ಇದ್ದೀನಿ. ಇದು ಪವರ್ಫುಲ್ ಕಾರ್ನರ್ ಏನಕ್ಕಂದರೆ, ಇದು ಮನೆಯಲ್ಲಿ ಕೆಲಸ ಮಾಡೋ ಹುಡುಗ ಇದ್ದರೆ ಯೂಸ್ ಮಾಡ್ಕೊಬೇಕು. ಇವಾಗ ಪೇರೆಂಟ್ಸಲ್ಲಿ ಮಲ್ಕೊಂಡಿದ್ರೆ ನೋಡಿ, ಪೇರೆಂಟ್ಸ್ ಮಲ್ಕೊಂಡಿದ್ರೆ ನಾನು ಪೇರೆಂಟ್ಸ್ನ ಬಿಟ್ಕೊಡಿ ಅಂದ್ಬಿಟ್ಟು ನಾನು ಇನ್ಫಾರ್ಮ್ ಮಾಡಲ್ಲ.
ಪೇರೆಂಟ್ಸ್ ಅಲ್ಲಿದ್ದರೆ ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ, ಹಾಸ್ಪಿಟ್ಲ್ ಬಿಲ್ ಝೀರೋ ಇರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. 85 ವರ್ಷ ಅವ್ರಿಗೆ, ಹೆಂಡತಿಗೆ 80 ವರ್ಷ, ಇಬ್ಬರು ಇಲ್ಲೇ ಮಲ್ಕೊಂಡಿರ್ತಾರೆ. ಗಂಡ ಹೆಂಡತಿ ಎಷ್ಟು ವಯಸ್ಸಾದ್ರೂ ನೈಋತ್ಯ ಮೂಲೆಯಲ್ಲಿ ಮಲ್ಕೊಂಡವರು ಚೆನ್ನಾಗಿರ್ತಾರೆ. ಅರ್ಥ ಮಾಡ್ಕೊಳ್ಳಿ. ಸೊ ಆದ ಕಾರಣ ಸೌತ್ ವೆಸ್ಟ್ ಕಾರ್ನರು ತುಂಬ ಇಂಪಾರ್ಟೆಂಟ್ ಕಾರ್ನರು, ಯೂಸ್ ಮಾಡ್ಕೊಳ್ಳಿ. ನನ್ನ ಡಿಸ್ಕಷನಿಂದ ನಿಮಗೆಲ್ಲ ಅನುಕೂಲ ಆಗಿ ಆ ರೂಮಲ್ಲಿ ಮಲ್ಕೊಂಡು ಇಂಕ್ರಿಮೆಂಟ್ ಪ್ರಮೋಷನ್ ಬಂದು ಒಳ್ಳೇದು. ಅದೇನಾ ಪೇರೆಂಟ್ಸ್ ವಿಷಯಕ್ಕೆ ಬಂದೆ, ಅಲ್ಲಿ ಮಲ್ಕೊಂಡ್ರೆ 85 ವರ್ಷ ಆದ್ರೂ ಆರೋಗ್ಯ ಚೆನ್ನಾಗಿರುತ್ತೆ. 80 ವರ್ಷ ಹೆಂಡತಿಗೆ, ಇವ್ರಿಗೆ 85, ಆರೋಗ್ಯವಾಗಿರೋರ್ನ ಕಣ್ಣಾರ ನೋಡಿದ್ದೀವಿ. ಅಂದರೆ ಗಂಡ ಹೆಂಡತಿ ಎಷ್ಟು ಏಜ್ ಆದ್ರೂ ಆ ಮನೇಲಿ ಮಲ್ಗಕ್ಕೆ ಬಿಡಬೇಕು. ಮಕ್ಕಳು ಏಜ್ ಆದ್ಬಿಟ್ಮೇಲೆ ಅಲ್ಲಿ ಮಲಗಬೇಡಿ ಅನ್ನೋದು ಅದೆಲ್ಲ ಮತ್ತೆ ತಪ್ಪಾಗತ್ತೆ. ಅವ್ರ ಇಷ್ಟ, ಅದು ಅವ್ರಲ್ಲಿ ಮಲ್ಕೊಬೇಕು, ಅದು ಧರ್ಮ. ಯಾಕಂದರೆ ಅವರಲ್ಲಿ ಜೊತೇಲಿ ಮಲ್ಕೊಂಡು ಇರೋದ್ರಿಂದ ಮಕ್ಕಳು ಹುಟ್ಟಿರೋದು. ಏಜ್ ಆಗಿಬಿಟ್ಮೇಲೆ ಅವ್ರು ಏನು ಮಾಡ್ತಾರೆ ಬಿಡ್ತಾರೆ, ಅಲ್ಲಿ ಮಲ್ಕೊಬೇಡಿ ಅಂದ್ಬಿಟ್ಟು ಡೈವರ್ಟ್ ಮಾಡೋದು. ನಾನು ಪೇರೆಂಟ್ಸ್ಗೂ ಇನ್ಫಾರ್ಮ್ ಮಾಡ್ತೀನಿ, ನೀವು ಎಷ್ಟು ಏಜ್ ಆದ್ರೂ ಗಂಡ ಹೆಂಡತಿ ಒಂದೇ ಕಡೆ ಮಲ್ಕೊಳ್ಳಿ, ಅದು ಧರ್ಮ. ಇರೋದನ್ನ ಹೇಳ್ಬೇಕು. ವಾಸ್ತು ಶಾಸ್ತ್ರ ಅಧ್ಯಯನ ಮಾಡಿ ಗುರುಗಳು ನಮಗೆ 3 ಗುರುಗಳು ತಿಳಿಸಿರೋದ್ರಿಂದ ನಿಮಗೆ ನಮ್ಮ ಒಪಿನಿಯನ್ ಕೊಡಬೇಕು. ಆದ ಕಾರಣ ನಾವು ತಿಳಿಸ್ತೀವಿ, ಒಂದೇ ಬೆಡ್ರೂಮಲ್ಲಿ ಮಲ್ಕೊಳ್ಳಿ. ಎಲ್ಲರಿಗೂ ಆರೋಗ್ಯ, ಇಬ್ರಿಗೂ ಆರೋಗ್ಯ ಚೆನ್ನಾಗಿರುತ್ತೆ. ನಿಮ್ಗೆ ಆರೋಗ್ಯ ಚೆನ್ನಾಗಿದ್ರೆ ಮಕ್ಕಳು ನಿಮ್ಮದಾಗಿರ್ತಾರೆ, ಅದು ಇನ್ಫಾರ್ಮ್. ಇಲ್ಲ, ಅದು ನಿಮ್ಗೆ ಬಿಟ್ಟಿರೋದು, ನಿಮ್ಮ ಮಗನಿಗೆ ನೀವು ಬೆಡ್ರೂಮ್ ಬಿಟ್ಟು ಕೊಡಬೇಕು, ನೀವು ಬೇರೆ ಬೆಡ್ರೂಮ್ಗೆ ಹೋಗ್ತೀರಂದರೆ ಅದು ನಾವು ನಿಮಗೆ ಇನ್ಫಾರ್ಮ್ ಮಾಡಲ್ಲ. ಅದು ನಿಮ್ಮದು, ನಿಮ್ಮ ಮನೆ, ನಿಮ್ಮ ಆಸ್ತಿ, ನಿಮ್ಮ ಅಂತಸ್ತು. ನೀವು ಬಿಟ್ಕೊಟ್ರೆ ನಿಮ್ಮ ಮಕ್ಕಳಿಗೆ ನೀವು ಬಿಟ್ಕೊಡ್ಬೋದು. ನಾವು ಬಿಟ್ಕೊಡಿ ಅಂದ್ಬಿಟ್ಟು ನಾವು ಹೇಳಕ್ಕೆ ಹೋಗಲ್ಲ. ನಿಮ್ಮ ಮಗನ ಚೆನ್ನಾಗಿ ಒಂದು ಇಂಕ್ರಿಮೆಂಟು, ಪ್ರಮೋಷನು ಚೆನ್ನಾಗಾಗಲಿ ಅಂದರೆ ಅಲ್ಲಿ ಬಿಟ್ಕೊಡ್ಬೋದು. ಅಲ್ಲಿ ನೈಋತ್ಯ ಮೂಲೆ ಮಗ ಹೋದರೆ ಹೆಂಡತಿ ಅವಳ ಮಾತು ಕೇಳ್ತಾರೆ, ಹೆಂಡತಿನೂ ಒಂದು ಮನೆ ನಡೆಸೋ ಸ್ಟೆಬಿಲಿಟಿ ಬರುತ್ತೆ, ನಿಮಗೊಂದು ಇಂಕ್ರಿಮೆಂಟ್ ಪ್ರಮೋಷನ್ ನಿಮ್ಮ ಮಗನಿಗೂ ಬರುತ್ತೆ. ಸೊ ಆದ ಕಾರಣ ಅಲ್ಲಿ ಒಂದು ಮನೆ ನಡೆಸೋ ಜವಾಬ್ದಾರಿ ಬರುತ್ತೆ. ನೀವು ಬಿಟ್ಕೊಟ್ರೆ ಅವ್ರಿಗೆ, ನಾವು ಬಿಟ್ಕೊಡಿ ಅಂದ್ಬಿಟ್ಟು ಕಂಡೀಷನ್ ಮಾಡಲ್ಲ. ಅದಕ್ಕೆ ನಿಮಗೆ ಬಿಟ್ಕೊಟ್ಟಿದ್ದು 2-3 ಸಾರಿ ಹೇಳ್ತಾ ಇದ್ದೀನಿ. ಆಮೇಲೆ ವಾಸ್ತು ಅಂದ್ಬಿಟ್ರು ನಾವು ಬಿಟ್ಕೊಟ್ಬಿಟ್ವಿ, ನಮ್ಮ ಆರೋಗ್ಯ ಹಾಳಾಯಿತು ಅಂದ್ಕೊಂಡು ಬರಬಾರ್ದು. ಸಡನ್ನಾಗಿ ಬಿಟ್ಕೊಟ್ರೆ ಸ್ವಲ್ಪ ನಿಮ್ಮ ಆರೋಗ್ಯ ಇದಾಗ್ಬೋದು. ಒಂದು ದಿನ ಈ ರೂಮ್ ಬನ್ನಿ, ಒಂದು ದಿನ ಆ ರೂಮ್ ಬನ್ನಿ, 2 ದಿನ ಈ ರೂಮ್ ಬನ್ನಿ, ಆಮೇಲೆ 3 ದಿನ ಆ ರೂಮ್ಗೆ, 3ನೇ ದಿನ ಅಲ್ಲಿಗೆ ಹೋಗಿ, ಆ ಥರ ಆಗಿ 1 ವಾರ ಆದಮೇಲೆ ಈ ಕಡೆ ಬಂದ್ಬಿಡಿ. ಒಂದೇ ಸಾರಿ ಸಡನ್ನಾಗಿ ಬರಬೇಡಿ, ಏನೋ ರೂಮ್ ಏನೋ ಚೇಂಜ್ ಮಾಡಕ್ಕೆ ಹೋದ್ರೆ. ಓಕೆನಾ? ನಾವು ಅದೇ ಇನ್ಫಾರ್ಮ್ ಮಾಡೋದು. ಇವಾಗ ಪೂರ್ವ ಕಡೆ ತಲೆ ಇಟ್ಕೊಂಡಿರ್ತಾರೆ, ದಕ್ಷಿಣದ ಒಳ್ಳೇದು ಅಂದ್ಬಿಟ್ಟು ಸಡನ್ನಾಗಿ ದಕ್ಷಿಣಕ್ಕೆ ಹೋಗಬೇಡಿ. ದಕ್ಷಿಣಕ್ಕೆ ಹೋಗ್ಬೇಕಂದ್ರೆ 1 ದಿನ ಇಲ್ಲಿ ಹೋಗ್ಬೇಕು, 2ನೇ ದಿನ ಬಂದ್ಬಿಡ್ಬೇಕು. ತಿರ್ಗಾ ಅಲ್ಲಿ ಹೋಗ್ಬೇಕು, 2 ದಿನ ಅಲ್ಲಿ ಮಲ್ಕೊಬೇಕು, 4ನೇ ದಿನ ಬಂದ್ಬಿಡ್ಬೇಕು. ತಿರ್ಗಾ 5ನೇ ದಿನ ಹೋಗ್ಬೇಕು, ಅಲ್ಲಿ 3 ದಿನ ಇರಬೇಕು, 1 ವಾರಕ್ಕೆ ಹಿಂಗೆ ಬಂದ್ಬಿಡ್ಬೇಕು. ಆಮೇಲೆ 1 ವಾರ ಆದ್ಮೇಲೆ ಪರ್ಮನೆಂಟಾಗಿ ಅಲ್ಲಿ ಹೋಗ್ಬಿಡ್ಬೇಕು. ಸಡನ್ನಾಗಿ ದಕ್ಷಿಣಕ್ಕೆ ಹೋದ್ರೆ ಫುಲ್ ಪವರ್ಫುಲ್ ಕಾರ್ನರ್, ಅದು ಎಫೆಕ್ಟ್ ಆಗುತ್ತೆ. ಸೊ ವಾಸ್ತವ್ರಂತೂ ನಾವು ಶಿಫ್ಟ್ ಆಗಿಬಿಟ್ವಿ ಅಂದರೆ ತಪ್ಪು. ನಾವು ಇನ್ಫಾರ್ಮ್ ಮಾಡ್ತಾ ಇದ್ದೀವಿ, ಸಡನ್ನಾಗಿ ಹೋಗಬೇಡಿ. ಆ ಥರ ನೈಋತ್ಯ ಕಾರ್ನರ್, ಪವರ್ಫುಲ್ ಕಾರ್ನರು ಯೂಸ್ ಮಾಡ್ಕೊಳ್ಳಿ. ಇವಾಗ ನೈಋತ್ಯ ಕೋಣೆಯಲ್ಲಿ ಸೀನಿಯರ್ ಸಿಟಿಸನ್ಸು ಆರೋಗ್ಯ ಇರೋದು ನೋಡಿದ್ದೀವಿ. ಮಗಂಗೆ ಅದೇ ನೈಋತ್ಯ ಕಾರ್ನರ್ ಬೇಕಂದ್ರೆ ಮೇಲೆ ಒಂದು ಫಸ್ಟ್ ಫ್ಲೋರಲ್ಲಿ ನೈಋತ್ಯ ಕಾರ್ನರ್ ಇರುತ್ತೆ, ಅಲ್ಲಿ ಮಲ್ಕೊಳ್ಳಿ, ಅಲ್ಲಿ ಮನೆ ಕಟ್ಟಿ. ಮಗ ದುಡ್ಡು ಮಾಡ್ತಾ ಇರ್ತಾನೆ, ಮೇಲೆ ಒಂದು ಫಸ್ಟ್ ಫ್ಲೋರ್ ಕಟ್ಕೊಳ್ಳಿ, ಆ ನೈಋತ್ಯ ಕಾರ್ನರ್ ಮೇಲೆ ನೈಋತ್ಯ ಕಾರ್ನರ್ ಬರುತ್ತಲ್ಲ, ಅಲ್ಲಿ ಮಗ ಮಲ್ಕೊಳ್ಳಿ. ಪೇರೆಂಟ್ಸ್ ಕೆಳಗಡೆ ಇರಲಿ, ಪೇರೆಂಟ್ಸ್ ಆರೋಗ್ಯವಾಗಿರ್ತಾರೆ. ದುಡ್ಡಿಲ್ಲ, ಕಷ್ಟ ಅಂದಮೇಲೆ ಒಂದೇ ಕಡೆ ಇರೋದಿರುತ್ತೆ. ದುಡ್ಡಿದ್ರೆ ಮೇಲೆ ಆರಾಮಾಗಿ ಇನ್ನೊಂದು ಮನೆ ಕಟ್ಕೊಬೋದಲ್ಲ, ಇನ್ನೊಂದು ಫ್ಲೋರು ಕಟ್ಕೊಂಡು ಆ ರೈತ ಮೂಲೆಯಲ್ಲಿ ಮಕ್ಳಿರಲಿ. ತುಂಬ ಜನ ಹಂಗೆ ಇರೋದು, ಚೆನ್ನಾಗಿದ್ದಾರೆ. ನಾವು ಕನ್ನಡ ನೋಡಿದ್ದೀವಿ ಸರ್, ಇವೆಲ್ಲ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಜನರಲ್ ಆಗಿ ಎಲ್ಲರೂ ಚೆನ್ನಾಗಿದ್ದಾರೆ. ಸೊ ಇದು ಯೂಸ್ ಮಾಡ್ಕೊಳ್ಳಿ. ಸೊ ನಾನು ಜನರಲ್ ಆಗಿ ಇವಾಗ ಟಾಪಿಕ್ಕು ಇದು ರಾ ವಿಡಿಯೋ, ನನಗೆ ಎಡಿಟಿಂಗ್ ಇಲ್ಲ, ಕಟ್ಟಿಂಗ್ ಇಲ್ಲ, ಏನಿಲ್ಲ, ಹಂಗೆ ನಾನು ಸ್ಟಾಪಾಗಿ ಮಾತಾಡೋಣ. ಅನ್ಬೋದು ದೇವ್ರು ನಾನು ಕೊಟ್ಟಿರೋ ಬುದ್ಧಿ, ನಾಲೆಜ್ಗೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ನೈಋತ್ಯ ಕೋಣೆಯಿಂದ ಮಾತಾಡುವಾಗ ನಾನು ಇದು ಇನ್ಫಾರ್ಮ್ ಮಾಡಿಲ್ಲ ಅಂದರೆ ಪೇರೆಂಟ್ಸ್ ವಿಷಯ, ಮಕ್ಕಳ ವಿಷಯ. ಕೆಲವರು ಕಷ್ಟ ಇರುತ್ತೆ, ಮನೆ ಕಟ್ಟಕ್ಕಾಗಲ್ಲ ಅಂಥವ್ರು ಅಡ್ಜಸ್ಟ್ ಮಾಡ್ಕೊತಾರೆ. ಈ ಥರ ಪೇರೆಂಟ್ಸೇ ಬಿಟ್ಕೊಡ್ತಾರೆ ಮಕ್ಕಳಿಗೆ. ಇಲ್ಲ ಮಗ ಹೇಳ್ತಾನೆ ಅಲ್ಲೇ ಮಲ್ಕೋ ಅಂತಾನೆ. ಇನ್ನೊಂದು ಬೆಡ್ರೂಮ್ ಇಲ್ಲಿದ್ರೆ ಪರವಾಗಿಲ್ಲ. ನೋಡಿ, ಇನ್ನೊಂದು ಬೆಡ್ರೂಮು ನೈಋತ್ಯ ಕೋಣೆ ಪಕ್ಕದಲ್ಲಿ, ಇಲ್ಲಿ ಸೆಕೆಂಡ್ ಬೆಡ್ರೂಮ್ ಇದ್ರೆ ಇಲ್ಲೂ ಮಲ್ಕೊಂಡ್ರೆ ಪವರ್ ಬರುತ್ತೆ, ಏನಿಲ್ಲ. ಇಲ್ಲಿ ಮಾತ್ರ ಇಲ್ಲಿರೋ ಬೆಡ್ರೂಮು, ಇಲ್ಲಿ ಥರ್ಡ್ ಬೆಡ್ರೂಮ್ ಇದ್ರೆ ಇದು ವಾಯು ಕೋಣೆಗೆ ಬರುತ್ತೆ. ಇದು ನಾರ್ತ್ ವೆಸ್ಟ್ ಕಾರ್ನರ್, ಇಲ್ಲಿ ರೆಕಮೆಂಡ್ ಮಾಡಲ್ಲ. ಇದು ವಾಯು ಕೋಣೆ, ಗೆಸ್ಟ್ ರೂಮು. ಯಾರನ್ನ ಮದುವೆ ಆಗಬೇಕು ಅಂಥವ್ರು ಇಲ್ಲಿ ಥರ್ಡ್ ಬೆಡ್ರೂಮಲ್ಲಿ ಮಲ್ಕೊಂಡ್ರೆ ಮದುವೆ ಆಗುತ್ತೆ. ನಾನು ಬರ್ತೀನಿ ವಾಯು ಕೋಣೆಗೆ ಮಾತಾಡೋಕ್ಕೆ, ಅವಾಗ ಮಾತಾಡ್ತೀನಿ. ಇಲ್ಲಿ ಸೆಕೆಂಡ್ ಬೆಡ್ರೂಮಲ್ಲಿ ಇಲ್ಲಿದ್ದರೆ ನೈಋತ್ಯ ಮಕ್ಳು ಇಲ್ಲಿ ಕೆಲಸ ಮಾಡೋರು ಮಲ್ಕೊಬೋದು, ಪೇರೆಂಟ್ಸ್ ಅಲ್ಲಿ ಬಿಡ್ಬೋದು. ಅದು ನಿಮ್ ಬಿಟ್ಟಿರೋ ವಿಚಾರ. ಓಕೆನಾ? ಇವಾಗ ನೈಋತ್ಯ ಕೊನೆದು ಮಾತಾಡಾಯಿತು. ಇವಾಗ 3 ಕೊನೆ ಮಾತಾಡಾಯಿತು. ನಾರ್ತ್ ಈಸ್ಟ್ ಆಯಿತು, ಸೌತ್ ಈಸ್ಟ್ ಆಯಿತು, ಸೌತ್ ವೆಸ್ಟ್ ಆಯಿತು. ವಿಡಿಯೋ 45 ನಿಮಿಷಕ್ಕೆ ಬಂತು. ಒಂದೊಂದು ಕಾರ್ನರ್ 15 ನಿಮಿಷ ಮಾತಾಡಿದ್ದೀನಿ. ಇನ್ನೊಂದು ಕಾರ್ನರ್ ಇದೆ ನಾರ್ತ್ ವೆಸ್ಟ್ ಕಾರ್ನರ್, ವೆರಿ ಇಂಪಾರ್ಟೆಂಟ್ ಕಾರ್ನರ್. ಸೌತ್ ವೆಸ್ಟ್ ಹೆಂಗೆ, ನಾರ್ತ್ ವೆಸ್ಟ್ ಅಷ್ಟೇ ತುಂಬ ವಿಷಯಗಳಿದೆ, ಜನಗಳಿಗೆ ಗೊತ್ತಾಗಲ್ಲ. ಇವತ್ತು ವಿಡಿಯೋದಲ್ಲಿ ನಿಮಗೆ ಎಲ್ಲ ಕಾರ್ನರ್ ಬಗ್ಗೆನೂ ಗೊತ್ತು ಮಾಡ್ಕೊಳ್ಳಿ, ನಿಮಗೆ ಯೂಸ್ ಆಗುತ್ತೆ. ಇವಾಗ ನೆಕ್ಸ್ಟು, ಇವಾಗ ಇದು ಅಳಿಸ್ಬಿಡ್ತೀನಿ.
ಪಾಯಿಂಟ್ಸ್ ಎಲ್ಲ ನೋಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ತಿರ್ಗಾ ನೀವು ಬ್ಯಾಕ್ ಹೋಗ್ಬಿಟ್ಟು ನೋಟ್ ಮಾಡ್ಕೊಳ್ಳಿ, ಅರ್ಥ ಆಗುತ್ತೆ. ಫಸ್ಟಿಂದ ನೋಡ್ಕೊಂಡ್ ಬಂದವ್ರಿಗೆಲ್ಲ ಅರ್ಥ ಆಗಿರುತ್ತೆ. ಸೆಂಟ್ರಲ್ ನೋಡ್ಕೊಂಡು ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಂಡವ್ರಿಗೆ ಅರ್ಥ ಆಗಲ್ಲ. ಅದಕ್ಕೆ ಫಾಸ್ಟ್ ಫಾರ್ವರ್ಡು ಅದೆಲ್ಲ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ. ನಾವು ಅವೇರ್ನೆಸ್, ನಾವು ಟೈಮ್ ಸ್ಪೆಂಡ್ ಮಾಡಿ ನಿಮಗೆ ನಾಲೆಜ್ ಬರಲಿ ಅಂದ್ಬಿಟ್ಟು ನಾವು ಹೇಳ್ತೀವಿ. ಬೇರೆ ಫಿಲಿಮೆಲ್ಲ ಫಾರ್ವರ್ಡ್ ಮಾಡಲ್ಲ, ಏನು ಮಾಡೋ ನೋಡ್ತೀರಾ? ಈ ವಿಡಿಯೋಗೆಲ್ಲ ಫಾರ್ವರ್ಡ್ ನೋಡೋದಲ್ಲ ಮಾಡಬೇಡಿ. ಕ್ಲೀನಾಗಿ ನಿಮ್ದಾಗಿ ಒಂದು ಫ್ಯಾಮಿಲಿ ಮುಂದೆ ಹಾಕೊಂಡು ತೋರಿಸಿ, ಫ್ಯಾಮಿಲಿಗೂ ಅವ್ರಿಗೂ ಅರ್ಥ ಆಗತ್ತೆ ಮನೆಯಲ್ಲಿ ನೈಋತ್ಯ ಕೋಣೆ ಅಂದ್ರೆ ಏನಂದ್ಬಿಟ್ಟು. ಇವಾಗ ವಾಯು ಕೋಣೆಗೆ ಬರೋಣ, 4ನೇ ಕೋಣೆ ಅದು. ಇವಾಗ ನಿಮ್ಮ ಮನೆ ಈಸ್ಟು, ವೆಸ್ಟು, ನಾರ್ತು, ಸೌತು 4 ಭಾಗ ಮಾಡ್ಬೇಕು ಮನೆ. ಇದು ನಾರ್ತ್ ಈಸ್ಟು, ಇದು ಸೌತ್ ಈಸ್ಟು, ಇದು ಸೌತ್ ವೆಸ್ಟು, ಇದು ನಾರ್ತ್ ವೆಸ್ಟು. ಓಕೆನಾ? ಇದು ಬ್ರಹ್ಮಸ್ಥಾನ. ಇವಾಗ ನಾರ್ತ್ ಈಸ್ಟ್ ಮಾತಾಡಿತ್ತು, ಫಸ್ಟಿಂದ ವಿಡಿಯೋ ನೋಡೋರ್ಗೆ ಅರ್ಥ ಆಗುತ್ತೆ. ನಾರ್ತ್ ಈಸ್ಟ್ ಈಶಾನ್ಯ ಕೋಣೆ ಬಗ್ಗೆ ಮಾತಾಡಿದ್ದೀನಿ, ಯಾರನ್ನ ನೋಡಿಲ್ಲ ಅಂದ್ರೆ ಕೋಣೆ ಬಗ್ಗೆ ಮಾತಾಡಿದ್ದೀನಿ. ಆಮೇಲೆ ಅಗ್ನಿ ಕೋಣೆ ಬಗ್ಗೆನೂ ಮಾತಾಡಿದ್ದೀನಿ, ಆಗ್ನೇಯ ಕೋಣೆನೂ ಮಾತಾಡಿದ್ದೀನಿ, ನೈಋತ್ಯ ಕೋಣೆನೂ ಮಾತಾಡಿದ್ದೀನಿ, ಇವಾಗ ವಾಯು ಕೋಣೆ ಮಾತಾಡೋಣ. ಇದು ವಾಯುವ್ಯ. ಇದು ತುಂಬಾ ಇಂಪಾರ್ಟೆಂಟ್ ಕಾರ್ನರ್, ಇದು ನಾರ್ತ್ ವೆಸ್ಟ್ ಕಾರ್ನರ್, ನಾರ್ತ್ ವೆಸ್ಟ್. ಓಕೆನಾ? ನಾರ್ತ್ ವೆಸ್ಟ್ ಕಾರ್ನರ್ ತುಂಬಾ ಇಂಪಾರ್ಟೆಂಟು. ಹೆಂಗೆ ಇಂಪಾರ್ಟೆಂಟ್ ಅಂದ್ರೆ, ಈ ವಾಯು ಕೋಣದಲ್ಲಿ ನಾವು ಗೆಸ್ಟ್ ರೂಮ್ ಮಾಡೋದು ಫಸ್ಟ್ ರೆಕಮೆಂಡ್ ಮಾಡ್ತೀವಿ. ಇಲ್ಲೊಂದು ಬೆಡ್ರೂಮ್ ಇರುತ್ತೆ, ಇಲ್ಲೊಂದು ಬೆಡ್ರೂಮ್ ಇರುತ್ತೆ, ಇಲ್ಲೊಂದು ಬೆಡ್ರೂಮ್ ಇರುತ್ತೆ. ಫಸ್ಟ್ ಬೆಡ್ರೂಮು, ಇದು ಸೆಕೆಂಡ್ ಬೆಡ್ರೂಮು. ಓಕೆನಾ? ಇದು ಥರ್ಡ್ ಬೆಡ್ರೂಮ್. ಇಲ್ಲಿ ಮಾಡ್ತೀರ ಅನ್ಕೊಳ್ಳಿ, ಥರ್ಡ್ ಬೆಡ್ರೂಮು. ಓಕೆನಾ? 3 ಬೆಡ್ರೂಮ್ ಮನೆ, ಥರ್ಡ್ ಬೆಡ್ರೂಮು ಇದು ಇರುತ್ತೆ. ವಾಯು ಕೋಣೆದಿದು. ವಾಯು ಕೋಣೆಯಲ್ಲಿ ನಾವು ನಾರ್ಮಲ್ ಆಗಿ ಗೆಸ್ಟ್ ರೂಮ್ ಮಾಡಬೇಕು ಅಂದ್ಬಿಟ್ಟು ಇನ್ಫಾರ್ಮ್ ಮಾಡ್ತೀವಿ. ಏಕೆಂದ್ರೆ ಗೆಸ್ಟ್ ಬಂದ್ರೆ ಅಲ್ಲಿ ಪರ್ಮನೆಂಟ್ ಟಿಕಾನ್ ಹಾಕಲ್ಲ, ಬಂದು ಹೋಗ್ಬಿಡ್ತಾರೆ. ಕೆಲವು ಗೆಸ್ಟು ಬಂದ್ರೆ ಬೇರೆ ಕೋಣೆಯಲ್ಲಿ ಬಿಟ್ರೆ ಪರ್ಮನೆಂಟ್ ಟಿಕಾನ್ ಆಗ್ಬಿಡ್ತಾರೆ. ಬೈ ಮಿಸ್ಟೇಕ್ ಇಲ್ಲಿ ಬಿಟ್ರೆ ಪರ್ಮನೆಂಟ್ ಟಿಕಾನ್ ಆಗ್ಬಿಡ್ತಾರೆ, ಇಲ್ಲಿ ಬಿಟ್ರೆ ಟಿಕಾನ್ ಆಗ್ಬಿಡ್ತಾರೆ. ಟಿಕಾನ್ ಅಂದ್ರೆ ಅವ್ರು ಇರೋದು ನಿಮ್ಗೆ ಇಷ್ಟ ಇಲ್ಲ, ಒಂದ್ 2-3 ವಾರ, 1 ತಿಂಗಳು ಇದ್ಬಿಡ್ತಾರೆ. ಗೆಸ್ಟ್ ಬಂದು ಒಂದು ವಾರದಲ್ಲಿ ಹೋಗ್ಬೇಕು, ಅವ್ರಿಗೂ ಒಳ್ಳೇದು, ನಮಗೂ ಒಳ್ಳೇದು. ಸುಮ್ಮನೆ ಬಂದ್ರೆ ನಮ್ಮ ಪ್ರೈವೇಸಿ ಹೋಗುತ್ತೆ, ನಮ್ಗೆ ಮಕ್ಕಳು ಎಲ್ಲ ಇರ್ತಾರೆ, ಎಲ್ಲ ಕಷ್ಟ ಆಗತ್ತೆ. ಗೆಸ್ಟ್ ಬಂದು ಹೋಗ್ಬೇಕು, ಹಂಗಿರ್ಬೇಕು. ಹಂಗಂದ್ರೆ ವಾಯು ಮೂಲೆಯಲ್ಲಿ ಇದು ಮಾಡಬೇಕು, ಏನು ಗೆಸ್ಟ್ ರೂಮು ಇರೋ ಪಾಯಿಂಟ್ ನೋಡ್ಕೊಳ್ಳಿ. 4 ಕೋಣೆಯಲ್ಲಿ ವಾಯು ಮೂಲೆ ಬೆಸ್ಟು. ಅಲ್ಲಿ ನೀವು ಗೆಸ್ಟ್ ಬಂದಿಲ್ಲ ಅಂದ್ರೆ ನಿಮ್ಮ ಮಕ್ಕಳು ಇರ್ಬೋದು, ಮದುವೆ ಆಗೋರು ಇರ್ಬೋದು, ಗಂಡು ಮಕ್ಕಳು ಮದುವೆ ಆಗೋರು ಇರ್ಬೋದು, ಗಾಲಿಯಲ್ಲಿ ಹೊಡ್ಕೊಂಡಂಗೆ ಜಲ್ದಿ ಮದುವೆ ಆಗೋ ಭಾಗ್ಯ ಬರುತ್ತೆ. ಅಂದ್ರೆ ಅಲ್ಲಿ ಕಂಪಲ್ಸರಿ ಒಂದು ಟಾಯ್ಲೆಟ್ ಇರಬೇಕು. ನಿಮ್ಮ ಮನೆಯವ್ರು ಮಲಗಬೇಕಂದ್ರೆ ಟಾಯ್ಲೆಟ್ ಇರಲೇಬೇಕು. ನೀವು ಗೆಸ್ಟ್ ಬರಲಿ, ನೀವಿರ್ಲಿ, ಒಂದು ಟಾಯ್ಲೆಟ್ ಮಾಡಿಬಿಡಿ, ಎಲ್ಲರಿಗೂ ಒಳ್ಳೇದು, ಗೆಸ್ಟ್ಗೂ ಒಳ್ಳೇದು. ಇಲ್ಲಾಂದ್ರೆ ಅವ್ರು ಬಂದು ಅಲ್ಲಿ ಟಾಯ್ಲೆಟ್, ಕಾಮನ್ ಟಾಯ್ಲೆಟ್ ಯೂಸ್ ಮಾಡೋದು ಕಾಯ್ಬೇಕು. ಇಲ್ಲಿ ಮಾಡಿಬಿಡಿ, ಇಲ್ಲಿ ಡೋರ್ ಮಾಡಿಬಿಡಿ. ಓಕೆನಾ? ಟಾಯ್ಲೆಟ್ ಕಂಪಲ್ಸರಿ ಇರಬೇಕು. ಟಾಯ್ಲೆಟ್ ಇದ್ರೆ ನಿಮ್ಮ ಮನೆಯವರು ಯಾರನ್ನ ಮಲ್ಕೊಂಡ್ರೆ ತಿರ್ಗೋದಿರಲ್ಲ, ಔಟ್ ಆಫ್ ಕಂಟ್ರಿ ಹೋಗೋದಿರಲ್ಲ. ಟಾಯ್ಲೆಟ್ ಇಲ್ಲ ಅಂದರೆ ತಿರ್ಗೋ ಕೆಲಸ, ಮನೆಗೆ ಬರಲ್ಲ, ಫ್ರೆಂಡ್ಸ್ ಜೊತೆಲಿ ತಿರ್ಗೋದು, ಮಾತು ಕೇಳಲ್ಲ. ಫ್ರೆಂಡ್ಸ್ ಅಂದ್ಬಿಟ್ಟು ಯಾವಾಗಲೂ ತಿರುಗ್ತಾ ಇರೋದು, ಯಾವಾಗಲೂ ಟ್ರಿಪ್ಸ್ ಹೊಡಿತಾ ಇರೋದು, ಔಟ್ ಸ್ಟೇಷನು, ಕೈಗೆ ಸಿಕ್ಕಲ್ಲ ಇಲ್ಲಿ ಟಾಯ್ಲೆಟ್ ಇಲ್ಲ ಅಂದರೆ ವಾಯುಮೂಲೆಯಲ್ಲಿ. ಈ ಪಾಯಿಂಟ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸು. ನಾನು ಇನ್ಫಾರ್ಮ್ ಮಾಡ್ತಾ ಇರೋದೆಲ್ಲ ಬರ್ಕೊಳ್ಳಿ, ಇಲ್ಲ ತಿರ್ಗಾ ವೀಡಿಯೋ ನೋಡ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಇವೆಲ್ಲ ಯಾರು ಇನ್ಫಾರ್ಮ್ ಮಾಡೋಕ್ಕೆ ಬರಲ್ಲ ಈ ಕಾಲದಲ್ಲಿ. ಓಕೆನಾ? ನನ್ನ ನಾಲೆಜು ನಾನು ಸುಮ್ಮನೆ ಇಟ್ಕೊಂಡ್ರೆ ವೇಸ್ಟ್ ಆಗುತ್ತೆ. ನಾನು ಕಲ್ತಿದ್ದೀನಿ, ವಿದ್ಯೆ ಸ್ವಲ್ಪ ಜನಕ್ಕೆ ಯೂಸ್ ಆಗಲಿ ಅಂದ್ಬಿಟ್ಟು ಒಂದು ವಾಸ್ತುಶಾಸ್ತ್ರ ಚಾನೆಲ್ ಮಾಡಿ, ಆ ಚಾನೆಲ್ ಮೂಲಕ ನಿಮಗೆ ನಾನು ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ಅದನ್ನ ಯೂಸ್ ಮಾಡ್ಕೊಳ್ಳಿ, ಒಳ್ಳೆಯದು. ಓಕೆನಾ? ವಾಯುಮೂಲೆಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ಸು ಇನ್ಫಾರ್ಮ್ ಮಾಡ್ತೀನಿ, ಇದು ಗೊತ್ತು ಮಾಡ್ಕೊಳ್ಳಿ. ಇದೆಲ್ಲ ತುಂಬ ವ್ಯಾಲ್ಯೂಬಲ್ ಪಾಯಿಂಟ್ಸು. ವಾಷಿಂಗ್ ಮಿಷಿನ್ ಎಲ್ಲ ಇಲ್ಲಿ ಇಕ್ಕಿ ನೋಡಿ. ವಾಯುಮೂಲೆಯಲ್ಲಿ ಫಸ್ಟು ಗೆಸ್ಟ್ ರೂಮ್, ನಾರ್ತ್ ವೆಸ್ಟ್, ಇದು ಗೆಸ್ಟ್ ರೂಮ್, ಸೂಪರ್, ಗೆಸ್ಟ್ ರೂಮ್ ಸೂಪರ್. ಸೆಕೆಂಡು ವಾಷಿಂಗ್ ಮಿಷಿನ್. ಮನೇಲಿ ಎಲ್ಲರ ಮನೇಲಿ ವಾಷಿಂಗ್ ಮಿಷಿನ್ ಇರುತ್ತಾ? ಫುಲ್ಲು ನೀರು ಯೂಸ್ ಮಾಡತ್ತಾ? ವಾಷಿಂಗ್ ಮಿಷಿನ್ ಫುಲ್ ಯೂಸ್ ಮಾಡತ್ತಾ? ವಾಷಿಂಗ್ ಮಿಷಿನ್ ಇಲ್ಲಿಗೆ ಬಿಡಿ, ವಾಯುಮೂಲಲ್ಲಿ ಟಾಯ್ಲೆಟಲ್ಲಿ ಇಲ್ಲಿಗೆ ಬಿಡಿ, ಇಲ್ಲಿ ವಾಷಿಂಗ್ ಮಿಷಿನ್. ಫುಲ್ಲು ನೀರು ಎಷ್ಟು ಖರ್ಚಾಗುತ್ತೋ ವಾಯುಮೂಲಲ್ಲಿ ಅಷ್ಟು ಸಮೃದ್ಧಿ, ಅಷ್ಟು ದುಡ್ಡು ಬರುತ್ತೆ. ಇಲ್ಲ ದುಡ್ಡು ನಿಮ್ಗೆ ಯಾರನ್ನ ಕೊಡಬೇಕು, ಒಂದು 50,000 ಇಸ್ಕೊಂಡಿದ್ದಾರೆ, ಅವರೆಲ್ಲ ಕೊಡ್ತಾರೆ.
ದುಡ್ಡು ಬರ್ತಾ ಇರತ್ತೆ, ಹೋಗ್ತಾ ಇರತ್ತೆ. ವಾಯುಮೂಲೆಯಲ್ಲಿ ಎಷ್ಟು ನೀರು ಖರ್ಚು ಮಾಡ್ತಾರೆ ಸೀಕ್ರೆಟ್ ಎಲ್ಲ ಯಾರು ಹೇಳಲ್ಲ, ನಾನು ಇನ್ಫಾರ್ಮ್ ಮಾಡ್ತೀನಿ. ವಾಯುಮೂಲೆಯಲ್ಲಿ ಇದು ಮಾಡಿ. ಆಮೇಲೆ ವಾಯುಮೂಲೆಯಲ್ಲಿ ಏನೋ ಒಂದು ಕಬೋರ್ಡ್, ಇವಾಗ ವೆಸ್ಟಲ್ಲಿ ಒಂದು ಕಬೋರ್ಡ್ ಇಕ್ಕಿರ್ತೀರ. ಇಲ್ಲಿ ಇಲ್ಲಿ ನೀವು ಇದಕ್ಕೆ ಏನೋ ಒಂದು ಹಳೆ ಕ್ಯಾಶ್ ಬಾಕ್ಸ್ ಇತ್ತು, ಹಳೆ ಕಾಯಿನ್ಸು, ಹಳೆ ಸಿಲ್ವರು ಎಲ್ಲ ಅದ್ರಲ್ಲಿ ಹಾಕ್ಬಿಟ್ಟು ಓಪನಲ್ಲಿ ಬಿಡಿ. ಓಪನಲ್ಲಿ ಇರಬೇಕು. ಅಲ್ಲಿ ಇನ್ನೂ ಜಾಸ್ತಿ, ಅಲ್ಲಿ ಏನಿಕ್ತಿರೋ ಅದು ಜಾಸ್ತಿ ಬರುತ್ತೆ. ಇವೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡಿ ನೋಡಿ ನಿಮ್ಗೆ ತಿಳಿಸ್ತಾ ಇರೋದು. ಓಕೆನಾ? ವಾಯು ಕಾರ್ನರು ತುಂಬ ಇಂಪಾರ್ಟೆಂಟು. ವಾಯು ಕಾರ್ನರು ವಾಷಿಂಗ್ ಮಿಷಿನ್ ಇಕ್ಕಿ ನೀರು ಯೂಸ್ ಮಾಡಿ ಎಲ್ಲ ರೀತಿಯಲ್ಲಿ ಇದು ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿ ಒಂದು ಹಳೆ ಕ್ಯಾಶ್ ಬಾಕ್ಸ್ ಇರುತ್ತೆ ಎಲ್ಲರ ಮನೆಯಲ್ಲೂ, ಅದು ವೇಸ್ಟ್ ಮಾಡಿ ಎಲ್ಲೋ ಬಿಸಾಕಿರ್ತೀರ. ಅದನ್ನ ತಗೊಂಬಂದು ಆ ವಾಯು ಕಾರ್ನರಲ್ಲಿ ಓಪನ್ ಮಾಡಿ ಸ್ವಲ್ಪ ಡೋರು, ಅಲ್ಲಿ ಸಿಲ್ವರ್, ಹಳೆ ಸಿಲ್ವರು ಕಾಯಿನ್ಸ್ ಎಲ್ಲ ಹಾಕ್ಬಿಟ್ಟು ಓಪನಲ್ಲಿ ಇಕ್ಕಿ. ಒಂದು 500 ರೂಪಾಯಿ ನೋಟ್ ಇದ್ದರೆ ಅಲ್ಲಿ ಹಾಕ್ಬಿಟ್ಟು ಬಿಟ್ಟುಬಿಡಿ. ಅಲ್ಲೇ 500 ರೂಪಾಯಿ ನೋಟು ಹಾಕ್ಬಿಟ್ಟು ಬಿಟ್ಬಿಟ್ರೆ ಅದು ಚೆನ್ನಾಗಾಗತ್ತೆ. ಬಿಟ್ಬಿಟ್ರೆ ಚೆನ್ನಾಗಾಗತ್ತೆ. ಓಕೆನಾ? ಇಷ್ಟೆಲ್ಲ ಪಾಯಿಂಟ್ಸು ಇರುತ್ತೆ, ನೋಟ್ ಮಾಡ್ಕೊಳ್ಳಿ. ಇವಾಗ ವಾಯು ಕೊನೆಯಲ್ಲಿ ನಾವು ಮಾತಾಡ್ತಿರೋ ಪಾಯಿಂಟಲ್ಲಿ ಇಲ್ಲಿ ವಾಷಿಂಗ್ ಮಿಷಿನ್ ಇದೆ, ತುಂಬ ಒಳ್ಳೆಯದು. ನೀರು ಎಷ್ಟು ಯೂಸ್ ಮಾಡ್ತೀರಾ ಅಷ್ಟು ಒಳ್ಳೆಯದು. ಆಮೇಲೆ ಅಲ್ಲೊಂದು ಕ್ಯಾಶ್ ಬಾಕ್ಸ್, ಏನಾದ್ರು ವಾರ್ಡ್ರೋಬ್ ಇದ್ರ ಮೇಲೆ ಒಂದು ಕ್ಯಾಶ್ ಬಾಕ್ಸ್ ಹಳೆದಿದ್ರೆ ಇದು ಸಿಲ್ವರ್ ಕಾಯಿನ್ಸು ಇಲ್ಲ ಸಿಲ್ವರ್ದು ಹಳೆ ಸಿಲ್ವರ್ ಏನೋ ಇದ್ರೆ ಇಕ್ಬಿಟ್ಟು ಒಂದು 500 ರೂಪಾಯಿ ನೋಟು ಯಾವ್ದಾನ ನಿಮ್ಮ ಲಕ್ಕಿ ನಂಬರ್ ಇರೋದು 666 555 ಆ ಥರ ಇರೋದು ಇಕ್ಬಿಟ್ಟು ಬಿಟ್ಬಿಡಿ. ಅವಾಗ ದುಡ್ಡು ಬಂಡ್ಲಾಗಿ ಬರುತ್ತೆ. ನಿಮ್ಗೆ ಯಾರನ್ನ ಕೊಡ್ಬೇಕು 50,000 ಬಂಡ್ಲಾಗಿ ಕೊಡ್ತಾರೆ, ತಗೊಂಬಂದು ನಿಮ್ಮ ಮನೆಗೆ ಸೇರುತ್ತೆ. ಅವಾಗ ಅದನ್ನ ತಗೊಂಡೋಗಿ ಕ್ಯಾಶ್ ಕೌಂಟ್ರಲ್ಲಿ ಇಕ್ಕಿ. ಕ್ಯಾಶ್ ಕೌಂಟ್ರ್ ಅಂದರೆ ನೈಋತ್ಯ ಮೂಲೆಯಲ್ಲಿ ಕ್ಯಾಶ್ ಕೌಂಟ್ರು ಉತ್ತರ ನೋಡ್ಕೊಂಡು ಇರಬೇಕು. ಇಲ್ಲಿ ಕ್ಯಾಶ್ ಕೌಂಟ್ರು ಇಲ್ಲಿ ಇಕ್ಕಿ. ಓಕೆನಾ? ನೀವು ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ವಾಷಿಂಗ್ ಮಿಷಿನ್ ಇಕ್ಕಿ. ಆಮೇಲೆ ಒಂದು ಓಲ್ಡ್ ಕ್ಯಾಶ್ ಬಾಕ್ಸ್ ಇಕ್ಕಿ. ಓಲ್ಡ್ ಕ್ಯಾಶ್ ಬಾಕ್ಸ್ ಇನ್ ನಾರ್ತ್ ವೆಸ್ಟ್ ಕಾರ್ನರ್, ಉತ್ತರ ನೋಡೋ ಥರ ಇಕ್ಕಿ. ಅದು ಉತ್ತರ ನೋಡಬೇಕು, ನಾರ್ತ್ ನೋಡಬೇಕು. ಈ ನಾರ್ತ್ ವೆಸ್ಟ್ ಕಾರ್ನರ್ ಫೇಸಿಂಗ್ ನಾರ್ತ್. ಓಕೆನಾ? ನಿಮ್ದು ಬೀರು ಇಕ್ಕಿದ್ರೆ ಕ್ಯಾಶು ನೈಋತ್ಯ ಮೂಲೆಯಲ್ಲಿ ಇಕ್ಕಿದ್ರೆ ಒಳ್ಳೇದು, ಉತ್ತರ ನೋಡ್ಕೊಂಡು ಇಕ್ಬೇಕು, ಫೇಸಿಂಗ್ ನಾರ್ತ್. ಅದು ನಾನು ನೈಋತ್ಯ ಮೂಲೆಯಲ್ಲಿ ಪಾಯಿಂಟ್ ಹೇಳಕ್ಕೆ ಮಿಸ್ ಮಾಡಿದೆ. ಕ್ಯಾಶ್ ಕೌಂಟ್ರದ್ದು ಕ್ಯಾಶ್ ಕೌಂಟ್ರ್ ಇಕ್ಕಿದ್ರೆ ನೈಋತ್ಯ ಮೂಲೆಯಲ್ಲಿ, ಅದೇ ಫುಲ್ ವಿಡಿಯೋ ನೋಡಿದ್ರೆ ಎಲ್ಲ ಅರ್ಥ ಆಗುತ್ತೆ. ನೈಋತ್ಯ ಮೂಲೆ ನೋಡಿಕೊಂಡು ಇಲ್ಲಿ ಇದು ನಾರ್ತ್ ನೋಡಿಕೊಂಡು ನೈಋತ್ಯ ಮೂಲೆಯಲ್ಲಿ ಒಂದು ಕ್ಯಾಶ್ ಕೌಂಟ್ರ್ ಇಕ್ಬೋದು. ಇಲ್ಲಿನೂ ಓಲ್ಡ್ ಕ್ಯಾಶ್ ಬಾಕ್ಸು ನಾರ್ತ್ ವೆಸ್ಟ್ ಕಾರ್ನರ್ ಇಕ್ಕಿದ್ರೆ ಹಳೆ ಕಾಯಿನ್ಸು, ಸಿಲ್ವರ್ ಕಾಯಿನ್ಸು, ದುಡ್ಡು ಒಂದು ನೋಟ್ 500 ರೂಪಾಯಿ ನೋಟ್ ಇಕ್ಬಿಟ್ಟು ಓಪನಲ್ಲಿ ಬಿಡಬೇಕು. ಅದು ಮುಚ್ಚಬಾರ್ದು. ಮುಚ್ಚಿಬಿಟ್ರೆ ದುಡ್ಡು ಅದು ಪವರ್ ಸ್ಪ್ರೆಡ್ ಆಗಲ್ಲ. ಅದು ಸ್ಪ್ರೆಡ್ ಆಗತ್ತೆ ವಾಯು ಕಾರ್ನರಿಂದ, ಅದು ಫುಲ್ ದುಡ್ಡು ಬರಂಗೆ ಮಾಡುತ್ತೆ. ಓಕೆನಾ? ಇವಾಗ ಇದು ವಾಯು ಕಾರ್ನರ್ ಆಯಿತು. ವಾಯು ಕಾರ್ನರಲ್ಲಿ ಗೆಸ್ಟ್ ರೂಮ್ ಫಸ್ಟ್ ಪ್ರಿಫರೆನ್ಸು, ವಾಷಿಂಗ್ ಮಿಷಿನ್ ಇಕ್ಬೇಕು, ಓಲ್ಡ್ ಕ್ಯಾಶ್ ಬಾಕ್ಸ್ ಇಕ್ಬೇಕು. 4ನೇ ಪಾಯಿಂಟು, ಅಲ್ಲಿನೂ ಬೆಡ್ ಇಕ್ಕಿದ್ರೆ ಸೌತ್ ಇವಾಗ ಬೆಡ್ ಇಕ್ತೀರಾ ಇಲ್ಲಿ, ಅದನ್ನು ದಕ್ಷಿಣಕ್ಕೆ ತಲೆ ಇಕ್ಕಂಗೆ ಮಾಡಿ. ಬೆಡ್ಡಿಲ್ಲಿ ಇಕ್ತೀರಾ, ದಕ್ಷಿಣಕ್ಕೆ ಫೇಸಿಂಗ್ ಮಾಡೋ ಥರ ಇಕ್ಕಿ. ಸೌತ್ ಫೇಸಿಂಗ್ ಹೆಡ್. ಸೌತ್ ಫೇಸಿಂಗ್ ಹೆಡ್ ವೈಲ್ ಸ್ಲೀಪಿಂಗ್. ಎಲ್ಲದರೂ ಅಷ್ಟೇ, ನೈಋತ್ಯದ ಮೂಲೆಲ್ಲ ಅಷ್ಟೇ, ಎಲ್ಲಿ ಮಲ್ಕೊಂಡ್ರು ಅದು ಮಾಡ್ಕೊಬೇಕು, ಮಲ್ಕೊಳ್ಳಿ. ಓಕೆನಾ? ವಾಯು ಮೂಲೆನ ಟಾಯ್ಲೆಟ್ಸ್ ಸಿಕ್ಕಿದ್ರೆ ಒಳ್ಳೇದು. ಟಾಯ್ಲೆಟ್ ಬರೋ ಸ್ಮೆಲ್ ಎಲ್ಲ ಗಾಳಿಯಲ್ಲಿ ಹೊಡ್ಕೊಂಡಂಗೆ ಹೋಗತ್ತೆ. ಟಾಯ್ಲೆಟ್ಸ್ ರೆಕಮೆಂಡೆಡ್ ಇನ್ ವಾಯು ಕಾರ್ನರ್. ಇದು ಪಾಯಿಂಟ್ ಬರೀತೀನಿ. ಟಾಯ್ಲೆಟ್ ಸಿಗ್ಬೋದು ವಾಯು ಮೂಲೆಯಲ್ಲಿ. ಓಕೆನಾ? ಇಷ್ಟು ಇವಾಗ 4 ಕಾರ್ನರ್ದು ಮಾತಾಡಾಯಿತು. ಇವಾಗ ಇನ್ನೊಂದು ಕಾರ್ನರ್ ಇದೆ, ಇನ್ನೊಂದು ಸೆಂಟರ್ ಇದೆ, ಬ್ರಹ್ಮಸ್ಥಾನ. ಅದ್ರ ಬಗ್ಗೆ ಮಾತಾಡ್ತೀನಿ ಇವಾಗ ಇಷ್ಟು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ, ಅಳಿಸ್ತೀನಿ. ಅರ್ಥ ಆಯ್ತಲ್ಲ? ಇವಾಗ ನಾರ್ತ್ ಈಸ್ಟ್ ಆಯಿತು, ಸೌತ್ ಈಸ್ಟ್ ಆಯಿತು, ನಾರ್ತ್ ಈಸ್ಟ್ ಆಯಿತು, ಸೌತ್ ಈಸ್ಟ್ ಆಯಿತು, ಸೌತ್ ವೆಸ್ಟ್ ಆಯಿತು, ನಾರ್ತ್ ವೆಸ್ಟ್ ಆಯಿತು. ಇವಾಗ ಮಾತಾಡ್ತೀನಿ. ಇವಾಗ ಅಲ್ಸ್ಬಿಟ್ಟು ಈ ಸೆಂಟ್ರ್ ಸ್ಥಾನನು 5 ಪಂಚಭೂತಗಳು. ನಾರ್ತ್ ಈಸ್ಟು ಈಶಾನ್ಯ ನೀರು, ಸೌತ್ ಈಸ್ಟ್ ಆಗ್ನೇಯ ಫೈಯರು, ನೈಋತ್ಯ ಅರ್ತು ಭೂಮಿ, ವಾಯು ಬಂದು ಏರು, ಬ್ರಹ್ಮಸ್ಥಾನ ಬಂದು ಸ್ಪೇಸ್ ಆಕಾಶ. ಇವಾಗ ಅದ್ರ ಬಗ್ಗೆ ಮಾತಾಡ್ಬೇಕು. ಅಲ್ಲಿ ಏನು ಇರಬಾರ್ದು, ಏನು ಮಾಡ್ಬೇಕು ಮಾತಾಡ್ತೀನಿ. ಅವಾಗ ಕರೆಕ್ಟಾಗಿ ನಿಮಗೆ 5 ಪಂಚಭೂತಗಳದ್ದು ವಿಷಯನೂ ಮಾತಾಡಂಗಾಗತ್ತೆ. ಅದನ್ನ ನೋಡಿಕೊಂಡು ನಿಮ್ಮ ಮನೆಯದು ಕಟ್ಟೋದು, ಮನೆಯಲ್ಲಿ ಹೆಂಗೆ ಮಿಸ್ಟೇಕ್ಸ್ ಮಾಡಿದರೆ ಕರೆಕ್ಷನ್ ಮಾಡ್ಕೊಬೇಕು, ಎಲ್ಲ ಕರೆಕ್ಷನ್ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಇವಾಗ ನಾನು ಲಾಸ್ಟ್ ಕೊನೆ ಅಂದರೆ ನಾನು ಮಾತಾಡ್ತಾ ಇರೋದು ಇವಾಗ ಬ್ರಹ್ಮಸ್ಥಾನ.
ಕೋಣೆ ಅಂದರೆ ಅದೊಂದು ಸೆಂಟ್ರು. ಪಂಚಭೂತಗಳು, 5ನೇದು ಪಂಚಭೂತಗಳು ಬ್ರಹ್ಮಸ್ಥಾನ. ಇವಾಗ ನಿಮ್ಮ ಮನೆ 4 ಭಾಗ ಮಾಡ್ಕೊಬೇಕು. 5ನೇದು ಪಂಚಭೂತ. ಇವಾಗ ಇದು ಈಸ್ಟು ಪೂರ್ವ, ಇದು ಪಶ್ಚಿಮ, ಇದು ಉತ್ತರ ದಕ್ಷಿಣ, ನಾರ್ತ್ ಈಸ್ಟು, ಸೌತ್ ಈಸ್ಟು, ಸೌತ್ ವೆಸ್ಟು, ನಾರ್ತ್ ವೆಸ್ಟು. ಇದು 4 ಭಾಗ ಮಾಡ್ಕೊಂಡ್ರಾ. ಇವಾಗ ನಾರ್ತ್ ಈಸ್ಟ್ ಬಗ್ಗೆ ಮಾತಾಡಿದೆ, ಸೌತ್ ಈಸ್ಟ್ ಬಗ್ಗೆ ಮಾತಾಡಿದೆ. ಫಸ್ಟ್ ನಾರ್ತ್ ಈಸ್ಟು, ಸೆಕೆಂಡ್ ಸೌತ್ ಈಸ್ಟು. ನೀವು ನನ್ನ ವಿಡಿಯೋ ಫಸ್ಟಿಂದ ನೋಡ್ಕೊಂಬಂದ್ರೆ ಅರ್ಥ ಆಗುತ್ತೆ. ಆಮೇಲೆ ಸೌತ್ ವೆಸ್ಟ್ ಮಾತಾಡಿದೆ, ಆಮೇಲೆ ನಾರ್ತ್ ವೆಸ್ಟ್ ಮಾತಾಡಿದೆ. ಇವಾಗ ಬ್ರಹ್ಮಸ್ಥಾನ ಬಗ್ಗೆ ಮಾತಾಡೋಣ. ಇದು ಇಂಪಾರ್ಟೆಂಟು. ಇದು ಬ್ರಹ್ಮಸ್ಥಾನ. ಬ್ರಹ್ಮಸ್ಥಾನ ಅಂದ್ರೆ ಸೆಂಟರ್ ಆಫ್ ಯುವರ್ ಹೌಸ್. ಬ್ರಹ್ಮಸ್ಥಾನ ಇದು ಮನೆ ಸೆಂಟರ್. ಸೆಂಟರ್ನ ನಾವು ಬ್ರಹ್ಮಸ್ಥಾನ ಅಂದ್ಬಿಟ್ಟು ಕರಿತೀವಿ. ಅರ್ಥ ಮಾಡ್ಕೊಳ್ಳಿ. ಏನಕ್ಕೆ ಸೆಂಟ್ರು ಬ್ರಹ್ಮಸ್ಥಾನ ಇಂಪಾರ್ಟೆಂಟ್ ಅಂದ್ರೆ, ಇವಾಗ ಬ್ರಹ್ಮಸ್ಥಾನ 5ನೇದು ಪಂಚಭೂತಗಳಲ್ಲಿ ಮಾತಾಡೋಣ. ಬ್ರಹ್ಮಸ್ಥಾನದಲ್ಲಿ ಏನಂದ್ರೆ, ನೀವು ಮೇಸ್ತ್ರಿ ಇದು ಕಾಂಟ್ರಾಕ್ಟ್ರು ಆರ್ಕಿಟೆಕ್ಟ್ ಕೊಡ್ತಿರಲ್ಲ, ಆವಾಗಲೇ ಪಿಲ್ಲರು ಬೀಮ್ಗಳು ಬರಬಾರ್ದು. ಇಲ್ಲಿ ಮಧ್ಯದಲ್ಲಿ ಪಿಲ್ಲರ್ ಆಗಲಿ ಬೀಮ್ ಆಗಲಿ ಬರಬಾರ್ದು. ನೋ ಪಿಲ್ಲರ್ ನೋ ಬೀಮ್ಸ್. ಇದು ಬ್ರಹ್ಮಸ್ಥಾನದಲ್ಲಿ ನಾನು ಹೇಳ್ತಾ ಇರೋದು. ಸೆಂಟರ್ ಬ್ರಹ್ಮಸ್ಥಾನ. ಬ್ರಹ್ಮಸ್ಥಾನದಲ್ಲಿ ಇದಿರಬಾರ್ದು, ಯಾವುದು ಬೀಮು ಪಿಲ್ಲರ್ ಇರಬಾರ್ದು. ಬ್ರಹ್ಮಸ್ಥಾನ ಅಂದ್ರೆ ಸೆಂಟರ್. ಇದು ಸೆಂಟರ್ದು. ನೋ ಬೀಮು ಪಿಲ್ಲರ್ ಇರಬಾರ್ದು. ನೋ ಬೀಮ್ಸ್ ನೋ ಪಿಲ್ಲರ್. ನೋ ಬೀಮ್ಸು ನೋ ಪಿಲ್ಲರ್ಸ್ ಇರಬಾರ್ದು. ಓಕೆನಾ? ಬೀಮ್ಗಳು ಇರಬಾರ್ದು, ಪಿಲ್ಲರ್ಗಳು ಇರಬಾರ್ದು ಬ್ರಹ್ಮಸ್ಥಾನ ಸೆಂಟ್ರಲ್ಲಿ. ಯಾಕಂದ್ರೆ ವಾಸ್ತು ಪುರುಷ ತಲೆ ಬಂದು ಈಶಾನ್ಯಲ್ಲಿ ಇಟ್ಕೊಂಡು ನೈಋತ್ಯದಲ್ಲಿ ಕಾಲು ಇಟ್ಕೊಂಡು ಉಲ್ಟಾ ಮಲ್ಕೊಂಡಿರ್ತಾರೆ. ಸೆಂಟ್ರಲ್ಲಿ ಭಾರ ಬಿಟ್ರೆ ಅವ್ರ ಹೊಟ್ಟೆ ಮೇಲೆ ಭಾರ ಬಿಟ್ಟಂಗಾಗತ್ತೆ. ವಾಸ್ತು ಪುರುಷರಿಗೆ ಹೊಟ್ಟೆ ಮೇಲೆ ಭಾರ ಬಿಟ್ಟಂಗಾದ್ರೆ ಇಲ್ಲಿ ಮನೇಲಿ ಇರೋರಿಗೆ ಹೊಟ್ಟೆ ಪ್ರಾಬ್ಲಮ್ ಬರುತ್ತೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಕಿಡ್ನಿ, ಲಿವರು, ಕಾನ್ಸ್ಟಿಪೇಷನ್ ಎಲ್ಲ ಪ್ರಾಬ್ಲಮ್ ಬರುತ್ತೆ ಹೊಟ್ಟೆ ಮೇಲೆ ಭಾರ ಬಿಟ್ರೆ. ಅದಕ್ಕೆ ಬ್ರಹ್ಮಸ್ಥಾನದಲ್ಲಿ ಪಿಲ್ಲರ್ಸ್ ಇರಬಾರ್ದು, ನೋ ಬೀಮ್ಸ್ ಇರಬಾರ್ದು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಬರೀತೀನಿ, ಇದು ಗೊತ್ತು ಮಾಡಿ. ಸ್ಟೇರ್ ಕೇಸು ಸೆಂಟ್ರಲ್ ಮನೆಗೆ ಬರಬಾರ್ದು. ಕೆಲವರು ಸ್ಟೇರ್ ಕೇಸು ಸ್ಟೇರ್ ಕೇಸ್ ಸೆಂಟರ್ ಇರಬಾರ್ದು. ಸ್ಟೇರ್ ಕೇಸ್ ಬಂದು ಸ್ಟೇರ್ ಕೇಸ್ ಇನ್ ಸೆಂಟರ್ ರಾಂಗ್. ಇನ್ ಸೆಂಟರ್ ರಾಂಗ್. ಸೆಂಟರ್ ಆಫ್ ದಿ ಹೌಸ್. ಸೆಂಟರ್ ಆಫ್ ದಿ ಹೌಸ್. ಸೆಂಟರ್ ಆಫ್ ಹೌಸು ಇರಬಾರ್ದು. ಯಾವುದು? ಸ್ಟೇರ್ ಕೇಸು. ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಯಾಕಂದರೆ ಸ್ಟೇರ್ ಕೇಸು ಸೆಂಟ್ರಲ್ ಇದ್ದರೆ ಅದೂ ಭಾರ, ಅದನ್ನು ಹೊಟ್ಟೆ ಮೇಲೆ ಭಾರ ಬಿದ್ದಂಗೆ ಆಗುತ್ತೆ. ಆವಾಗ ಎಲ್ಲ ಹೊಟ್ಟೆಯಲ್ಲಿ ಇರೋದು 5-6 ಹೊಟ್ಟೆ ಸಂಬಂಧಪಟ್ಟು ಇರುತ್ತೆ. ಪ್ಯಾನ್ಕ್ರಿಯಾಸು, ಲಿವರು, ಇದು ಸ್ಟಮಕ್ಕು ರಿಲೇಟೆಡ್ ಗ್ಯಾಸ್ಟ್ರಿಕ್ಕು, ಇವೆಲ್ಲ ಪ್ರಾಬ್ಲಮ್ಸು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಏನನ್ನ ಸ್ಟೇರ್ ಕೇಸು ಸೆಂಟರ್ ಆಫ್ ದಿ ಹೌಸ್ ಮಾಡಿಬಿಡ್ತಾರೆ ಕೆಲವರು. ಏನು ಲುಕ್ ಬರಲಿ ಅಂದ್ಬಿಟ್ಟು ಒಂದು ಈ ಥರ ಒಂಥರ ಸರ್ಕ್ಯುಲರ್ ಆಗಿ ಮಾಡಿಬಿಟ್ಟು ಸೆಂಟರ್ ಬಿಟ್ಬಿಟ್ಟಿರ್ತಾರೆ. ಗೊತ್ತಿರಲ್ಲ. ಕೆಲವರು ಗೊತ್ತಿಲ್ಲ ಮಾಡಿಬಿಟ್ಟಿದ್ದಾರೆ ಅಂದರೆ ಆಮೇಲೆ ಕರೆಕ್ಷನ್ ಹೊಡೆದಾಕಿ ಮಾಡ್ಕೊಬೋದು. ಕೆಲವು ಗೊತ್ತಿದ್ದು ಮಾಡ್ತಾರೆ, ಅದೇ ತಪ್ಪು. ಅದಕ್ಕೆ ಇವತ್ತು ನಾನು ವಾಸ್ತು ಡೂಸ್ ಆ್ಯಂಡ್ ಡೋನ್ಸ್ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಯಾವ್ದು ಮಾಡಬೇಕು ಮಾಡಬಾರ್ದು ಅಂದ್ಬಿಟ್ಟು. ಗೊತ್ತಿದ್ದು ತಪ್ಪು ಮಾಡೋಕ್ಕೆ ಹೋಗ್ಬಾರ್ದು. ದೇವರು ಸಂಸಲ್ಲ. ಗೊತ್ತಿಲ್ಲ ತಪ್ಪು ಮಾಡಿದ್ರೆ ಏನೋ ಕರೆಕ್ಷನ್ ಮಾಡ್ಕೊಬೋದು. ಕೆಲವರು ಸ್ಟೇರ್ ಕೇಸು ಸೆಂಟ್ರಲ್ಲಿ ಬರಬಾರ್ದು ವಾಸ್ತು ಅವ್ರು ಹೇಳಿರ್ತಾರೆ, ಅಂದ್ರೇನು ಸೆಂಟ್ರಲ್ ಬರೋ ಥರ ಮಾಡೋದು ದೊಡ್ಡ ತಪ್ಪದು. ಬಂದುಬಿಟ್ರೆ ಎಷ್ಟೋ ಮನೆ ನೋಡಿದ್ದೀವಿ, ಮನೆಯಲ್ಲಿ ಒಬ್ಬನು ಕಿಡ್ನಿ ಪೇಷೆಂಟು, ಇಲ್ಲ ಲಿವರ್ ಪೇಷೆಂಟು, ಇಲ್ಲ ಕಾನ್ಸ್ಟಿಪೇಷನ್ನು, ಆ ಥರ ಪೇಷಂಟ್ಸ್ ಇದ್ದೇ ಇರ್ತಾರೆ. ಏಕೆಂದರೆ ಮನೇಲಿ ಸ್ಟೇರ್ ಕೇಸ್ ಇರುತ್ತೆ. ಅರ್ಥ ಮಾಡ್ಕೊಬೇಕು. ಒಂದು ವಾಸ್ತವರು ಒಂದು ಓದಿ ತಿಳುವಳಿಕೆ ಮಾಡಿ ಗುರುಗಳು ಆ ಥರ ಅಧ್ಯಯನ ಮಾಡಿ ತಿಳಿಸ್ತಾ ಇದ್ದಾರೆ ಅಂದರೆ ಅದ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಬೇಕು. ನೋಡಿ, ಇವಾಗ ನಾನು 4 ಕಾರ್ನರು ಆಮೇಲೆ ಪಂಚಭೂತ 5 ಪಂಚಭೂತಗಳ ವಿಷಯನೂ ಮಾತಾಡಿದೆ. 1 ಅವರ್ ಆಗ್ತಾ ಬಂದಿದೆ. ಓಕೆನಾ? ಇನ್ ಜನರಲ್ ಆಗಿ ನಾನು ಲಾಸ್ಟಲ್ಲಿ ಒಂದು ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ, ಏನು ಮಾಡಬೇಕು ಏನು ಮಾಡಬಾರ್ದು ಅಂದ್ಬಿಟ್ಟು. ಇವೆಲ್ಲ ನೀವು ಫಾಲೋ ಮಾಡಿದ್ರೆ ಮನೆಯಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ. ಹೆಲ್ತ್ ಈಸ್ ವೆಲ್ತ್ ಕಾನ್ಸೆಪ್ಟಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಫಸ್ಟೆಲ್ಲ ವೀಡಿಯೋಸ್ ಎಲ್ಲ ನೋಡ್ಕೊಂಬನ್ನಿ. ಈ ವಿಡಿಯೋ ನೋಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹಂಚಿ, ಇದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಆಮೇಲೆ ನೋಡಿ, ಇವಾಗ ಇಷ್ಟೆಲ್ಲ ಮಾತಾಡ್ತೀನ ಪಾಯಿಂಟ್ಸು.
ಎಲ್ಲರೂ ನಿಮಗೆ ಇನ್ಫಾರ್ಮ್ ಮಾಡಕ್ ಬರಲ್ಲ ಈ ಪಾಯಿಂಟ್ಸ್ ಅಲ್ಲಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ಪಂಚಭೂತಲ್ಲಿ ಏನಿರ್ಬೇಕು, ವಾಟರ್ ಎಲಿಮೆಂಟ್ ಇರಬಾರ್ದು. ನೋ ವಾಟರ್ ಎಲಿಮೆಂಟ್ ಇನ್ ಸೆಂಟರ್. ನೋ ವಾಟರ್ ಎಲಿಮೆಂಟ್. ನೋ ವಾಟರ್ ಎಲಿಮೆಂಟ್. ವಾಟರ್ ಎಲಿಮೆಂಟ್ ಅಂದ್ರೆ ಕೆಲವರು ಸೆಂಟ್ರಲ್ಲಿ ಫೌಂಟೈನ್ ಇಕ್ಕೋದು ಅದೆಲ್ಲ ಮಾಡಬಾರ್ದು. ವಾಟರ್ದು ಇರಬಾರ್ದು. ಆಮೇಲೆ ಅಂಡರ್ಗ್ರೌಂಡ್ ಡಿಗ್ ಮಾಡಿಬಿಡೋದು, ಅಲ್ಲಿ ಡ್ರೈನೇಜ್ ಕನೆಕ್ಷನ್ ಕೊಟ್ಬಿಡೋದು, ಎಲ್ಲ ತಗೊಂಬಂದು ಅಲ್ಲಿ ಸೆಂಟ್ರಲ್ಲಿ ಬಂದ್ಬಿಡೋದು. ಅವ್ನು ಫಿನಿಶ್ ಅಂತ ಬಿಲ್ಡಿಂಗ್ ಯಾರು ಮಾಡಿರ್ತಾರೆ ಎಲ್ಲರೂ ಫಿನಿಶ್ ಆಗಿರ್ತಾರೆ, ಅವ್ರ ಬಿಲ್ಡಿಂಗು ನಡೆಯಲ್ಲ, ಸ್ಟಾಪ್ ಆಗತ್ತೆ, ಇದಾಗಲ್ಲ. ಸೊ ಆದ ಕಾರಣ ಸೊ ವಾಟರ್ ಎಲಿಮೆಂಟು ಸೆಂಟ್ರಲ್ ಇರಬಾರ್ದು. ಈ ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳಿ, ಇದೆಲ್ಲ ತುಂಬ ಇಂಪಾರ್ಟೆಂಟು. ವಾಟರ್ ಎಲಿಮೆಂಟು ಬ್ರಹ್ಮಸ್ಥಾನದಲ್ಲಿ ಇರಲೇಬಾರ್ದು. ಫೌಂಟನ್ ಆಗಲಿ, ಒಂದು ಪಿಟ್ ಆಗಲಿ, ಒಂದು ನೀರು ಬಂದು ಸೇರೋ ಥರ ಆಗಲಿ ಎಲ್ಲ ಮಾಡಬಾರ್ದು. ಓಕೆನಾ? ಯಾಕಂದರೆ ಸೆಂಟ್ರು ಅದು ಪವರು ಅಲ್ಲಿಂದ ಮನೆಗೆ ಬರಬೇಕು. ವಾಟರ್ ಎಲ್ಲ ಇದ್ರೆ ಏನಾಗುತ್ತೆ, ಅದು ಸ್ಯಾನಿಟರಿ ವಾಟರ್ ಗಲೀಜ್ ವಾಟರ್ ಎಲ್ಲ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ ಪಾಸಿಟಿವ್ನ. ಓಕೆನಾ? ಫೌಂಟನ್ನು ಕೂಡ ಇರಬಾರ್ದು, ಯಾಕಂದರೆ ಫೌಂಟನ್ನು ಅದು ಅಲೆ ನೀರಾಗ್ಬಿಟ್ಟು ಗಲೀಜ್ ಆಗಿಬಿಡುತ್ತೆ, ಅದು ನೆಗೆಟಿವ್ ಕೊಟ್ಬಿಡುತ್ತೆ. ಆಮೇಲೆ ಅಲ್ಲಿ ಸೆಂಟ್ರಲ್ಲಿ ನಾವು ರೆಕಮೆಂಡ್ ಮಾಡಲ್ಲ ಫೌಂಟನ್ ಎಲ್ಲ. ಓಕೆನಾ? ಬ್ರಹ್ಮಸ್ಥಾನದಲ್ಲಿ ನೀವು ಏನು ಇದು ಮಾಡಬೇಡಿ, ಇಕ್ಬೇಡಿ. ಒಂದು ಪಿಟ್ಟಾಗಲಿ, ನೀರಂಶ ಯಾವುದು ನೋ ವಾಟರ್ ಎಲಿಮೆಂಟು ಸ್ಟ್ರಿಕ್ಟಾಗಿ ಹೇಳಿದ್ದೀನಿ. ಆಮೇಲೆ 4ನೇ ಪಾಯಿಂಟು, ಬ್ರಹ್ಮಸ್ಥಾನದಲ್ಲಿ ಲೋಡ್ ಇರಬಾರ್ದು. ನೋ ಲೋಡ್. ಲೋಡ್ ಅಂದರೆ ವೈಟ್ ಯಾವ್ದು ಇರಬಾರ್ದು. ನೋ ಲೋಡ್. ಲೈಟ್ ವೈಟ್ ಆಗಿರಬೇಕು. ನೋ ಲೋಡ್. ನೋ ಲೋಡ್. ಲೋಡೇ ಇರಬಾರ್ದು. ಒಂದು ಬೀರು ಆಗಲಿ, ಒಂದು ತೂಕದ ಐಟಮ್ ಆಗಲಿ, ಯಾವುದು ಬ್ರಹ್ಮಸ್ಥಾನ ಅಂದರೆ ಸೆಂಟರ್. 4 ಕಾರ್ನರ್ ಅಂದರೆ 4, 5ನೇದು ಮರ್ತೋಗ್ಬಿಡ್ತಾರೆ ಕೆಲವರು. 5 ಪಂಚಭೂತಗಳು. ಇದು ವಾಟರು ಈಶಾನ್ಯ, ಇದು ಫೈರು ಆಗ್ನೇಯ, ಇದು ಸೌತ್ ವೆಸ್ಟ್ ನೈಋತ್ಯ ಅರ್ಥು, ಇದು ಅರ್ಥು, ಇದು ವಾಯುವ್ಯ ಏರು, ಇದು ಸ್ಪೇಸ್. ಇದನ್ನ ಮರ್ತೋಗ್ಬಿಡ್ತಾರೆ. ಫುಲ್ ವೈಟ್ ಆಗಿರೋದು, ತೂಕವಾಗಿರೋದು ಐಟಮ್ ಇಕ್ಬಿಡೋದು ಅಲ್ಲಿ ಏನಾರ ಒಂದು ಮನೇಲಿರೋದು, ಸೆಂಟ್ರ್ ಮನೆ ಹತ್ರ. ಹಂಗೆಲ್ಲ ಮಾಡ್ಬೋದು. ಸೆಂಟ್ರ್ ಮನೆ ಖಾಲಿ ಇರಬೇಕು, ಅದು ಅಲ್ಲಿಂದ ಪವರ್ ಎಲ್ಲ ಸ್ಪ್ರೆಡ್ ಆಗುತ್ತೆ. ಏನಂತಾರೆ, ಇದು ಇಲ್ಲಿಗೆ ಬಿಟ್ರೆ ತೂಕವಾಗಿರೋದು ಇಲ್ಲಿಂದ ಎಲ್ಲ ಪವರ್ ಆಗ್ಬಿಡುತ್ತೆ ಅಂದ್ರೆ ಅಲ್ಲಿ ಸೆಂಟ್ರ್ ವಾಸ್ತು ಪುರುಷನ ಹೊಟ್ಟೆ ಮೇಲೆ ಬಾರ್ ಹಾಕಂಗೆ ಆಗುತ್ತೆ. ಎಲ್ಲರ ಮನೆಯಲ್ಲಿ ಯಾರು ಹಂಗೆ ಮಾಡಿರ್ತಾರೆ, ಓಕೆಲಿ ಕಿಡ್ನಿ ಲಿವರು ಪ್ರಾಬ್ಲಮ್ ಪೇಷಂಟ್ಗಳಿರ್ತಾರೆ. ಆಮೇಲೆ ಪ್ಯಾನ್ಕ್ರಿಯಾಸ್ ಪ್ರಾಬ್ಲಮ್ ಇರುತ್ತೆ, ಸ್ಟಮಕ್ ರಿಲೇಟೆಡ್ ಇಶ್ಯೂಸ್ ಇರುತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ, ಹೋಗ್ತಾ ಇರ್ತಾರೆ ಹಾಸ್ಪಿಟಲ್ಗೆ, ಬಿಲ್ ಕಟ್ತಾ ಇರ್ತಾರೆ. ಆದ ಕಾರಣ ನಾವು ಹೇಳೋದು ಇದೆಲ್ಲ, ನಾನು ಇಷ್ಟು ಪಾಯಿಂಟ್ ಹೇಳಿದ್ದೀನಿ ಇವತ್ತು, ಎಲ್ಲ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡಿಕೊಂಡು ಕರೆಕ್ಟಾಗಿ ಫಾಲೋಅಪ್ ಮಾಡ್ಕೊಳ್ಳಿ. 1 ಅವರ್ 2 ನಿಮಿಷ ಮಾತಾಡಿದ್ದೀನಿ. ಓಕೆನಾ? ಇಷ್ಟು ವಿಷಯ ಇವತ್ತು, ಎಲ್ಲ ವಿಷಯ ನಾನು ಮಾತಾಡಿದ್ದೀನಿ ಇವತ್ತು ವಿಡಿಯೋದಲ್ಲಿ. ಓಕೆನಾ? ನೋಡಿ, ಬ್ರಹ್ಮಸ್ಥಾನದ ವಿಷಯಗಳು ಇಷ್ಟು ಗೊತ್ತಿರಲ್ಲ. ಸೆಂಟ್ರದೇ ಕೆಲವರು ಯೋಚನೆ ಮಾಡಲ್ಲ, ಬರೋ 4 ಕೊನೆದು ಯೋಚನೆ ಮಾಡ್ತಾರೆ. ನಾರ್ತ್ ಈಸ್ಟು, ಈಶಾನ್ಯ, ಸೌತ್ ಈಸ್ಟು, ಸೌತ್ ವೆಸ್ಟ್. ಇದು ಬ್ರಹ್ಮಸ್ಥಾನ ಬಗ್ಗೆ ಯೋಚನೆ ಮಾಡಲ್ಲ. ತೂಕ ಹಾಕ್ಬಿಡೋದು, ನೀರಿಗೆ ಬಿಡೋದು, ಫೌಂಟನಿಗೆ ಬಿಡೋದು ಎಲ್ಲ ಮಾಡ್ತಾರೆ. ಮಾಡಬಾರ್ದು. ಆ ತೊಟ್ಟಿ ಮನೆ ಮುಂಚೆ ಕಾಲದಲ್ಲಿ ಮಾಡ್ತಾ ಇದ್ರು, ಓಪನ್ ಬಿಡ್ತಾ ಇದ್ರು ಸ್ಪೇಸ್ಗೆ, ಅದು ಓಕೆ, ಅದು ಓಪನ್ ಬಿಡ್ತಾ ಇದ್ರು, ಮಳೆ ಬರ್ತಾ ಇತ್ತು, ಬಿಸಿಲು ಬೀಳ್ತಾ ಇತ್ತು, ಒಣಗಾಗ್ತಾ ಇತ್ತು. ನೀವು ಇಲ್ಲೆಲ್ಲ ಈ ನೀರೆಲ್ಲ ಇಕ್ಕಿದ್ರೆ ನೀರು ಆರೋಗಲ್ಲ, ಅದೆಲ್ಲ ತಪ್ಪಾಗತ್ತೆ. ಆ ಕಾನ್ಸೆಪ್ಟಲ್ಲಿ ಓಪನ್ ಬಿಟ್ಬಿಡ್ತಾ ಇದ್ರು, ಮಳೆ ಬರ್ತಾ ನೀರು ಬೀಳ್ತಾ, ಬಿಸಿಲು ಬೀಳ್ತಾ ಒಣಗೋಗ್ತಾ ಇತ್ತು, ಎರಡೂ ಬೀಳ್ತಾ ಇತ್ತು. ಅವಾಗ ಸರಿ. ನಿಮ್ಮದು ರೂಫ್ ಇರುತ್ತೆ ಮೇಲೆ, ಅಲ್ಲಿ ಇಲ್ಲಿ ಸೆಂಟ್ರಲ್ಲಿ ನೀರೆಲ್ಲ ಇಕ್ಕಿದ್ರೆ ನೀರೆಲ್ಲ ಡ್ರೈ ಆಗಲ್ಲ, ಅಲ್ಲೇ ಇರುತ್ತೆ, ಅದು ತಪ್ಪಾಗತ್ತೆ, ಗಲೀಜಾಗತ್ತೆ. ಅವು ನೆಗೆಟಿವ್ ವೈಬ್ರೇಷನ್ ಕೊಡುತ್ತೆ, ಪಾಸಿಟಿವ್ ಎಲ್ಕೊಂಡ್ಬಿಡುತ್ತೆ. ಸೊ ಇಷ್ಟು ಪಾಯಿಂಟ್ಸ್ ಇರುತ್ತೆ, ನೋಟ್ ಮಾಡ್ಕೊಳ್ಳಿ. ಇವತ್ತು ಬ್ರೀಫಾಗಿ ನಾನು ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾನು ಫಸ್ಟಿಂದ ವೀಡಿಯೋ ನೋಡ್ಕೊಂಡು ಬಂದಿರೋರಿಗೆ ಎಲ್ಲ ಬುದ್ಧಿ ಬರುತ್ತೆ, ಎಲ್ಲ ತಿಳುವಳಿಕೆ ಬರುತ್ತೆ. ನಾರ್ತ್ ಈಸ್ಟ್ ಕೋನಲ್ಲಿ ಏನೇನು ಮಾಡಬಾರ್ದು, ಮಾಡಬೇಕು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆಮೇಲೆ ಆಗ್ನೇಯ ಕೋನಲ್ಲಿ ಕಿಚನಲ್ಲಿ ಏನೇನು ಮಾಡಬಾರ್ದು, ಮಾಡಬೇಕು, ಅದು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆಮೇಲೆ ನೈಋತ್ಯ ಕೋನಲ್ಲಿ ಏನೇನು ಮಾಡಬೇಕು, ಬೆಡ್ಡು ಯಾವ ಫೇಸಿಂಗ್ ಇರಬೇಕು, ಮಲ್ಕೊಬೇಕು. ಆಮೇಲೆ ಇದು ಲೋಡು ವಾರ್ಡ್ರೋಬ್ಸ್ ಎಲ್ಲ ಯಾವ ಕಡೆ ಹಾಕಬೇಕು, ಪಶ್ಚಿಮ ದಕ್ಷಿಣ ಮೇಲೆ ಹಾಕಬೇಕು, ಅದು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆಮೇಲೆ ವಾಯು ಕೋಣೆಗೆ ಬಂದರೆ ವಾಯು ಕೋಣೆಯಲ್ಲಿ ಏನೇನು ಮಾಡಬೇಕು, ಗೆಸ್ಟ್ ರೂಮ್ ಮಾಡಬೇಕು, ಅಲ್ಲಿ ಟಾಯ್ಲೆಟ್ ಮಾಡಲೇಬೇಕು ಕಂಪಲ್ಸರಿ. ಆಮೇಲೆ ಅಲ್ಲೇ ಕ್ಯಾಶ್ ಬಾಕ್ಸಲ್ಲಿ ವಾಯು ಕೋಣೆ, ವಾಷಿಂಗ್ ಮಿಷಿನ್ ವಾಯು ಕೋಣೆಯಲ್ಲಿ ಇರಬೇಕು, ನೀರು ಫುಲ್ ಯೂಸ್ ಮಾಡಬೇಕು, ಎಲ್ಲ ಒಳ್ಳೇದಾಗತ್ತೆ, ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಪಾಯಿಂಟ್ಸ್ ಎಲ್ಲ ನಾನು ಹೇಳಿರೋದೆಲ್ಲ ತಿಳುವಳಿಕೆ ತಲೆಯಲ್ಲಿ ಇಟ್ಕೊಂಡು ಯೂಸ್ ಮಾಡಿಕೊಂಡು ಮನೆ ಕಟ್ಟಿದ್ರೆ, ಮನೆಯಲ್ಲಿ ಇದ್ದು ಚೇಂಜಸ್ ಏನೋ ತಪ್ಪಾಗಿದ್ದರೆ ಮನೆಯಲ್ಲಿ ಚೇಂಜಸ್ ಮಾಡಿಕೊಂಡ್ರೆ ನೀವು ಬುದ್ಧಿವಂತರು. ನಾವು ಹೇಳಿದ್ದು ನೀವು ಮಾಡಿಕೊಂಡ್ರೆ ನಿಮಗೆ ಒಳ್ಳೇದಾಗತ್ತೆ, ಅದು ಒಳ್ಳೆ ಕರ್ಮಕ್ಕೆ ಹೋಗುತ್ತೆ. ನೀವು ಗೊತ್ತಿದ್ದು ಇವಾಗ ನಾನು ಇನ್ಫಾರ್ಮ್ ಮಾಡಿದ್ದು ಮಾಡ್ಕೊಂಡು ಹೋಗಿಲ್ಲ ಅಂದರೆ ಅದು ಕೆಟ್ಟ ಕರ್ಮಕ್ಕೆ ಹೋಗುತ್ತೆ. ಸೊ ನಾವೇನನ್ನೋದು ಧರ್ಮ ಪಾಲನೆ ಮಾಡಿ, ಯಾವುದು ಕೆಟ್ಟ ಕರ್ಮಕ್ಕೆ ಹೋಗಬೇಡಿ. ಒಳ್ಳೆ ವಾಸ್ತವರನ್ನ ಕೇಳಿ ಅದನ್ನ ಪಾಲನೆ ಮಾಡಿ, ಆಮೇಲೆ ನೀವು ಮಾಡಿದ್ರೆ ಒಳ್ಳೆ ಕರ್ಮಕ್ಕೆ ಹೋಗುತ್ತೆ.
ನಿಮ್ಗೂ ಒಳ್ಳೇದಾಗತ್ತೆ, ನಿಮ್ಮ ಮನೇಲಿ ಇರೋರ್ಗೆ ಎಲ್ಲರಿಗೂ ಆಗಿರತ್ತೆ. ಆಯುಸ್ಸು ಆಯುಸ್ಸು ಅಂತಸ್ತು ಎಲ್ಲ ಬರುತ್ತೆ. ಹೆಲ್ತ್ ಇಸ್ ವೆಲ್ತ್ ಇಂದನೇ ನಾವು ಸ್ಟಾರ್ಟ್ ಮಾಡಿದ್ದು ಈ ಕಾನ್ಸೆಪ್ಟು. ಆಲ್ ಇಸ್ ವೆಲ್ ಮೀಡಿಯಾ ನಮ್ಮದು. ಓಕೆನಾ? ನಮ್ಮ ಪಾಯಿಂಟ್ಸು ನೀವು ಇವತ್ತು ಯೂಸ್ ಆಗಿ ಅರ್ಥ ಆಗಿದ್ರೆ ನಮಗೆ ಸಂತೋಷ. ಇವತ್ತು ಇಷ್ಟಿಗೆ ಎಂಡ್ ಮಾಡ್ತೀನಿ. 1 ಅವರ್ 5 ನಿಮಿಷ ಆಯಿತು. ನಾವು ನಾನ್ ಸ್ಟಾಪ್ ವೀಡಿಯೋಸು, ನಾವೆಲ್ಲ ಕಟ್ ಮಾಡಿ ಎಡಿಟಿಂಗ್ ಎಲ್ಲ ಮಾಡಲ್ಲ. ಡೈರೆಕ್ಟಾಗಿ ಮಾತಾಡೋದು, ಡೈರೆಕ್ಟಾಗಿ ಹಂಗೆ ಅಪ್ಲೋಡ್ ಮಾಡೋದು. ಓಕೆನಾ? 2-3 ದಿನ ಹಿಂದೆ ಮಾಡಿದ್ದೆ ವಾಸ್ತುಶಾಸ್ತ್ರ, ಇದು ಅದು ಇಂಪಾರ್ಟೆಂಟ್ ಟಾಪಿಕ್ಕು. ಕಾಂಟ್ರಾಕ್ಟರ್ ಹತ್ರ ಹೆಂಗೆ ನೀವು ಮಾತಾಡೋಕ್ಕೆ ಮುಂಚೆ ಏನು ನೋಡಬೇಕು ಅಂದ್ಬಿಟ್ಟು. ಸುಮ್ಮನೆ ಕಾಂಟ್ರಾಕ್ಟರು ನಿಮ್ಮನ್ನ ಆಮರ್ಸ್ಬಿಡ್ತಾನೆ. ಅದು ವೀಡಿಯೋ ನೋಡಿಬಿಟ್ರೆ ನೀವು ಹುಷಾರಾಗ್ಬಿಡ್ತೀರಾ. ಅವಾಗ ಕಾಂಟ್ರಾಕ್ಟರ್ ಹತ್ರ ಮಾತಾಡೋವಾಗೆಲ್ಲ ಯೂಸ್ ಆಗುತ್ತೆ. ನಂದು ಲಾಸ್ಟ್ ವೀಡಿಯೋ ಇದೆ, ನೋಡ್ಕೊಳ್ಳಿ. ನನ್ನ ಚಾನಲ್ಗೆ ಹೋಗಿ ಎಲ್ಲ ವೀಡಿಯೋಸ್ ಬರುತ್ತೆ, ಎಲ್ಲ ನೋಡಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಹೆಂಡತಿ ಮಕ್ಕಳು ಇದ್ದೇ ಇರ್ತಾರೆ. ಅಂದರೆ ಒಂದು ಸಮಾಜ ಸೇವೆ ಮಾಡಬೇಕು. ಒಂದು ವಾಸ್ತು ನೋಡ್ಕೊಂಡು ಮನೆ ಕಟ್ಟರಪ್ಪ, ಒಂದು 10 ಜನಕ್ಕೆ ಹೇಳಿ, ಅದೇ ಒಂದು ಸಮಾಜ ಸೇವೆ. ನಾನಿವಾಗ ನೀವು ಒಂದು 10 ಜನ ನೋಡಿದ್ರೆ ಅದು ಸಮಾಜ ಸೇವೆ. ಓಕೆನಾ? ಇದಿಷ್ಟು ಮಾಡ್ತೀನಿ, ಹೋಗ್ಬರ್ತೀನಿ. ಥ್ಯಾಂಕ್ ಯು. ಮಾತಾ ಪಿತಾ ಗುರು ದೈವಂ. ಓಂ ಸಾಯಿರಾಮ್.